ಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಅತೋ ಭಗವತೋ ಧರ್ಮಾಃ ಸರ್ವೇ ಸರ್ವೇಶ್ವರಾತ್ಮಕಾಃ ತಚ್ಛಕ್ತ್ಯಾ ಧರ್ಮಧರ್ಮಿತ್ವಂ ಏಕತಾನೇಕತಾದಿ ಚ ಭಗವಂತನಿಗೂ ಭಗವಂತನಲ್ಲಿರುವಂತಹ ಸರ್ವಜ್ಞತ್ವಾದಿ ಗುಣಗಳಿಗೂ ಐಕ್ಯವನ್ನು ಹೇಳಿದ್ರೆ ಯಾವ ಬಾಧಕವೂ ಇಲ್ಲ ಅಂತ ಹೇಳಿದರು. ಅದರಿಂದ ಏನು ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ. ಅತಃ ಅಂತ ಅಂದರೆ ಭಗವಂತನಿಗೂ ಭಗವಂತನಲ್ಲಿರುವ ಸರ್ವಜ್ಞತ್ವಾದಿ ಗುಣಗಳಿಗೂ ಐಕ್ಯವನ್ನು ಹೇಳಿದ್ರೆ ಬಾಧಕ ಇಲ್ಲ. ಆದ್ದರಿಂದ ಸರ್ವೇ ಭಗವತಃ ಧರ್ಮಾಃ ಸರ್ವೇಶ್ವರಾತ್ಮಕಾಃ, ಭಗವಂತನಲ್ಲಿ ಏನೇನು ಧರ್ಮಗಳಿದೆಯೋ ಎಲ್ಲ ಧರ್ಮಗಳು ಕೂಡ ಭಗವಂತನ ಸ್ವರೂಪವೇ ಆಗಿದೆ ಅಂತ. ಜ್ಞಾನ, ಆನಂದ, ಐಶ್ವರ್ಯ, ವೀರ್ಯ, ಶೌರ್ಯ, ಕಾರುಣ್ಯ ಏನೇನು ಧರ್ಮಗಳನ್ನು ಹೇಳುತ್ತೇವೋ ಎಲ್ಲ ಧರ್ಮಗಳು ಕೂಡ ಭಗವತ್ ಸ್ವರೂಪವೇ ಆಗಿದೆ. ಭಗವಂತನ ಸ್ವರೂಪವಲ್ಲದ ಯಾವುದು ಭಗವಂತನಲ್ಲಿಲ್ಲ. ಭಗವಂತ ಮತ್ತು ಭಗವಂತನಲ್ಲಿನ ಸರ್ವಜ್ಞತ್ವಾದಿಗಳು ಭಗವಂತನ ಸ್ವರೂಪ ಅಂತ ಆಗಿಬಿಟ್ರೆ ಭಗವಂತ ಗುಣವುಳ್ಳವನು ಅಂತ ಹೆಂಗೆ ಹೇಳ್ತೀರ? ಭಗವಂತನೇ ಸರ್ವಜ್ಞತ್ವಾದಿಗಳ ಸ್ವರೂಪನಾಗಿದ್ದಾನೆ ಅಂತಾದರೆ ಭಗವಂತನು ಸರ್ವಜ್ಞತ್ವ ಉಳ್ಳವನು ಅಂತ ಹೇಗೆ ಹೇಳ್ತೀರಾ ಅಂತಂದರೆ ಅದಕ್ಕೆ ಹೇಳ್ತಾರೆ ತಚ್ಛಕ್ತ್ಯ ಅಂತ. ಭಗವಂತನ ವಿಶೇಷವಾದ ಶಕ್ತಿ ಇದೆ. ವಿಶೇಷ ಎಂಬತಕ್ಕಂತಹ ಒಂದು ಪದಾರ್ಥವನ್ನು ಒಪ್ಪಿದ್ದೇವೆ. ಆ ವಿಶೇಷ ಎಂಬತಕ್ಕಂತಹ ಶಕ್ತಿಯಿಂದಾಗಿ ಭಗವಂತ ಆನಂದ ಸ್ವರೂಪವೂ ಹೌದು, ಭಗವಂತ ಆನಂದ ಉಳ್ಳವನು ಅಂತಲೂ ಹೇಳ್ತೇವೆ. ಲೋಕದಲ್ಲಿ ಸಕ್ಕರೆ ಸಿಹಿ ಸ್ವರೂಪವೂ ಹೌದು, ಸಕ್ಕರೆಯಲ್ಲಿ ಸಿಹಿ ಇದೆ ಎಂಬುದಾಗಿಯೂ ಹೇಳ್ತೇವೆ. ಹಾಗೆ ಭಗವಂತನು ಧರ್ಮ ಆನಂದ ಸ್ವರೂಪನೂ ಹೌದು, ಧರ್ಮ ಆನಂದ ಉಳ್ಳವನು ಹೌದು ಎಂಬುದಾಗಿ ವ್ಯವಹಾರ ಮಾಡ್ಬೋದು. ಅಷ್ಟೇ ಅಲ್ಲ, ಏಕತಾ ಅನೇಕತಾದಿಚ, ಭಗವಂತ ಒಬ್ಬನೇ. ಭಗವಂತನ ಗುಣಗಳೆಷ್ಟು? ಒಂದೇ ಅಲ್ಲ, ಭಗವಂತನ ಗುಣಗಳು ಅನಂತ. ಒಬ್ಬನೇ ಭಗವಂತನಿಂದ ಅಭಿನ್ನವಾದಂತಹ ಗುಣಗಳು ಅನಂತ ಆಗೋದು ಹೇಗೆ? ವಿಶೇಷದಿಂದಾಗಿ ಭಗವಂತನಿಂದ ಅಭಿನ್ನವಾಗಿರ್ತಕ್ಕಂತಹ ಗುಣಗಳು ಅನಂತ ಎಂಬುದಾಗಿಯೂ ಕೂಡ ಆಗುತ್ತೆ. ಅತಃ ಭಗವಂತನಲ್ಲಿರುವ ಸರ್ವಜ್ಞತ್ವಾದಿ ಗುಣಗಳಿಗೂ ಭಗವಂತನಿಗೂ ಅಭೇದವನ್ನು ಒಪ್ಪಿದರೆ ಏನೂ ಬಾಧಕ ಇಲ್ಲ. ಆದ್ದರಿಂದ ಭಗವತಃ ಭಗವಂತನ ಸರ್ವೇ ಧರ್ಮಾಃ ಎಲ್ಲ ಧರ್ಮಗಳು ಸರ್ವೇಶ್ವರಾತ್ಮಕಾಃ ಸರ್ವೇಶ್ವರನಾದ ಪರಮಾತ್ಮನ ಸ್ವರೂಪವೇ ಆಗಿದ್ದಾವೆ. ತಚ್ಛಕ್ತ್ಯ ಭಗವಂತನ ವಿಶೇಷ ಶಕ್ತಿಯಿಂದ ಧರ್ಮಧರ್ಮಿತ್ವಂ ಭಗವಂತನಿಗೆ ಧರ್ಮಿತ್ವವು, ಭಗವಂತನಲ್ಲಿರುವಂತಹ ಗುಣಗಳಿಗೆ ಧರ್ಮತ್ವವು, ಏಕತಾಚ ಭಗವಂತನಲ್ಲಿ ಏಕತ್ವವು, ಅನೇಕತಾದಿಚ ಭಗವಂತನ ಗುಣಗಳಿಗೆ ಅನೇಕತ್ವವು ಕೂಡುತ್ತದೆ. ಅತಃ ಸರ್ವಜ್ಞತ್ವಾದಿ ಗುಣಗಳಿಗೆ ಭಗವಂತನಿಂದ ಅಭೇದವನ್ನು ಹೇಳಿದರೆ ಬಾಧಕ ಇಲ್ಲದೇ ಇರುವುದರಿಂದ ಭಗವತಃ ಭಗವಂತನ ಸರ್ವೇ ಧರ್ಮಾಃ ಎಲ್ಲ ಗುಣಗಳು ಸರ್ವೇಶ್ವರಾತ್ಮಕಾಃ ಭಗವಂತನಿಂದ ಅಭಿನ್ನವಾಗಿದ್ದಾವೆ, ಭಗವತ್ ಸ್ವರೂಪವೇ ಆಗಿದ್ದಾವೆ. ತಚ್ಛಕ್ತ್ಯ ಭಗವಂತನ ವಿಶೇಷ ಶಕ್ತಿಯಿಂದ ಧರ್ಮಧರ್ಮಿತ್ವಂ ಭಗವಂತನು ಧರ್ಮವುಳ್ಳವನು ಎಂಬುದಾಗಿ ಧರ್ಮಿತ್ವವು, ಭಗವಂತನಲ್ಲಿ ಆನಂದಾದಿ ಧರ್ಮ ಇದೆ ಎಂಬುದಾಗಿ ಧರ್ಮತ್ವವು, ಆನಂದಾದಿಗಳಿಗೆ ಧರ್ಮತ್ವವು, ಏಕತಾ ಅನೇಕತಾದಿಚ ಭಗವಂತನಿಗೆ ಏಕತ್ವವು, ಭಗವಂತನಲ್ಲಿರುವಂತಹ ಗುಣಗಳಿಗೆ ಅನಂತತ್ವವು
ಇದೆಲ್ಲವೂ ಕೂಡ ಉಪಪನ್ನವಾಗುತ್ತದೆ. ಅಸ್ತು ಸಾರ್ವಜ್ಞಾದೀನಾಂ ಬ್ರಹ್ಮೈಕ್ಯೇ ಬಾಧಕಾಭಾವಃ ತಥಾಪಿ ಪ್ರಕೃತೆ ಕಿಮಾಗತಂ. ಭಗವಂತನಿಗೂ ಭಗವಂತನಲ್ಲಿರುವಂತಹ ಸರ್ವಜ್ಞತ್ವಾದಿ ಗುಣಗಳಿಗೂ ಅಭೇದವನ್ನು ಒಪ್ಪಿದರೆ ಬಾಧಕ ಇಲ್ಲ. ಅದರಿಂದ ಪ್ರಕೃತಕ್ಕೇನು ಅಂತಂದರೆ ಇತ್ಯತಃ, ಅದರಿಂದ ಏನು ಅಂದರೆ ಅದನ್ನು ಹೇಳ್ತಾ ಇದ್ದಾರೆ, ಅಥೋ ಭಗವತೋ ಧರ್ಮಃ ಅಂತ. ಐಕ್ಯೇ ಬಾಧಕಾಭಾವಾದಿತ್ಯರ್ಥ. ಅತಃ ಅಂದರೆ ಏನರ್ಥ? ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಅಭೇದ ಐಕ್ಯವನ್ನು ಒಪ್ಪಿದರೆ ಯಾವ ಬಾಧಕವೂ ಇಲ್ಲ. ಆದ್ದರಿಂದ ತಸ್ಮಾದ್ ಗುಣಾನೃತತ್ವಾಶಾ ನಾರೀ ಗರ್ಭಸ್ರವೋಪ್ಯಭೂತ್ ನೇಹನಾನೇತಿ ವಾಕ್ಯೇನ ಭಿನ್ನಸ್ಯೈವ ನಿಷೇಧನಾತ್. ಅವರು ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂತಹ ಶ್ರುತಿಯನ್ನಿಟ್ಟುಕೊಂಡು ಭಗವಂತನಲ್ಲಿ ಯಾವುದೂ ಇಲ್ಲ, ಗುಣವೇ ಇಲ್ಲ ಅಂತ ಹೇಳ್ತಾರೆ. ಆದರೆ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಏನು ಅರ್ಥವನ್ನು ಹೇಳ್ತಾ ಇದೆ? ಭಗವಂತನಲ್ಲಿ ಗುಣವೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಭಗವಂತನಿಂದ ಭಿನ್ನವಾದ ಗುಣ ಇಲ್ಲ ಅಂತ. ಭಗವಂತನಲ್ಲಿ ಗುಣ ಇಲ್ಲ ಅಂತ ಹೇಳುತ್ತೆ ಶ್ರುತಿ. ಎಂತಹ ಗುಣ ಇಲ್ಲ ಅಂತ ಹೇಳುತ್ತೆ? ಸರ್ವಥಾ ಗುಣವೇ ಇಲ್ಲ ಅಂತ ಹೇಳೋದಿಲ್ಲ. ಭಗವಂತನಿಂದ ಭಿನ್ನವಾದ ಗುಣ ಎಂಬತಕ್ಕಂಥದ್ದು ಭಗವಂತನಲ್ಲಿ ಇಲ್ಲ ಅಂತ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ಗುಣಾನೃತತ್ವಾಶಾ ನಾರೀ ಗರ್ಭಸ್ರವೋಪ್ಯಭೂತ್ ಅಂತ. ಮಾಯಾವಾದಿಗಳು ಭಗವಂತನಲ್ಲಿರ್ತಕ್ಕಂತಹ ಗುಣಗಳೆಲ್ಲ ಮಿಥ್ಯಾ ಅಂತ ಹೇಳ್ತಾರೆ. ಆ ಮಿಥ್ಯಾ ಎಂಬತಕ್ಕಂಥದ್ದು ಒಬ್ಬ ಹೆಣ್ಣು, ಅವಳಿಗೆ ಗರ್ಭಸ್ರಾವಾಗಿ ಹೋಯಿತು ಅಂದರೆ ಏನರ್ಥ? ಭಗವಂತನ ಗುಣಗಳನ್ನು ಮಿಥ್ಯಾ ಅಂತ ಅವರು ಯಾವತ್ತೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಭಗವಂತನಲ್ಲಿ ಭಿನ್ನವಾದ ಗುಣಗಳು ಮಿಥ್ಯಾ, ಭಗವತ್ ಸ್ವರೂಪವಾದ ಗುಣಗಳು ಸತ್ಯವೇ ಆಗಿದ್ದಾವೆ. ಅದರಿಂದ ಗುಣಾನೃತತ್ವಾಶಾ ನಾರಿ ಗರ್ಭಸ್ರವ ಅಭೂತ್ ಅಂತ. ಗುಣಗಳನ್ನು ಅನೃತತ್ವ ದೆಸೆಯಿಂದ ಅನೃತತ್ವ ಎಂಬುದಾಗಿ ಏನು ಹೇಳ್ತಾ ಇದ್ದಾರೆ? ಗುಣಗಳು ಅನೃತವಾಗಿದೆ ಎಂಬತಕ್ಕಂತಹ ನಾರಿ, ಅವಳಿಗೆ ಗರ್ಭಸ್ರಾವ ಆಗಿ ಹೋಯಿತು. ಅರ್ಥಾತ್ ಅವರು ಯಾವ ರೀತಿಯಿಂದಲೂ ಭಗವಂತನ ಗುಣಗಳನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ, ಸಮರ್ಥನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೇಹನಾನೇತಿ ವಾಕ್ಯೇನ, ನೇಹನಾನಾಸ್ತಿ ಕಿಂಚನ ಎಂಬುವ ವೇದವಾಕ್ಯದಿಂದ ಭಿನ್ನಸ್ಯೈವ, ಭಗವಂತನಿಗಿಂತ ಭಿನ್ನವಾಗಿರ್ತಕ್ಕಂತಹ ಗುಣಗಳನ್ನೇ ನಿಷೇಧನಾತ್, ನಿರಾಕರಣೆ ಮಾಡುವುದರಿಂದ, ತಸ್ಮಾತ್, ಎಲ್ಲ ಗುಣಗಳು ಭಗವಂತನ ಸ್ವರೂಪವೇ ಆಗಿರುವುದರಿಂದ, ಗುಣಾನೃತತ್ವಾಶಾ ನಾರೀ ಗರ್ಭ, ಗುಣಗಳ ಅನೃತತ್ವದ ಆಸೆ ಎಂಬತಕ್ಕಂತಹ ನಾರಿಗೆ ಗರ್ಭಸ್ರಾವವು ಅಭೂತ್ ಆಗುತ್ತದೆ. ನೇಹನಾನೇತಿ ವಾಕ್ಯೇನ, ನೇಹ ನಾನಾಸ್ತಿ ಕಿಂಚನ ಎಂಬತಕ್ಕಂತಹ ವೇದವಾಕ್ಯದಿಂದ ಭಿನ್ನಸ್ಯೈವ, ಭಗವಂತನಿಂದ ಭಿನ್ನವಾದ ಗುಣಗಳನ್ನೇ ನಿಷೇಧನಾತ್, ನಿರಾಕರಣೆ ಮಾಡುವುದರಿಂದ, ತಸ್ಮಾತ್, ಭಗವಂತನಲ್ಲಿರತಕ್ಕಂತಹ ಗುಣಗಳೆಲ್ಲ ಭಗವತ್ ಸ್ವರೂಪವೇ ಆಗಿರುವುದರಿಂದ, ಗುಣಾನೃತತ್ವಾಶಾ ನಾರೀ ಗರ್ಭ, ಗುಣಗಳು ಸುಳ್ಳಾಗಿದೆ ಎಂಬತಕ್ಕಂತಹ ಆಸೆ ಎಂಬ ನಾರಿಗೆ ಗರ್ಭಸ್ರಾವವು ಅಭೂತ್ ಆಯಿತು. ಆಸೆ ಎಂಬತಕ್ಕಂಥದ್ದು ನಾರಿ, ಅವಳಿಗೆ ಗರ್ಭಸ್ರಾವ ಆಯಿತು. ಆಸೆ ಅದು ಯಾವತ್ತೂ ಕೂಡ ಮೈಗೂಡಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಾತ್, ಅದಕ್ಕೆ ಅರ್ಥ ಬರೀತಾರೆ, ಗುಣಾನಾಂ ಬ್ರಹ್ಮಸ್ವರೂಪ ಸ್ವರೂಪತ್ವಾತ್, ಏನು ಭಗವಂತನಲ್ಲಿ ಜ್ಞಾನ ಆನಂದಾದಿ ಗುಣಗಳಿದೆ ಅದೆಲ್ಲವೂ ಕೂಡ ಭಗವಂತನ ಸ್ವರೂಪವೇ ಆಗಿದೆ ಅಂತ. ಗರ್ಭಸ್ರವೇ ನಿಮಿತ್ತಮಾಹ, ಗರ್ಭಸ್ರಾವ ಆಯಿತು ಅಂತ ಹೇಳಿದರು. ಗರ್ಭಸ್ರಾವ ಆಗಲಿಕ್ಕೆ ಏನು ಕಾರಣ ಅಂತಂದರೆ, ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂತಹ ಶ್ರುತಿ ಭಗವಂತನಲ್ಲಿ ಭಿನ್ನವಾದ ಗುಣಗಳನ್ನು ನಿರಾಕರಣೆ ಮಾಡ್ತಾ ಇದೆ. ಭಗವತ್ ಸ್ವರೂಪವಾದ ಗುಣವನ್ನೇ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ನಿರಾಕರಣೆ ಮಾಡಿದರೆ ಆವಾಗ ಅವರ ಆಸೆ ಎಂಬತಕ್ಕಂಥ ನಾರಿ ಗರ್ಭಸ್ರಾವ ಆಗ್ತಿರಲಿಲ್ಲ.
ಆದರೆ ಭಗವಂತನಿಂದ ಭಿನ್ನವಾದ ಗುಣಗಳು ಭಗವಂತನಲ್ಲಿ ಇಲ್ಲ ಎಂಬುದಾಗಿ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ನಿರಾಕರಣೆ ಮಾಡ್ತಾ ಇದೆ. ಆದ್ದರಿಂದ ಅವರ ಅನೃತತ್ವ ಎಂಬತಕ್ಕಂಥ ಆಸೆ ಎಂಬುವಂತಹ ನಾರಿ ಅವಳಿಗೆ ಗರ್ಭಸ್ರಾವ ಆಯಿತು. ಅತೋಸ್ಮದುಕ್ತ ಸದ್ಯುಕ್ತಿ ಶೃಂಖಲಾಭಿಃ ಪದೇ ಪದೇ ಬದ್ಧಾಯ ಬ್ರಹ್ಮ ಸುಗುಣ ಸರ್ವಸ್ವದ್ರೋಹದೋಷತಃ ಕಾರಾಗೃಹನಿವಿಷ್ಟಾಯಾಃ ನಿರ್ಗುಣೋಕ್ತೇರ್ನಮೋಚಕಃ ವಿನಾ ತ್ರಿಗುಣಶೂನ್ಯತ್ವ ರೂಪಾರ್ಥಸ್ಯ ಪ್ರಧಾನತಃ ನಾಪರಃ ಕೋಪ್ಯುಪಾಯಃ ಸ್ಯಾತ್ ಇತಿ ಸರ್ವಸ್ಯ ಸಮ್ಮತಂ. ಯಾವ ವೇದದ ನಿರ್ಗುಣಶ್ಚ ಎಂಬತಕ್ಕಂತಹ ವಾಕ್ಯ ಇದೆ, ಈ ವೇದವಾಕ್ಯವನ್ನು ಒಂದು ಹೆಣ್ಣು ಅಂತಿಟ್ಕೊಂಡು ಇವರು ಅರ್ಥವನ್ನು ಹೇಳ್ತಾ ಇದ್ದಾರೆ. ವೇದ ಶ್ರುತಿ ವಾಕ್ಯ ಅಂದರೆ ಅದೊಂದು ಹೆಣ್ಣು ಅಂತ. ನಿರ್ಗುಣೋಕ್ತೇಹೆ ನಿರ್ಗುಣಶ್ಚ ಎಂಬುದಾಗಿ ಹೇಳ್ತಕ್ಕಂಥ ಯಾವ ವೇದವಾಕ್ಯ ಎಂಬತಕ್ಕಂತಹ ಹೆಣ್ಣಿದ್ದಾಳೆ ಅವಳಿಗೆ ಕಾರಾಗೃಹ ಪ್ರವೇಶ ಆಗಿದೆ. ಕಾರಾಗೃಹ ನಿವಿಷ್ಟಾಯ ಅಂತ. ಯಾಕೆ ಅವಳಿಗೆ ಕಾರಾಗೃಹ ಅಂದರೆ ಜೈಲು, ಕಾರಾಗೃಹದಲ್ಲಿ ಅವಳನ್ನು ಹಾಕಿದ್ರು ಅಂತಂದರೆ ಅದಕ್ಕೆ ಹೇಳ್ತಾರೆ ಬ್ರಹ್ಮಸುಗುಣ ಸರ್ವಸ್ವ ದ್ರೋಹ ದೋಷತಃ ಅಂತ. ನಿರ್ಗುಣ ಎಂಬತಕ್ಕಂಥ ಶ್ರುತಿ ಏನು ಹೇಳ್ತಾ ಇದೆ, ಭಗವಂತನಲ್ಲಿರ್ತಕ್ಕಂತಹ ಯಾವ ಸದ್ಗುಣ ಎಂಬತಕ್ಕಂತಹದ್ದಿದೆ ಆ ಸದ್ಗುಣ ಎಂಬತಕ್ಕಂತಹ ಪರಮಾತ್ಮನ ಆಸ್ತಿ ಸ್ವತ್ತು ಅದನ್ನು ಅದು ಇಲ್ಲ ಅಂತ ಹೇಳ್ತಾ ಇದೆ. ಆದ್ದರಿಂದ ಭಗವಂತನಲ್ಲಿರುವಂಥ ಸದ್ಗುಣ ಎಂಬತಕ್ಕಂತಹ ಭಗವಂತನ ಸ್ವತ್ತು ಅದಕ್ಕೆ ದ್ರೋಹ ಮಾಡಿದ್ದಾಳೆ ನಿರ್ಗುಣ ಎಂಬತಕ್ಕಂತಹ ಶ್ರುತಿವಾಕ್ಯ. ಆದ್ದರಿಂದ ಅವಳು ಅಪರಾಧವನ್ನು ಮಾಡಿದಂತೆ ಆಯಿತು. ಅಪರಾಧವನ್ನು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಅಂತ ಕಾರಾಗೃಹದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅಪರಾಧ ಮಾಡಿದ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಜೈಲಿಗೆ ಹಾಕ್ತಾರೆ? ಕೈಗೆ ಬೇಡಿ ಹಾಕಿ ತಾನೇ ಕರ್ಕೊಂಡು ಹೋಗೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅಸ್ಮದುಕ್ತ ಸದ್ಯುಕ್ತಿ ಶೃಂಖಲಾಭಿಹಿ ಪದೇ ಪದೇ ಅಂತ. ಒಂದೊಂದು ಪದದ ಎಂಬತಕ್ಕಂತಹ ನಾವು ಹೇಳಿರ್ತಕ್ಕಂಥ ಒಂದೊಂದು ಪದದಲ್ಲಿರ್ತಕ್ಕಂತಹ ನಾವು ಹೇಳಿರತಕ್ಕಂಥ ಯುಕ್ತಿ ಎಂಬತಕ್ಕಂತಹ ಬೇಡಿ, ಆ ಯುಕ್ತಿ ಎಂಬತಕ್ಕಂತಹ ಶೃಂಖಲ ಅದನ್ನು ಹಾಕಿ ಆ ನಿರ್ಗುಣೋಕ್ತಿ ಎಂಬತಕ್ಕಂಥ ಸ್ತ್ರೀಯನ್ನು ಅವರು ಅವಳು ಮಾಡಿರ್ತಕ್ಕಂತಹ ಅಪರಾಧದಿಂದ ಕಾರಾಗೃಹದಲ್ಲಿ ಇಟ್ಟಿದ್ದಾರೆ. ಅಂದರೆ ಅದೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬಿದ್ದಿದೆ ಈಗ. ಆದರೆ ಅದನ್ನು ಮೋಚನೆ ಮಾಡಬೇಕಲ್ಲ. ಕಾರಾಗೃಹದಲ್ಲಿ ಬಂಧಿತರಾಗಿರ್ತಕ್ಕಂಥವ್ರನ್ನ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಲಿಕ್ಕೆ ಬೇರೆ ಉಪಾಯ ಇಲ್ಲ, ಒಂದೇ ಒಂದು ಉಪಾಯ. ಏನದು? ತ್ರಿಗುಣಶೂನ್ಯತ್ವ ರೂಪಾರ್ಥಸ್ಯ ಪ್ರಧಾನತಃ ವಿನ. ಆ ನಿರ್ಗುಣ ಅನ್ನೋದಕ್ಕೆ ಭಗವಂತನಲ್ಲಿ ತ್ರಿಗುಣ ಇಲ್ಲ, ಸತ್ವರಜಸ್ತಮೋ ಗುಣ ಇಲ್ಲ ಎಂಬುದಾಗಿ ನಾವು ಹೇಳ್ತೇವೆ ಅಂತಂದರೆ ಆವಾಗ ಆ ಶ್ರುತಿ ಎಂಬತಕ್ಕಂಥದ್ದು ಕಾರಾಗೃಹದಲ್ಲಿರಬೇಕು ಅಂತಿಲ್ಲ, ಅದಕ್ಕೆ ಬಿಡುಗಡೆ ಎಂಬತಕ್ಕಂಥದ್ದು ಆಗುತ್ತೆ. ಒಂದು ವೇಳೆ ಭಗವಂತನಲ್ಲಿ ಯಾವುದೇ ಗುಣ ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ಅದಕ್ಕೆ ಕಾರಾಗೃಹ ಪ್ರವೇಶ ಎಂಬತಕ್ಕಂಥದ್ದಾಗುತ್ತೆ. ಅಪರಹ ಕೋಪಿ ಉಪಾಯ ಸ್ಯಾತ್. ಇದನ್ನು ಬಿಟ್ಟು ಬೇರೆ ಯಾವ ಮಾರ್ಗ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಎಂಬತಕ್ಕಂಥದ್ದು ಇದು ಎಲ್ಲರಿಗೂ ಸಮ್ಮತವಾಗಿರ್ತಕ್ಕಂಥ. ಆದ್ದರಿಂದ ನಿರ್ಗುಣ ಶ್ರುತಿಗೆ ಏನು ಅರ್ಥ ಮಾಡಬೇಕು? ತ್ರಿಗುಣವರ್ಜಿತ ಅಂತ ಅರ್ಥ ಮಾಡಬೇಕು. ಸರ್ವಥಾ ಗುಣರಹಿತ ಅಂತ ಹೇಳಿಬಿಟ್ರೆ ನಾವು ಹೇಳಿದ್ದೇವಲ್ಲ, ಭಗವಂತನಲ್ಲಿ ಸರ್ವಥಾ ಗುಣ ಇಲ್ಲ ಅಂತ ಹೇಳಲಿಕ್ಕೆ ಯಾವ ರೀತಿಯಿಂದಲೂ ಸಾಧ್ಯ ಇಲ್ಲ. ಶ್ರುತಿಯೇ ಭಗವಂತನ ಗುಣಗಳನ್ನು ಹೇಳ್ತಾ ಇತ್ತು. ನಾವು ಹೇಳಿದ್ದೇವಲ್ಲ, ಅನುವಾದ ಮಾಡಲಿಕ್ಕೋಸ್ಕರ ಶ್ರುತಿ ಪ್ರತಿಪಾದನೆ ಮಾಡಿದ್ದು ಅಂತ. ನಾವು ನಿನ್ನೆ ದಿವಸ ಮನನ ಮಾಡಿದೆವು. ಪ್ರಮಾಣ ಸಿದ್ಧವಾದದ್ದನ್ನು ಅನುವಾದ ಮಾಡೋದು, ಪ್ರಮಾಣ ಸಿದ್ಧವಾಗದೇ ಇದ್ದದ್ದನ್ನು ಅನುವಾದ ಮಾಡೋದು ಅಂತ. ಪ್ರಮಾಣ ಸಿದ್ಧವಾದದ್ದನ್ನು ಅನುವಾದ ಮಾಡಿದರೆ ನಿರಾಕರಣೆ ಮಾಡಲಿಕ್ಕಾಗಲ್ಲ. ಯಾಕೆ? ಪ್ರಮಾಣದಿಂದ ಸಿದ್ಧವಾದದ್ದು ಒಪ್ಪಿಕೊಳ್ಳಲೇಬೇಕು. ಪ್ರಮಾಣದಿಂದ ಸಿದ್ಧವಾದದ್ದಲ್ಲ ಅನುವಾದ ಮಾಡಿದೆ ಅಂತಾದರೆ ಸಿದ್ಧವೇ ಆಗಲಿಲ್ಲ ಅಂದರೆ ಅನುವಾದ ಹೇಗೆ? ಅಷ್ಟೇ ಅಲ್ಲ,
ನಿರ್ಗುಣತ್ವ ಎಂಬತಕ್ಕಂಥದ್ದು ಸಿದ್ಧವಾಗಲಿಲ್ಲ ಅಂತಾದರೆ ಈ ಏಕೋದೇವ ಇತ್ಯಾದಿ ಶ್ರುತಿಗಳಿಂದ ಹೇಳ್ತಕ್ಕಂಥ ಗುಣಗಳಿಗೆ ವಿರೋಧವೇ ಇಲ್ಲ. ಆದ್ದರಿಂದ ಆ ಗುಣಗಳನ್ನು ಒಪ್ಪಲೇಬೇಕಾಗುತ್ತೆ, ಇಲ್ಲ ಅಂದರೆ ಅನ್ಯೋನ್ಯಾಶ್ರಯ ಬರುತ್ತೆ ಎಂಬತಕ್ಕಂತಹ ಎಲ್ಲ ದೋಷವನ್ನು ಹೇಳಿದ್ದೇವೆ. ಆದ್ದರಿಂದ ನಿರ್ಗುಣ ಶ್ರುತಿಗೆ ಬೇರೆ ರೀತಿಯಲ್ಲಿ ಅರ್ಥ ಹೇಳಿದರೆ ಯುಕ್ತಿ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ. ನಿರ್ಗುಣ ಅನ್ನೋದಕ್ಕೆ ತ್ರಿಗುಣರಹಿತ ಎಂಬುದಾಗಿ ಅರ್ಥ ಮಾಡಬೇಕು. ಅತಃ ನಿರ್ಗುಣತ್ವ ಶ್ರುತಿಗೆ ಬೇರೆ ಅರ್ಥ ಮಾಡಲಿಕ್ಕೆ ಸರ್ವಥಾ ಗುಣರಹಿತ ಎಂಬುದಾಗಿ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಬ್ರಹ್ಮ ಸುಗುಣ ಸರ್ವಸ್ವದ್ರೋಹ ದೋಷತಃ, ಭಗವಂತನಲ್ಲಿ ಉತ್ತಮವಾಗಿರ್ತಕ್ಕಂತಹ ಎಲ್ಲ ಗುಣಗಳಿಗೆ ಇಲ್ಲ ಎಂಬತಕ್ಕಂತಹ ದ್ರೋಹವನ್ನು ಮಾಡಿದ ದೋಷದಿಂದ ಅಸ್ಮದುಕ್ತ ಸದ್ಯುಕ್ತಿ ಶೃಂಖಲಾಭಿಹಿ, ನಾವು ಪ್ರತಿಪಾದನೆ ಮಾಡಿರುವಂತಹ ಸದ್ಯುಕ್ತಿ ಎಂಬತಕ್ಕಂತಹ ಸರಪಳಿಯಿಂದ ಪದೇ ಪದೇ ಹೆಜ್ಜೆ ಹೆಜ್ಜೆಯಲ್ಲಿಯೂ ಅಂದರೆ ಒಂದೊಂದು ಪದಗಳಲ್ಲಿಯೂ ಬದ್ಧಾಯಾಹ ಬದ್ಧಳಾಗಿರುವಂತಹ ಕಾರಾಗೃಹ ನಿವಿಷ್ಟಾಯಾಹ ಕಾರಾಗೃಹದಲ್ಲಿ ಮಾಯಾವಾದಿಗಳ ಹೃದಯ ಎಂಬಂತಹ ಕಾರಾಗೃಹದಲ್ಲಿ ಸೇರಿ ಇಡಲ್ಪಟ್ಟಿರುವಂತಹ ಗುಣೋಕ್ತೆ ಹೇ ನಿರ್ಗುಣಶ್ಚ ಎಂಬತಕ್ಕಂತಹ ವೇದವಾಕ್ಯಕ್ಕೆ ಮೋಚಕಃ ಮೋಚಕವಾದದ್ದು ತ್ರಿಗುಣಶೂನ್ಯತ್ವರೂಪಾರ್ಥಸ್ಯ ತ್ರಿಗುಣಶೂನ್ಯ ಎಂಬತಕ್ಕಂತಹ ಅರ್ಥವನ್ನು ಪ್ರಧಾನತಃ ವಿನ ಹೇಳುವುದಕ್ಕಿಂತ ಬಿಟ್ಟು ಅಪರಃ ಬೇರೆ ಕೋಪಿ ಯಾವ ಉಪಾಯವೂ ಕೂಡ ನ ಸ್ಯಾತ್ ಇಲ್ಲ ಇತಿ ಈ ರೀತಿಯಾಗಿ ಸರ್ವಸ್ಯ ಸಮ್ಮತಂ ಎಲ್ಲರಿಗೂ ಸಮ್ಮತವಾಗಿದೆ. ಅತಃ ಭಗವಂತನಲ್ಲಿ ಗುಣ ಇಲ್ಲ ಎಂಬುದಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಿರ್ಗುಣ ಎಂಬತಕ್ಕಂಥ ಶ್ರುತಿ ಸರ್ವಥಾ ಗುಣರಹಿತ ಅಂತ ಹೇಳ್ತಾ ಇಲ್ಲ. ಆದ್ದರಿಂದ ಬ್ರಹ್ಮ ಸುಗುಣ ಸರ್ವಸ್ವ ದ್ರೋಹ ದೋಷತಃ, ಭಗವಂತನ ಉತ್ತಮವಾಗಿರ್ತಕ್ಕಂತಹ ಎಲ್ಲ ಸದ್ಗುಣಗಳಿಗೆ ದ್ರೋಹವನ್ನು ಮಾಡಿದ, ಇಲ್ಲ ಎಂಬುದಾಗಿ ಹೇಳುವ ಮೂಲಕ ದ್ರೋಹವನ್ನು ಮಾಡಿದ ದೋಷದಿಂದ ಅಸ್ಮದುಕ್ತ ಸದ್ಯುಕ್ತಿ ಶೃಂಖಲಾಭಿಹಿ, ನಾವು ಪ್ರತಿಪಾದನೆ ಮಾಡಿರುವ ಶ್ರೇಷ್ಠವಾದ ಯುಕ್ತಿಗಳೆಂಬತಕ್ಕಂತಹ ಸರಪಳಿಗಳಿಂದ ಪದೇ ಪದೇ ಒಂದೊಂದು ಹೆಜ್ಜೆಯಲ್ಲಿಯೂ ಅಥವಾ ಒಂದೊಂದು ಪದಗಳಲ್ಲಿಯೂ ಕೂಡ ಬದ್ಧಾಯಾಹ ಬದ್ಧಳಾಗಿರುವಂತಹ ಕಾರಾಗೃಹ ನಿವಿಷ್ಟಾಯಾಹ ಮಾಯಾವಾದಿಗಳ ಮನಸ್ಸೆಂಬತಕ್ಕಂಥ ಕಾರಾಗೃಹದಲ್ಲಿ ಇರುವಂತಹ ನಿರ್ಗುಣೋಕ್ತೇಹೇ ನಿರ್ಗುಣಶ್ಚ ಎಂಬತಕ್ಕಂತಹ ವೇದವಾಕ್ಯಕ್ಕೆ ಶ್ರುತಿಗೆ ಮೋಚಕಃ ಬಿಡುಗಡೆಗೆ ಕಾರಣವಾಗಿರ್ತಕ್ಕಂಥದ್ದು ತ್ರಿಗುಣಶೂನ್ಯತ್ವ ರೂಪ ಅರ್ಥಸ್ಯ, ಭಗವಂತ ಸತ್ವರಜಸ್ತಮೋ ತಮ ಎಂಬತಕ್ಕಂತಹ ತ್ರಿಗುಣಗಳಿಂದ ರಹಿತನಾಗಿದ್ದಾನೆ ಎಂಬತಕ್ಕಂತಹ ಅರ್ಥದ ಪ್ರಧಾನತಃ ವಿನ ಹೇಳುವುದಕ್ಕಿಂತ ಬೇರೆ ಅಪರಹ ಬೇರೆ ಅರ್ಥವನ್ನು ಹೇಳುವುದನ್ನು ಬಿಟ್ಟು ಅಪರಹ ಬೇರೆ ಕೋಪಿ ಉಪಾಯ ಮಾರ್ಗ ಎಂಬತಕ್ಕಂಥದ್ದು ನ ಸ್ಯಾತ್ ಇಲ್ಲ ಇತಿ ಈ ರೀತಿಯಾಗಿ ಸರ್ವಸ್ಯ ಎಲ್ಲರಿಗೂ ಸಮ್ಮತಂ ಅಭಿಮತವಾಗಿದೆ. ನಿರ್ಗುಣಶ್ರುತ್ಯರ್ಥ ಕಥನಂ ಸಾಹಿತ್ಯ ಮುದ್ರೆಯ ಉಪಸಂಹರತಿ ಅಂತ. ಭಗವಂತನನ್ನು ನಿರ್ಗುಣ ಎಂಬುದಾಗಿ ಏನು ಶ್ರುತಿ ಹೇಳ್ತಾ ಇದೆಯಲ್ಲ, ಆ ಶ್ರುತಿಯ ಅರ್ಥ ಏನು ಅನ್ನೋದನ್ನು ಉಪಸಂಹಾರ ಮಾಡುವ ಮೂಲಕ, ಉಪಸಂಹಾರವನ್ನು ಮಾಡೋಕ್ಕಿಂತ ಮೊದಲು ಸಾಹಿತ್ಯ ಮುದ್ರೆಯ ಅದನ್ನು ಆಲಂಕಾರಿಕವಾಗಿ ಅವರು ಉಪಸಂಹಾರ ಮಾಡ್ತಾ ಇದ್ದಾರೆ. ಯಾರಿಗೆ? ತಪ್ಪು ಮಾಡಿದವರಿಗೆ ಕಾರಾಗೃಹ. ಅದೇ ನಿರ್ಗುಣೋಕ್ತಿ ಏನು ತಪ್ಪು ಮಾಡ್ತು? ಭಗವಂತನಲ್ಲಿ ಗುಣ ಇಲ್ಲ ಎಂದು ಹೇಳುವ ತಪ್ಪನ್ನು ಮಾಡಿದೆ. ಸರ್ವಗುಣಪೂರ್ಣನಾದ ಪರಮಾತ್ಮನಲ್ಲಿ ಏನೂ ಗುಣ ಇಲ್ಲ ಅಂತ ಹೇಳ್ತಾ ಇದೆ. ಇದೇ ತಪ್ಪು. ಅದನ್ನ ಕಾರಾಗೃಹ ಅಂದರೆ ಮಾಯಾವಾದಿಗಳ ಮನಸ್ಸಿನಲ್ಲಿ ಅದಿರಬೇಕು ಅಂತ. ಅದಕ್ಕೆ ಬಿಡುಗಡೆ ಮಾಡಬೇಕು ಅಂತಂದರೆ ತ್ರಿಗುಣಶೂನ್ಯ ಅಂತ ಅರ್ಥ ಮಾಡಬೇಕು. ಬ್ರಹ್ಮ ಸುಗುಣ ಸರ್ವಸ್ವ ದ್ರೋಹ ದೋಷತಃ ಅಸ್ಮದುಕ್ತ ಸದ್ಯುಕ್ತಿ ಶೃಂಖಲಾಭಿಃ ಪದೇ ಪದೇ ಬದ್ಧಾಯಾಃ ಮಾಯಾವಾದಿ ಹೃದಯಾಖ್ಯ
ಕಾರಾಗ್ರಹೇ ನಿವಿಷ್ಟಾಯಾಃ ನಿರ್ಗುಣೋಕ್ತೇಃ ತ್ರಿಗುಣಶೂನ್ಯತ್ವರೂಪಾರ್ಥಸ್ಯ ಪ್ರಧಾನತಃ ಪ್ರಧಾನಂ ವಿನಾ ಅಪರಃ ಮೋಚಕಃ ಕೋಪಿ ಉಪಾಯಃ ನ ಸ್ಯಾತ್ ಸರ್ವಸ್ಯ ಯುಕ್ತಿಮತಃ ಇತಿ ಸಂಬಂಧಃ. ಯಾವ ರೀತಿಯಲ್ಲಿ ಅನ್ವಯ ಶ್ಲೋಕ ಕೇಳಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಭಗವಂತನ ಶ್ರೇಷ್ಠವಾದ ಎಲ್ಲ ಸದ್ಗುಣ ಎಂಬತಕ್ಕಂಥವುಗಳಿಗೆ ಇಲ್ಲ ಎಂಬತಕ್ಕಂತಹ ದ್ರೋಹವನ್ನು ಮಾಡಿದ ದೋಷದಿಂದ, ನಾವು ಹೇಳಿರುವಂತಹ ಶ್ರೇಷ್ಠವಾದ ಯುಕ್ತಿ ಎಂಬತಕ್ಕಂತಹ ಸರಪಳಿಗಳಿಂದ ಒಂದೊಂದು ಪದದಲ್ಲಿಯೂ ಕೂಡ ಬದ್ಧಳಾಗಿರುವಂತಹ ಮಾಯಾವಾದಿಗಳ ಹೃದಯ ಎಂಬತಕ್ಕಂತಹ ಕಾರಾಗ್ರಹದಲ್ಲಿ ಇರುವಂತಹ ನಿರ್ಗುಣೋಕ್ತೇಹೆ, ನಿರ್ಗುಣ ವಾಕ್ಯಕ್ಕೆ, ನಿರ್ಗುಣ ಶ್ರುತಿಗೆ ತ್ರಿಗುಣಶೂನ್ಯತ್ವ ರೂಪಾರ್ಥಸ್ಯ ಪ್ರಧಾನಂ ವಿನ, ಪ್ರಧಾನತಃ ಅನ್ನೋದಕ್ಕೆ ಪ್ರಧಾನಂ ಅಂತ ಅರ್ಥ. ತ್ರಿಗುಣಶೂನ್ಯ ಎಂಬತಕ್ಕಂಥ ಅರ್ಥವನ್ನು ಹೇಳಬೇಕು. ಈ ಅರ್ಥವನ್ನು ಹೇಳೋದಕ್ಕೆನ್ನು ಬಿಟ್ಟು ಅಪರಃ ಮೋಚಕಃ ಕೋಪಿ ಉಪಾಯ, ಇದನ್ನು ಬಿಟ್ಟು ಆ ಶ್ರುತಿಯನ್ನು ಬಂಧನದಿಂದ ಬಿಡುಗಡೆ ಮಾಡ್ತಕ್ಕಂಥ ಉಪಾಯ ಎಂಬತಕ್ಕಂಥದ್ದು ನ ಸ್ಯಾತ್, ಇಲ್ಲವೇ ಇಲ್ಲ ಅಂತ. ಸರ್ವಸ್ಯ ಅಂದರೆ ಎಲ್ಲರಿಗೂ, ಅಂದರೆ ಯುಕ್ತಿಯುಕ್ತವಾಗಿ ಮಾತಾಡುವವರಿಗೆ ಅಂತ, ಯುಕ್ತಿಯುಕ್ತವಾಗಿ ಮಾತಾಡುವವರಿಗೆ ಸಮ್ಮತಂ ಅಂತ, ಇದು ಅಭಿಮತವಾಗಿದೆ. ಅಭಿನ್ನ ಗುಣ ಸತ್ಯತ್ವ ದ್ರವ್ಯಾದ್ ಬ್ರಹ್ಮ ಸುಖಾದಿವತ್. ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಭಗವಂತನಿಂದ ಭಿನ್ನವಾದ ಗುಣಗಳನ್ನು ನಿಷೇಧ ಮಾಡುತ್ತೆ. ಭಗವಂತನಿಂದ ಭಿನ್ನವಾದಂತಹ ಗುಣಗಳನ್ನು ನಿಷೇಧ ಮಾಡಿದ್ರಿಂದ ಏನಾಯಿತು? ಅಭಿನ್ನವಾಗಿರ್ತಕ್ಕಂಥ ಗುಣಗಳು ಇದೆ ಅಂತ ಹೇಳಿದಂತೆ ಆಯಿತು. ಅಂದ ಅದು ಹೇಗೆ? ಬ್ರಹ್ಮ ಸುಖಾದಿವತ್, ಅವರು ಯಾವ ರೀತಿಯಲ್ಲಿ ಸತ್ಯಂ ವಿಜ್ಞಾನಮಾನಂದಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿ ಇದೆ, ಆ ಶ್ರುತಿಯ ಆನಂದವನ್ನು ಹೇಳ್ತಾ ಇದೆ. ಆನಂದ ಏನಾಗಿದೆ? ಭಗವಂತನ ಸ್ವರೂಪವಾಗಿದೆ. ಹೇಗೆ ಆನಂದವು ಭಗವಂತನ ಸ್ವರೂಪ ಅಂತ ಹೇಳ್ತಿರೋ ಹಾಗೆ ಸರ್ವಜ್ಞತ್ವಾದಿಗಳು ಕೂಡ ಭಗವಂತನಿಂದ ಭಿನ್ನವಾದದ್ದು ಇಲ್ಲ ಎಂಬುದಾಗಿ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ನಿಷೇಧ ಮಾಡಿರೋದ್ರಿಂದ ಭಗವತ್ ಸ್ವರೂಪವಾದಂತಹ ಸರ್ವಜ್ಞತ್ವಾದಿಗಳು ಇದೆ ಅಂತ ಹೇಳಿದಂತೆ ಆಯಿತು. ಹೇಗೆ? ಉದಾಹರಣೆ ಅದಕ್ಕೆ ಬ್ರಹ್ಮ ಸುಖಾದಿವತ್ ಅಂತ, ವಿಜ್ಞಾನಮಾನಂದಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿ ಭಗವತ್ ಸ್ವರೂಪವಾದ ಆನಂದಾದಿಗಳನ್ನು ಹೇಳ್ತಾ ಇದೆ. ಹಾಗೆ ಸರ್ವಜ್ಞತ್ವಾದಿಗಳು ಕೂಡ ಭಗವತ್ ಸ್ವರೂಪವೇ ಆಗಿದೆ. ಹಾಗೆ ನೇಹನಾನಾಸ್ತಿ ಕಿಂಚನ ಅಂತ ಶ್ರುತಿ ಗುಣ ನಿಷೇಧ ಮಾಡ್ತಲ್ಲ ಅಂತಂದರೆ ಯಾವ ಗುಣವನ್ನು ನಿಷೇಧ ಮಾಡಿದೆ? ಭಗವಂತನಿಂದ ಭಿನ್ನವಾದ ಗುಣವನ್ನು ನಿಷೇಧ ಮಾಡಿದೆ. ಬ್ರಹ್ಮ ಸುಖಾದಿವತ್, ಬ್ರಹ್ಮನ ಆನಂದಾದಿಗಳಂತೆ ಅಭಿನ್ನ ಗುಣಸತ್ಯತ್ವ ದ್ರವ್ಯಾತ್, ಅಭಿನ್ನವಾದ ಗುಣಗಳಿಗೆ ಸತ್ಯತ್ವವು ಅವಶ್ಯಕವಾಗಿರುವುದರಿಂದ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥದ್ದು ಭಗವಂತನಲ್ಲಿ ಅಭಿನ್ನವಾದ ಗುಣಗಳು ಇದೆ ಎಂಬುದಾಗಿ ಪ್ರತಿಪಾದನೆ ಮಾಡ್ತಾ ಇದೆ. ಬ್ರಹ್ಮ ಸುಖಾದಿವತ್, ಬ್ರಹ್ಮನಲ್ಲಿರುವಂತಹ ಆನಂದಾದಿ ಗುಣಗಳಂತೆ ಅಭಿನ್ನ ಗುಣ ಸತ್ಯತ್ವ ದ್ರವ್ಯಾತ್, ಭಗವಂತನಿಂದ ಅಭಿನ್ನವಾಗಿರತಕ್ಕಂತಹ ಗುಣಗಳಿಗೆ ಸತ್ಯತ್ವವು ಅವಶ್ಯಕವಾಗಿರುವುದರಿಂದ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯು ಭಗವದ್ ಅಭಿನ್ನವಾದ ಗುಣಗಳನ್ನೇ ಹೇಳ್ತಾ ಇದೆ. ಅಭೇದೇಪ್ಯನ್ನ ಶೇಷೋನ ಯಥಾ ತವ ತಥಾ ಮಮ ಅನ್ಯಥಾ ತಾರ್ಕಿಕೋ ಜೀಯಾತ್ ಮೋಕ್ಷಸ್ಯಾದಪ್ರಯೋಜಕಃ. ಸರ್ವಜ್ಞತ್ವಾದಿ ಗುಣಗಳು ಭಗವಂತನಿಂದ ಅಭಿನ್ನ. ಹಾಗಾದರೆ ಒಂದೋ ಸರ್ವಜ್ಞತ್ವಾದಿಗಳಿರಬೇಕು, ಒಂದೋ ಪರಮಾತ್ಮ ಇರಬೇಕು. ಘಟಃ ಕಲಶಃ ಅಂತಿದೆ. ಘಟ ಕಲಶಗಳಿಗೆ ಅಭೇದ, ಘಟ ಕಲಶಗಳಿಗೆ ಅಭೇದ ಇದೆ. ಅತ್ರ ಘಟಃ ಅಸ್ತಿ ಕಲಶಃ ಅಸ್ತಿ ಅಂತ ಯಾರು ಹೇಳ್ತಾರೇನು? ಅಭೇದ ಇದ್ದಾಗ ಏನು ಮಾಡ್ತಾರೆ? ಅತ್ರ ಘಟಃ ಅಸ್ತಿ ಅಂತ ಹೇಳ್ತಾರೆ, ಅಥವಾ ಅತ್ರ ಕಲಶಃ ಅಸ್ತಿ ಅಂತ ಹೇಳ್ತಾರೆ. ಹಾಗೆ ಭಗವಂತನಲ್ಲಿರುವಂತಹ ಸರ್ವಜ್ಞತ್ವಾದಿ ಗುಣಗಳಿಗೆ ಭಗವಂತನಿಂದ ಅಭೇದವನ್ನು ಹೇಳಿದ್ರೆ ಅವಾಗೇನು ಹೇಳಬೇಕು? ಬ್ರಹ್ಮ ಅಂತ ಹೇಳಬೇಕು, ಅಥವಾ ಸರ್ವಜ್ಞ ಅಂತ ಹೇಳಬೇಕು. ಬ್ರಹ್ಮ ಹರಿಹಿ ಸರ್ವಜ್ಞ ಹೇಳಬಾರ್ದು. ಘಟಃ ಕಲಶಃ ಅಂತ ಪ್ರಯೋಗ ಮಾಡೋದಿಲ್ಲ.
ಯಾಕೆ ಎಲ್ಲಿ ಅಭೇದ ಇರುತ್ತೋ ಅಲ್ಲಿ ಏಕಶೇಷ ಒಂದೇ ಉಳಿಯುತ್ತೆ. ಬ್ರಹ್ಮನಿಗೂ ಸರ್ವಜ್ಞತ್ವಕ್ಕೂ ಅಭೇದ ಇದೆ. ಹಾಗಾದರೆ ಒಂದೋ ಬ್ರಹ್ಮ ಅಂತ ಹೇಳಬೇಕು, ಇಲ್ಲ ಸರ್ವಜ್ಞ ಅಂತ ಹೇಳಬೇಕು. ಬ್ರಹ್ಮ ಸರ್ವಜ್ಞ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ನಮ್ಮ ಮೇಲೆ ಏನಾದರೂ ಅವರ ಆಕ್ಷೇಪ ಮಾಡಿದ್ರೆ ಅದಕ್ಕೆ ನಾವು ಹೇಳ್ತೇವೆ ಯಥಾತವ ತಥಾ ಮಮ. ನೀವು ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಒಪ್ಪಿದ್ದೀರ. ಆ ಆನಂದ ವಿಜ್ಞಾನ ಏನದು? ಬ್ರಹ್ಮಸ್ವರೂಪ. ಹಾಗಾದರೆ ಆನಂದ ವಿಜ್ಞಾನಗಳು ಬ್ರಹ್ಮಸ್ವರೂಪ ಆದರೂ ಕೂಡ ಅಲ್ಲಿ ಆನಂದ ವಿಜ್ಞಾನ ಶಬ್ದದ ಜೊತೆಯಲ್ಲಿ ಬ್ರಹ್ಮಶಬ್ದವನ್ನು ಪ್ರಯೋಗ ಮಾಡ್ತೀರ. ಒಂದೋ ಬ್ರಹ್ಮಶಬ್ದವನ್ನು ಮಾತ್ರ ಹೇಳಬೇಕು, ಇಲ್ಲ ಆನಂದ ಶಬ್ದವನ್ನು ಮಾತ್ರ ಹೇಳಬೇಕು, ಇಲ್ಲ ವಿಜ್ಞಾನ ಶಬ್ದವನ್ನು ಮಾತ್ರ ಹೇಳಬೇಕು ಅಂಥೇಳಿ ಒಂದನ್ನು ಮಾತ್ರ ಪ್ರಯೋಗ ಮಾಡ್ತೀರಾ? ಇಲ್ಲ. ಹಾಗಾದರೆ ವಿಜ್ಞಾನಮಾನಂದಂ ಬ್ರಹ್ಮ ಎಂಬಲ್ಲಿ ಈ ವಿಜ್ಞಾನ ಆನಂದಗಳು ಬ್ರಹ್ಮಸ್ವರೂಪ ಆಗಿದ್ದರೂ ಕೂಡ ವಿಜ್ಞಾನ ಮಾತ್ರ ಇರಬೇಕು, ಆನಂದ ಮಾತ್ರ ಇರಬೇಕು, ಅಥವಾ ಬ್ರಹ್ಮ ಅಂತ ಮಾತ್ರ ಹೇಳಬೇಕು ಅಂತಿಲ್ಲ. ವಿಜ್ಞಾನಮಾನಂದ ಬ್ರಹ್ಮ ಅಂತ ಹೇಳ್ತೀರಾ. ಹಾಗೆ ನಾವು ಕೂಡ ಭಗವಂತನಲ್ಲಿರುವಂಥ ಸರ್ವಜ್ಞತ್ವಾದಿ ಗುಣಗಳಿಗೂ ಭಗವಂತನಿಗೂ ಅಭೇದ ಇದ್ದರೂ ಕೂಡ ಬ್ರಹ್ಮ ಸರ್ವಜ್ಞ ಅಂತ ವಾಕ್ಯ ಪ್ರಯೋಗವನ್ನು ಮಾಡಬಹುದು ಅಂತ. ಅನ್ಯಥಾ ಒಂದು ವೇಳೆ ಸರ್ವಜ್ಞತ್ವಾದಿಗಳಿಗೆ ಆನಂದಾದಿಗಳನ್ನು ಒಪ್ಪಲಿಲ್ಲ ಅಂತಾದರೆ, ವಿಜ್ಞಾನಮಾನಂದಂ ಬ್ರಹ್ಮ ಎಂಬಲ್ಲಿ ಬ್ರಹ್ಮನಲ್ಲಿ ಆನಂದವನ್ನು ಒಪ್ಪಲಿಲ್ಲ ಅಂತಾದರೆ ಏನಾಗುತ್ತೆ? ತಾರ್ಕಿಕ ಜೀಯಾತ್. ಯಾವ ತಾರ್ಕಿಕರಿದ್ದಾರಲ್ಲ ಅವರೇ ಗೆದ್ದು ಬಿಡ್ತಾರೆ ಅಂತ. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ ಬ್ರಹ್ಮನಲ್ಲಿ ಆನಂದ ಇಲ್ಲ ಅಂತ. ಯಾಕೆ ಬ್ರಹ್ಮನಲ್ಲಿ ಆನಂದ ಇಲ್ಲ? ಆನಂದ ಮತ್ತು ದುಃಖ ಇದೆರಡೂ ಕೂಡ ಒಟ್ಟಿಗೆ ಇರೋದು ಕಂಡಿದೆ. ಜೀವರಲ್ಲಿ ಆನಂದವೂ ಇದೆ, ಜೊತೆಯಲ್ಲಿ ದುಃಖವೂ ಇದೆ, ಎರಡೂ ಒಟ್ಟೊಟ್ಟಿಗೆ ಇರೋದು. ಬ್ರಹ್ಮನಲ್ಲಿ ಒಂದು ವೇಳೆ ಆನಂದ ಒಪ್ಪಬಿಟ್ರೆ ದುಃಖವನ್ನು ಒಪ್ಪಬೇಕಾಗತ್ತೆ. ಅದಕ್ಕೋಸ್ಕರ ಬ್ರಹ್ಮ ಏನಾಗಿದ್ದಾನೆ? ಆನಂದ ಉಳ್ಳವನಲ್ಲ, ಮತ್ತೆ ದುಃಖಾಭಾವ ಉಳ್ಳವನು ಅಂತ ಹೇಳ್ತಾರೆ. ಹಾಗೆ ನೀವು ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಬ್ರಹ್ಮನಲ್ಲಿ ಆನಂದವನ್ನು ಒಪ್ಪಲಿಲ್ಲ ಅಂತಾದರೆ ಹಾಗೆ ತಾರ್ಕಿಕರು ಹೇಳ್ತಕ್ಕಂತಹ ದುಃಖಾಭಾವ ಅದನ್ನು ಒಪ್ಪಬೇಕಾಗತ್ತೆ. ಅಷ್ಟೇ ಅಲ್ಲ, ಮೋಕ್ಷ ಸ್ಯಾದ್ ಅಪ್ರಯೋಜಕ ಅಂತ. ಮೋಕ್ಷವೂ ಕೂಡ ಅದು ಪ್ರಯೋಜನ ಅಂತ ಆಗದೆ ಹೋಗಬೇಕಾಗಿತ್ತು. ಪ್ರತಿಯೊಬ್ಬರು ಯಾವುದನ್ನು ಪ್ರಯೋಜನ ಅಂತ ಹೇಳ್ತಾರೆ? ಸುಖಮೇವ ಮೇ ಸ್ಯಾತ್. ಸುಖ ಪ್ರಾಪ್ತಿಯಾಗಬೇಕು, ಆ ಸುಖ ಇರತಕ್ಕಂಥದ್ದೇ ಪ್ರಯೋಜನ ಅಂತ ಹೇಳ್ತಾರೆ. ಒಂದು ವೇಳೆ ಸುಖ ಇಲ್ಲ, ಬ್ರಹ್ಮ ಅವನು ಆನಂದ ರೂಪಿಯ ಅಂತಂದರೆ ಏನರ್ಥ? ದುಃಖಾಭಾವ ಉಳ್ಳವನು ಹೊರತು ಆನಂದ ಉಳ್ಳವನು ಅಂತ ಅರ್ಥ ಅಲ್ಲ. ಹಾಗಾದರೆ ಬ್ರಹ್ಮನ ಐಕ್ಯವೆಂಬತಕ್ಕಂಥದ್ದು ಮೋಕ್ಷ ಅಂತ ಹೇಳೋದು. ಆದರೆ ಬ್ರಹ್ಮ ದುಃಖಾಭಾವ ಉಳ್ಳವನು ಹೊರತು ಸುಖ ಉಳ್ಳವನಲ್ಲ ಅಂತ ಆಗಿಬಿಟ್ರೆ ಆವಾಗ ಆ ಮೋಕ್ಷ ಪ್ರಯೋಜನ ಆಗಲಿಕ್ಕೂ ಸಾಧ್ಯ ಇಲ್ಲ. ಅಭೇದೇಪಿ, ಸರ್ವಜ್ಞತ್ವಕ್ಕೂ ಪರಮಾತ್ಮನಿಗೂ ಅಭೇದ ಇದ್ದರೂ ಕೂಡ ಯಥಾ ಯಾವ ರೀತಿಯಲ್ಲಿ ತವ ನಿನಗೆ ಅನ್ಯಶೇಷಃ ನ, ಆ ವಿಜ್ಞಾನಮಾನಂದಂ ಬ್ರಹ್ಮ ಎಂಬಲ್ಲಿ ಒಂದಕ್ಕೆ ಮಾತ್ರ ಇರುವಿಕೆ ಎಂಬತಕ್ಕಂಥದ್ದು ಇಲ್ಲವೋ, ವಿಜ್ಞಾನ ಆನಂದ ಬ್ರಹ್ಮ ಎಂಬುದಾಗಿ ಎಲ್ಲವನ್ನೂ ಹೇಳ್ತೀಯೋ, ತಥಾ ಹಾಗೆಯೇ ಮಮ ನಮ್ಮ ಸಿದ್ಧಾಂತ ಪ್ರಕಾರವು ಸರ್ವಜ್ಞತ್ವ ಬ್ರಹ್ಮ ಎರಡಿಗೂ ಕೂಡ ಅಸ್ತಿತ್ವವನ್ನು ಹೇಳಬಹುದು. ಅನ್ಯಥಾ ಒಂದು ವೇಳೆ ಭಗವಂತನಲ್ಲಿ ಆನಂದ ರೂಪತ್ವವನ್ನು ಒಪ್ಪಲಿಲ್ಲ ಅಂತಾದರೆ ತಾರ್ಕಿಕರು ಜೀಯಾತ್ ಗೆಲ್ಲುತ್ತಾರೆ, ಅವರಿಗೆ ವಿಜಯ ಪ್ರಾಪ್ತವಾಗುತ್ತದೆ. ಅರ್ಥಾತ್ ದುಃಖಾಭಾವ ಬ್ರಹ್ಮನಲ್ಲಿ ಇದೆ ಅಂತ ಹೇಳಿದಂತೆ ಸುಖ ಇಲ್ಲ ಅಂತ ಹೇಳಿದಂತೆ ಆಗಿಬಿಡುತ್ತದೆ. ಅಷ್ಟೇ ಅಲ್ಲ, ಮೋಕ್ಷ ಎಂಬತಕ್ಕಂಥದ್ದು ಅಪ್ರಯೋಜಕ ಸ್ಯಾತ್, ಪ್ರಯೋಜನ ಅಂತ ಆಗದೆ ಹೋಗಬೇಕು, ಅಪ್ರಯೋಜಕ ಅಂತ ಆಗುತ್ತೆ. ಅಭೇದೇಪಿ, ಭಗವಂತನ ಸರ್ವಜ್ಞತ್ವಾದಿ ಗುಣಗಳಿಗೂ ಭಗವಂತನಿಗೂ ಅಭೇದ ಇದ್ದರೂ ಕೂಡ ಯಥಾ ಯಾವ ರೀತಿಯಲ್ಲಿ ತವ ನಿನಗೆ ವಿಜ್ಞಾನಮಾನಂದಂ ಬ್ರಹ್ಮ ಎಂಬಲ್ಲಿ ಅನ್ಯಶೇಷಃ ನ, ಆನಂದ ಬ್ರಹ್ಮ ಇವೆರಡರಲ್ಲಿ ಒಂದು ಮಾತ್ರ ಉಳಿಯುತ್ತೆ ಎಂಬತಕ್ಕಂಥದ್ದಿಲ್ಲವೋ, ಆನಂದ ಬ್ರಹ್ಮ ಅಂತ ಎರಡನ್ನೂ ಹೇಳ್ತಿರೋ, ತಥಾ ಹಾಗೆಯೇ ಮಮ ನಮಗೂ ಕೂಡ ಸರ್ವಜ್ಞತ್ವ ಬ್ರಹ್ಮ ಎರಡನ್ನೂ ಕೂಡ ಹೇಳಲಿಕ್ಕೆ ಬರುತ್ತೆ. ಅನ್ಯಥಾ ಒಂದು ವೇಳೆ ಬ್ರಹ್ಮನಲ್ಲಿ ಆನಂದವನ್ನು ಒಪ್ಪಲಿಲ್ಲ ಅಂತಾದರೆ ಆಗ ತಾರ್ಕಿಕರು ಜೀಯಾತ್ ಜಯವನ್ನು ಹೊಂದುತ್ತಾರೆ. ಭಗವಂತನಲ್ಲಿ ಆನಂದ ಇಲ್ಲ, ದುಃಖಾಭಾವ ಎಂಬುದಾಗಿ ಹೇಳ್ತಕ್ಕಂತಹ ತಾರ್ಕಿಕರಿಗೇನೆ
ಜಯಪ್ರಾಪ್ತಿ ಆಗುತ್ತದೆ. ಮೋಕ್ಷವು ಅಪ್ರಯೋಜಕ ಸ್ಯಾತ್, ಅಪ್ರಯೋಜಕ ಅಂತ ಆಗುತ್ತದೆ. ನನು ಗುಣಾನಾಂ ಅಭೇದೆ ಏಕತರ ಪರಿಶೇಷ ಸ್ಯಾತ್ ಇತ್ಯತಃ ಅಭೇದೇಪೀತಿ ಅಂತ. ಗುಣಗಳಿಗೆ ಅಭೇದ ಇದೆ ಅಂತ ಹೇಳಿಬಿಟ್ರೆ, ಯಾಕೆ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಭಿನ್ನವಾದ ಗುಣವನ್ನು ನಿರಾಕರಣೆ ಮಾಡುತ್ತೆ. ಹಾಗಾದರೆ ಗುಣಗಳಿದೆ, ಗುಣಗಳಲ್ಲಿ ಏನಾಗಿದೆ? ಅಭಿನ್ನವಾಗಿದೆ. ಆ ಗುಣಗಳಿಗೂ ಅಭೇದ ಇದೆ, ಪರಮಾತ್ಮನಿಂದ ಗುಣಗಳಿಗೆ ಅಭೇದ ಅಂತ ಈ ರೀತಿಯಲ್ಲಿ ಒಪ್ಪಿದರೆ ಏನಾಗುತ್ತೆ? ಏಕತರ ಪರಿಶೇಷ ಸ್ಯಾತ್, ಒಂದು ಮಾತ್ರ ಉಳಿಬೇಕಾಗುತ್ತೆ. ಘಟಃ ಕಲಶಃ, ಘಟಕ್ಕೂ ಕಲಶಕ್ಕೂ ಅಭೇದ ಇದೆ. ಏನು ಹೇಳ್ತಾರೆ? ಘಟಃ ಅಸ್ತಿ ಅಥವಾ ಕಲಶಃ ಅಸ್ತಿ ಅಂತ ಹೇಳ್ತಾರೆ. ಘಟಃ ಕಲಶಃ ಅಸ್ತಿ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ, ಎರಡರಲ್ಲಿ ಒಂದು ಮಾತ್ರ ಉಳಿಯುತ್ತೆ. ಹೀಗೆ ಬ್ರಹ್ಮ ಆನಂದ, ಬ್ರಹ್ಮ ಸರ್ವಜ್ಞ ಇತ್ಯಾದಿಗಳಲ್ಲಿ ಯಾವುದಾದ್ರು ಒಂದು ಮಾತ್ರ ಇರಬೇಕಾಗುತ್ತೆ ಅಂತಂದರೆ ಇತ್ಯತಃ, ಅದಕ್ಕೆ ಹೇಳ್ತಾರೆ ಅಭೇದೇಪಿ ಇತಿ. ಯಥಾ ತವ ಸುಖಾದೌ ಅಭೇದೇಪಿ ಏಕಶೇಷಃ ನ ಬ್ರಹ್ಮೈವ ಅಸ್ತಿ ಅಂತ. ಏಕಶೇಷಃ ನ ಬ್ರಹ್ಮೈವ ಅಸ್ತಿ. ನೀವು ಸುಖ ಮತ್ತು ವಿಜ್ಞಾನ ಇವುಗಳಲ್ಲಿ ಆ ಅಭೇದವನ್ನು ಒಪ್ತೀರ. ಸುಖ ಮತ್ತು ವಿಜ್ಞಾನಾದಿಗಳು, ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಶ್ರುತಿಯಲ್ಲಿ ಸುಖ ವಿಜ್ಞಾನಾದಿಗಳಿಗೆ ಅಭೇದವನ್ನು ಒಪ್ತೀರ. ಆದರೆ ಏಕಶೇಷಃ ನ, ವಿಜ್ಞಾನ ಒಂದೇ ಇದೆ, ಆನಂದ ಒಂದೇ ಇದೆ, ಬ್ರಹ್ಮ ಒಂದೇ ಇದೆಯಾ? ಇಲ್ಲ. ಆದ್ದರಿಂದ ಅಲ್ಲಿ ನ ಬ್ರಹ್ಮೈವ ಅಸ್ತಿ, ಕೇವಲ ಬ್ರಹ್ಮ ಮಾತ್ರ ಇದ್ದಾನೆ ಅಂತ ಇಲ್ಲ. ನ ಸುಖಂ ನಾಮ ಕಿಂಚಿದಸ್ತಿ ಇತಿ ಏಕಸ್ಯೈವ ಅವಶೇಷಃ ಅಂತ. ಸುಖ ಎಂಬತಕ್ಕಂಥದ್ದು ಬೇರೆ ಇಲ್ಲವೇ ಇಲ್ಲ, ಬ್ರಹ್ಮ ಮಾತ್ರ ಇದ್ದಾನೆ ಅಂತ ಏಕಶೇಷ ಇದೆಯಾ? ಒಂದು ಮಾತ್ರ ಉಳಿಯುತ್ತೆ ಅಂತಿದೆಯಾ? ಇಲ್ಲ. ತಥಾ ಮಮ ಬ್ರಹ್ಮಗುಣಾನಾಂ ಅಭೇದೇಪಿ ಏಕಶೇಷಃ ನ ಇತಿ ಯೋಜನಾ. ಭಗವಂತನ ಗುಣಗಳು ಅನಂತವಾಗಿದ್ದಾವೆ. ಅನಂತ ಗುಣಗಳಿಗೂ ಪರಮಾತ್ಮನಿಗೂ ಅಭೇದ ಇದೆ. ಅಭೇದ ಇದ್ದರೂ ಕೂಡ ಏಕಶೇಷ ಎಂಬತಕ್ಕಂಥದ್ದು ಇಲ್ಲ. ನೀವು ಹೇಳುವ ಹಾಗೆ ನಾವು ಹೇಳ್ತೇವೆ. ಅನ್ಯಥಾ ಸುಖಾದೌ ಏಕಶೇಷಃ ಭವತಿ ಚೇತ್ ತಾರ್ಕಿಕಃ ಜೀಯಾತ್. ಸುಖಾದಿಗಳಲ್ಲಿ ಒಂದು ಮಾತ್ರ ಉಳಿಯುತ್ತೆ ಅಂತಾದರೆ ಆವಾಗ ತಾರ್ಕಿಕರಿಗೆ ಜಯಪ್ರಾಪ್ತಿ ಆಗುತ್ತೆ. ಬ್ರಹ್ಮಣಿ ದುಃಖ ನಿವೃತ್ತಿರೇವ ಅಸ್ತಿ ನ ಸುಖಂ ಇತಿ ತದುಕ್ತ ಪ್ರಮೇಯಸ್ಯ ತ್ವಯಾಪಿ ಅಂಗೀಕಾರಾದಿತಿ ಭಾವ. ಅವರೇನು ಹೇಳ್ತಾರೆ? ಬ್ರಹ್ಮನಲ್ಲಿ ದುಃಖ ನಿವೃತ್ತಿ ಇದೆ, ಸುಖ ಇಲ್ಲ. ತಾರ್ಕಿಕರು ಹೇಳ್ತಕ್ಕಂಥದ್ದು ಬ್ರಹ್ಮನಲ್ಲಿ ದುಃಖ ನಿವೃತ್ತಿ ಇದೆ, ದುಃಖ ಧ್ವಂಸ ಇದೆ, ಏನಿಲ್ಲ, ಸುಖ ಇಲ್ಲ ಅಂತ. ನೀವು ಕೂಡ ಬ್ರಹ್ಮ ಇದ್ದಾನೆ, ಅವನಲ್ಲಿ ಆನಂದ ಇಲ್ಲ. ಯಾಕೆ? ಬ್ರಹ್ಮ ಆನಂದ ಎರಡು ಸ್ವರೂಪ, ಅಂದ ಆನಂದವನ್ನು ಒಪ್ಲಿಕ್ಕೆ ಬರಲ್ಲ. ಅಭೇದ ಇದ್ದರೆ ಒಂದು ಉಳಿಬೇಕು ಅಂತಂದರೆ ಬ್ರಹ್ಮ ಮಾತ್ರ ಇದ್ದಾನೆ, ದುಃಖ ನಿವೃತ್ತಿ ಮಾತ್ರ ಇದೆ, ಮತ್ತು ಸುಖ ಇಲ್ಲ ಅಂತ ಆಗಬೇಕಾಗುತ್ತೆ. ಕಿಂಚೇವಂ ಸತಿ, ಅಷ್ಟೇ ಅಲ್ಲ, ಹೀಗಾದರೆ ದುಃಖ ನಿವೃತ್ತಿರೇವ ಮೋಕ್ಷ ಇತ್ಯುಕ್ತಂ ಸ್ಯಾತ್. ಹಾಗಾದರೆ ಮೋಕ್ಷ ಅಂದ್ರೇನು? ದುಃಖ ನಿವೃತ್ತಿಯನ್ನೇ ಮೋಕ್ಷ ಅಂತ ಹೇಳದಂತೆ ಆಯಿತು. ತತಃ ಸುಖಾಭಾವಾನ್ ಮುಕ್ತಿ ಅಪುರುಷಾರ್ಥ ಸ್ಯಾದಿತ್ಯಾಹ. ಸುಖ ಇಲ್ಲ ಅಂತಾದರೆ ಎಲ್ಲರೂ ಏನು ಬಯಸ್ತಾರೆ? ಸುಖವನ್ನು ಬಯಸ್ತಾರೆ. ಪುರುಷಾರ್ಥ, ಪುರುಷರಿಂದ ಅಪೇಕ್ಷಿಸಲ್ಪಡತಕ್ಕಂಥದ್ದು ಯಾವುದು? ಸುಖ. ಆದರೆ ಮೋಕ್ಷದಲ್ಲಿ ಸುಖ ಇಲ್ಲ ಅಂತ ಆಗಿಬಿಟ್ರೆ ಅದು ಪುರುಷಾರ್ಥ ಅಂತ ಆಗದೆ ಹೋಗಬೇಕಾದೀತು. ಮೋಕ್ಷಶ್ಚ ಅಪ್ರಯೋಜಕ ಸ್ಯಾತ್ ಅಂತ ಹೇಳಿದ್ದಾರೆ. ಯಥಾ ಸುಖಾಭಾವವಾದಾತ್ ಭಿನ್ನಸ್ತ್ವಂ ಪ್ರತಿವಾದ್ಯಭೂ ತಥಾ ನಿರ್ಗುಣತಾವಾದಾತ್ ಗುಣವಾದಿ ಭವಾಮ್ಯಹಂ. ತಾರ್ಕಿಕರಿಗೆ ಮಾಯಾವಾದಿಗಳು ಪ್ರತಿವಾದಿಗಳು. ತಾರ್ಕಿಕರಿಗೆ ಮಾಯಾವಾದಿಗಳು ಪ್ರತಿವಾದಿಗಳು. ಯಾಕೆ? ತಾರ್ಕಿಕರು ಸುಖಾಭಾವವನ್ನು ಹೇಳ್ತಾರೆ. ತಾರ್ಕಿಕರು ಭಗವಂತನಲ್ಲಿ ಬ್ರಹ್ಮನಲ್ಲಿ ಸುಖಾಭಾವವನ್ನು ಹೇಳ್ತಾರೆ. ಆ ಸುಖಾಭಾವವಾದಾತ್, ಸುಖಾಭಾವವನ್ನು ಹೇಳ್ತಕ್ಕಂತಹ ಯಾವ ತಾರ್ಕಿಕರಿದ್ದಾರೆ, ನೀವೇನು ಹೇಳ್ತೀರಿ? ಭಿನ್ನ. ನೀವು ಬ್ರಹ್ಮನು ಸುಖ ಸ್ವರೂಪನಾಗಿದ್ದಾನೆ ಅಂತ ಹೇಳ್ತೀರಿ. ಅವನಲ್ಲಿ ಸುಖ ಇಲ್ಲ ಅಂತ ಹೇಳೋದಿಲ್ಲ,
ಸುಖವನ್ನು ನೀವು ಹೇಳ್ತೀರಾ. ಆದ್ದರಿಂದ ಏನು ಹೇಗಿದ್ದೀರಾ, ತಾರ್ಕಿಕರು ಹೇಳೋದಕ್ಕಿಂತ ಭಿನ್ನವಾದದ್ದನ್ನು ನೀವು ಹೇಳ್ತಾ ಇದ್ದೀರಾ. ಆದ್ದರಿಂದ ತಾರ್ಕಿಕರಿಗೆ ನೀವು ಪ್ರತಿವಾದಿಗಳಾಗಿದ್ದೀರ. ಹಾಗೆ ನಿಮಗೆ ನಾವು ಪ್ರತಿವಾದಿಗಳು. ಅದು ಯಾಕೆ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ, ನಿರ್ಗುಣತಾವಾದ. ನೀನು ಭಗವಂತನನ್ನು ನಿರ್ಗುಣ ಅಂತ ಹೇಳ್ತೀಯ, ನಾವು ಭಗವಂತನನ್ನು ಗುಣವುಳ್ಳವನು ಅಂತ ಹೇಳ್ತೇವೆ. ಆದ್ದರಿಂದ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತಕ್ಕಂತಹ ನಿನಗಿಂತ ಬೇರೆಯಾದದ್ದನ್ನು ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ನಾವು ನಿನಗೆ ಪ್ರತಿವಾದಿ ಆಗ್ತೇವೆ. ಹಾಂ ಹಾಂ ಅದೇ ಶ್ರುತಿವಾಕ್ಯ ಅಲ್ಲ. ಶ್ರುತಿವಾಕ್ಯ ಇದ್ದರೂ ಕೂಡ ಅದಕ್ಕೆ ದುಃಖ ನಿವೃತ್ತಿ ಅಂತ ಅರ್ಥ, ಸುಖ ಅಂತ ಅರ್ಥ ಅಲ್ಲ. ದುಃಖ ನಿವೃತ್ತಿ ಅಂತಲೇ ಅರ್ಥ. ಅದೇ ಯುಕ್ತಿ. ತಾರ್ಕಿಕರು ಅಂದರೆ ಯುಕ್ತಿಯಿಂದ ಎಲ್ಲವನ್ನೂ ಕೂಡ ಸಾಧನೆ ಮಾಡುವವರು. ಅವರಿಗೆ ಪ್ರಮಾಣ ತಾರ್ಕಿಕರು ಅಂತ ಹೇಳೋದು ತರ್ಕವೇ ಅವರಿಗೆ ಮುಖ್ಯವಾದ ಪ್ರಮಾಣ. ಅಂದರೆ ಯುಕ್ತಿ ಅಂತಕ್ಕಂಥದ್ದು ಮುಖ್ಯವಾದ ಪ್ರಮಾಣ. ಲೋಕದಲ್ಲಿ ಏನು ಕಂಡಿದೆ, ಸುಖ ದುಃಖಗಳು ಎರಡೂ ಒಟ್ಟಿಗೆ ಇರೋದೇ ಕಂಡಿದೆ. ಭಗವಂತನಲ್ಲಿ ಸುಖವನ್ನು ಒಪ್ತೀರಾ ಅಂತಂದರೆ ದುಃಖ ಒಪ್ಪಬೇಕಾಗತ್ತೆ. ಆದ್ದರಿಂದ ಸುಖ ಇಲ್ಲ ಅಂತ ಯುಕ್ತಿಯನ್ನು ಹೇಳ್ತಾರೆ. ಅದಕ್ಕೆ ತಾರ್ಕಿಕರು ಅಂತ ಕರೆಯೋದು. ಅವರ ದುಃಖ ನಿವೃತ್ತಿಯನ್ನು ಮೋಕ್ಷ ಅಂತಾರೆ. ಸುಖ ಇಲ್ಲ, ದುಃಖನೂ ಇಲ್ಲ, ಸುಖನೂ ಇಲ್ಲ. ಈಗ ಸಂಸಾರದಲ್ಲಿ ದುಃಖ ಇದೆ, ಈ ದುಃಖ ನಿವೃತ್ತಿ ಆಗುತ್ತೆ. ಮತ್ತು ಸಂಸಾರದಲ್ಲಿರೋ ಸುಖವೂ ಇಲ್ಲ, ಬೇರೆ ಸುಖವೂ ಇಲ್ಲ. ದುಃಖ ನಿವೃತ್ತಿಯೇ ಮೋಕ್ಷ ಅಂತ ಅವ್ರು ಹೇಳೋದು. ಯಾರು ಇಲ್ಲ, ಅದ್ವೈತಿಗಳು ಅದಕ್ಕೆ ಹೇಳ್ತಾರೆ ಆನಂದ ಅಂತ. ಆನಂದಂ ಬ್ರಹ್ಮಣೋ ವಿದ್ವಾನ್, ಬ್ರಹ್ಮನನ್ನು ಆನಂದ ರೂಪ ಅಂತ ಹೇಳ್ತಾರೆ. ಅದರಿಂದ ನೀನು ಭಗವಂತನನ್ನು ಆನಂದ ರೂಪ ಅಂತ ಹೇಳ್ತೀಯ. ಇಲ್ಲ ಅಂತಂದರೆ ತಾರ್ಕಿಕರಂತೆ ನೀನು ಆಗಬೇಕಾಗುತ್ತೆ. ನೀನು ತಾರ್ಕಿಕರಿಗೆ ಪ್ರತಿವಾದಿ. ನೀನು ಪ್ರತಿವಾದಿ ಅಂದರೆ ಏನರ್ಥ, ತಾರ್ಕಿಕರು ಹೇಳಿದ್ದಕ್ಕೆ ನೀನು ಬೇರೆಯಾದ್ದನ್ನೇ ಹೇಳ್ತೀಯ, ಅವ್ರು ಹೇಳಿದ್ದನ್ನು ಒಪ್ಕೊಳ್ಳೋದಿಲ್ಲ. ನೀನು ಹೇಗೆ ತಾರ್ಕಿಕರಿಗೆ ಪ್ರತಿವಾದಿಯಾಗಿದ್ದೀಯೋ, ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳ್ತಕ್ಕಂಥ ನಿನಗೆ ಪ್ರತಿವಾದಿ ನಾವಾಗಿದ್ದೇವೆ. ಬ್ರಹ್ಮನನ್ನು ಗುಣಪೂರ್ಣ ಅಂತ ಹೇಳ್ತೇವೆ. ಸುಖಾಭಾವವಾದಾತ್, ಸುಖಾಭಾವವನ್ನು ಹೇಳುವಂತಹ ವಾದಕ್ಕಿಂತಲೂ ಭಿನ್ನ ಬೇರೆಯಾದಂತಹ ಪ್ರಮೇಯವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ತ್ವಂ ನೀನು ಯಥಾ ಯಾವ ರೀತಿಯಲ್ಲಿ ಪ್ರತಿವಾದಿ ಅಭೂಹು ತಾರ್ಕಿಕರಿಗೆ ಪ್ರತಿವಾದಿಯಾಗಿದ್ದೀಯೋ ತಥಾ ಹಾಗೆಯೇ ನಿರ್ಗುಣತಾವಾದಾತ್ ನಿರ್ಗುಣತ್ವವನ್ನು ಹೇಳತಕ್ಕಂತಹ ವಾದಕ್ಕಿಂತಲೂ ಗುಣವಾದಿ ಬೇರೆಯಾದಂತಹ ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಹೇಳತಕ್ಕಂತಹ ಅಹಂ ನಾನು ಪ್ರತಿವಾದಿ ಭವಾಮಿ, ನಿನಗೆ ಪ್ರತಿವಾದಿ ಆಗ್ತೇನೆ. ಸುಖಾಭಾವವಾದಾತ್, ಸುಖಾಭಾವವನ್ನು ಹೇಳುವ ವಾದಕ್ಕಿಂತಲೂ ಭಿನ್ನವಾದ ಪ್ರಮೇಯವನ್ನು ಪ್ರತಿಪಾದನೆ ಮಾಡತಕ್ಕಂತಹ ತ್ವಂ ನೀನು ಪ್ರತಿವಾದಿ ಅಭೂಹು ತಾರ್ಕಿಕರಿಗೆ ಪ್ರತಿವಾದಿಯಾಗಿದ್ದೀಯಾ. ತಥಾ ಹಾಗೆಯೇ ನಿರ್ಗುಣತಾವಾದಾತ್ ನಿರ್ಗುಣತ್ವವನ್ನು ವಾದ ಮಾಡತಕ್ಕಂತಹ ನಿನಗಿಂತ ಭಿನ್ನವಾದ ಗುಣವಾದಿ ಭಗವಂತ ಗುಣಪೂರ್ಣನಾಗಿದ್ದಾನೆ ಎಂಬುದಾಗಿ ಹೇಳತಕ್ಕಂತಹ ಪ್ರತಿಪಾದನೆ ಮಾಡತಕ್ಕಂಥ ಅಹಂ ನಾನು ಭವಾಮಿ ನಿನಗೆ ಪ್ರತಿವಾದಿ ಆಗ್ತೇನೆ. ಅಭಿನ್ನ ಗುಣತಾ ಪಕ್ಷೆ ಮಾಯಾವಾದ್ಯುಕ್ತ ಗುಣಾಭಾವ ಪಕ್ಷಸ್ಯ ಭವದುಕ್ತ ಸಗುಣವಾದಸ್ಯ ಕೋ ವಿಶೇಷಃ ಇತ್ಯತಃ ಅಭಿನ್ನ ಸುಖತಾ ಪಕ್ಷೆ ತಾರ್ಕಿಕೋಕ್ತ ಸುಖಾಭಾವ ಪಕ್ಷಾತ್ ಸುಖವಾದಿನಃ ತವ ಯೋ ವಿಶೇಷಃ ಸ ಏವ ಮಮಾಪಿ ಸ್ಯಾದ್ ಇತ್ಯಾಹ ಯಥಾ ಇತಿ ಪ್ರತಿವಾದಿ ಸುಖಭಾವವಾದಿ ಭಿನ್ನಃ ಇತಿ ದಾರ್ಷ್ಟಾಂತಿಕೇಪಿ ಯೋಜನೀಯಂ ಅಂತ. ಅಭಿನ್ನ ಗುಣತಾ ಪಕ್ಷೆ ನಾವು ಸರ್ವಜ್ಞತ್ವಾದಿ ಗುಣಗಳನ್ನು ಒಪ್ತೇವೆ. ಸರ್ವಜ್ಞತ್ವಾದಿ ಗುಣಗಳು ಭಗವಂತನಿಂದ ಅಭಿನ್ನ ಅಂತ ಹೇಳ್ತೇವೆ. ಮಾಯಾವಾದಿಗಳು ಸರ್ವಜ್ಞತ್ವಾದಿಗಳನ್ನು ಒಪ್ಪೋದಿಲ್ಲ, ಮತ್ತು ಆನಂದಾದಿಗಳನ್ನು ಒಪ್ತಾರೆ. ಆನಂದಾದಿ ಗುಣಗಳು ಭಗವಂತನಿಂದ ಅಭಿನ್ನ ಅಂತ ಹೇಳ್ತಾರೆ.
ನಾವು ಸರ್ವಜ್ಞತ್ವಾದಿ ಗುಣಗಳನ್ನು ಒಪ್ಪಿ ಸರ್ವಜ್ಞತ್ವಾದಿ ಗುಣಗಳು ಬ್ರಹ್ಮನಿಂದ ಅಭಿನ್ನ ಅಂತ ಹೇಳ್ತೇವೆ. ಮಾಯಾವಾದಿಗಳು ಆನಂದಾದಿ ಗುಣಗಳನ್ನು ಒಪ್ಪಿ ಅವು ಭಗವಂತನಿಂದ ಅಭಿನ್ನ ಅಂತ ಹೇಳ್ತಾರೆ. ಅದರಿಂದ ಅಭಿನ್ನ ಗುಣತಾ ಪಕ್ಷೆ ಮಾಯಾವಾದ್ಯುಕ್ತ ಗುಣಾಭಾವ ಪಕ್ಷಸ್ಯ ಭವದುಕ್ತ ಸಗುಣವಾದಸ್ಯ ಕೋ ವಿಶೇಷ. ಹಾಗಾದರೆ ಮಾಯಾವಾದಿಗಳು ಹೇಳ್ತಕ್ಕಂಥದ್ದು ಗುಣಾಭಾವ, ಅವರು ಗುಣ ಇಲ್ಲ ಅಂತ ಹೇಳ್ತಾರೆ. ನಾವು ಅಭೇದವನ್ನು ಒಪ್ಪಿಬಿಟ್ಟು ಗುಣ ಇದೆ ಅಂತ ಹೇಳ್ತೇವೆ. ಹಾಗಾದರೆ ಅವರು ಗುಣಗಳನ್ನು ಹೇಳಿ ಅಭೇದವನ್ನು ಹೇಳ್ತಾರೆ, ಆದರೆ ಗುಣಾಭಾವವನ್ನು ಹೇಳ್ತಾರೆ. ನಾವು ಗುಣವನ್ನು ಒಪ್ಪಿ ಗುಣಪೂರ್ಣ ಅಂತ ಹೇಳ್ತಾ ಇದ್ದೇವೆ. ಇದಕ್ಕೇನು ವ್ಯತ್ಯಾಸ? ಇಬ್ಬರೂ ಅಭೇದವನ್ನು ಒಪ್ಪುವರು ತಾನೆ ಅಂತಂದರೆ ಅದಕ್ಕೆ ಅಭಿನ್ನ ಸುಖತಾ ಪಕ್ಷೆ ತಾರ್ಕಿಕೋಕ್ತ ಸುಖಾಭಾವ ಪಕ್ಷಾತ್ ಸುಖವಾದಿನಃ ತವ ಯೋ ವಿಶೇಷ ಅಂತ. ನೀನು ಭಗವಂತನಲ್ಲಿ ವಿಜ್ಞಾನವಾನಂದಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿ ಅನುಗುಣವಾಗಿ ಭಗವಂತನಿಂದ ಅಭಿನ್ನವಾದ ಸುಖ ಇದೆ ಅಂತ ಹೇಳ್ತೀಯ. ಭಗವಂತನಲ್ಲಿ ಅವನಿಂದ ಅಭಿನ್ನವಾದಂತಹ ಸುಖ ಇದೆ ಎಂಬುದಾಗಿ ಹೇಳ್ತಕ್ಕಂತಹ ನಿನಗೆ ತಾರ್ಕಿಕರು ಹೇಳ್ತಕ್ಕಂತಹ ಏನು ಸುಖ ಇಲ್ಲ ಎಂಬತಕ್ಕಂತಹ ವಾದ ಇದೆ, ಅದಕ್ಕಿಂತ ವಿಶೇಷ ಇದೆಯೋ ಇಲ್ವೋ? ಭಗವಂತನನ್ನು ವಿಜ್ಞಾನಮಾನಂದಂ ಬ್ರಹ್ಮ ಆನಂದಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿಗನುಗುಣವಾಗಿ ಆನಂದ ಅಭಿನ್ನನಾಗಿದ್ದಾನೆ ಎಂಬತಾಗೆ ಹೇಳ್ತಕ್ಕಂಥ ನಿನಗೆ ತಾರ್ಕಿಕರು ಏನು ಭಗವಂತನಲ್ಲಿ ಸುಖಾಭಾವ ಎಂಬುದಾಗಿ ಹೇಳ್ತಾ ಇದ್ದಾರೆ, ಅವರಿಂದ ವಿಶೇಷ ಎಂಬತಕ್ಕಂಥದ್ದು ಇದೆಯೋ ಇಲ್ವೋ? ವಿಶೇಷ ಇದೆ. ಹಾಗೇ ಸಯೇವ ಮಮಾಪಿ ಸ್ಯಾತ್. ಅದೇ ರೀತಿಯಲ್ಲಿ ಭಗವಂತನಲ್ಲಿ ಸುಖಾದಿಗಳಿಗೆ ಅಭಿನ್ನತ್ವವನ್ನು ಹೇಳ್ತಕ್ಕಂತಹ ನಿನಗೂ ಸರ್ವಜ್ಞತ್ವಾದಿಗಳನ್ನು ಹೇಳ್ತಕ್ಕಂತಹ ಸರ್ವಜ್ಞತ್ವಾದಿಗಳನ್ನು ಒಪ್ಪಿ ಅನಂತ ಗುಣಗಳಿಗೆ ಭಗವಂತನಿಂದ ಅಭೇದವನ್ನು ಹೇಳ್ತಕ್ಕಂಥ ನಮಗೂ ವಿಶೇಷ ಇದೆ. ಅದೇನದು? ನಿರ್ಗುಣತಾವಾದ. ನೀನು ನಿರ್ಗುಣತ್ವವನ್ನು ಹೇಳ್ತಕ್ಕಂಥವನು, ನಾವು ಭಗವಂತನಲ್ಲಿ ಗುಣವಾದಿ, ಅನಂತ ಗುಣ ಇದೆ ಎಂಬುದಾಗಿ ಹೇಳ್ತಕ್ಕಂಥವರು ವಿಶೇಷ ಇದೆ. ಯಾರು? ಸ್ವರೂಪವಾದ ಗುಣ. ಆನಂದವು ಗುಣ ಅಂತ ಹೇಳಲ್ಲ ಅವರು, ಭಗವಂತನ ಸ್ವರೂಪ ಅಂತ ಹೇಳ್ತಾರೆ. ಭಗವಂತನ ಸ್ವರೂಪ ಅಂತ ಹೇಳ್ತಾರೆ. ಸ್ವರೂಪವಾದ ಗುಣ ಅಂತ ಹೇಳಲ್ಲ ಅದು. ಆನಂದಾದಿಗಳು ಭಗವತ್ ಸ್ವರೂಪವಾದ ಗುಣ ಅಂತ ಶಬ್ದದಿಂದ ವ್ಯವಹಾರ ಮಾಡಲ್ಲ ಅವರು. ಬ್ರಹ್ಮ ಆನಂದ ಸ್ವರೂಪ ಅಂತ ಹೇಳ್ತಾರೆ. ಬ್ರಹ್ಮನಲ್ಲಿ ಆನಂದ ಗುಣ ಇದೆ ಅಂತ ಹೇಳಲ್ಲ. ಆದ್ದರಿಂದ ಅವರು ನಿರ್ಗುಣತಾವಾದಿಗಳು. ಆದ್ದರಿಂದ ಅವರು ನಿರ್ಗುಣತಾವಾದಿಗಳು. ನಿರ್ಗುಣತ್ವ ಅಂದರೆ ಏನರ್ಥ? ಗುಣರಹಿತ ಅಂತ ಅರ್ಥ. ಆನಂದ ರೂಪ, ಆನಂದ ಗುಣ ಉಳ್ಳವನಲ್ಲ ಅವನು. ಅವನೇ ಆನಂದ, ಅವನೇ ಆನಂದ ಅಂದರೆ ಆನಂದ ಸ್ವರೂಪಿ ಅವನು. ಆನಂದ ಸ್ವರೂಪಿ ಅಂದರೆ ಏನರ್ಥ? ಅವ್ರ ಮತ ಪ್ರಕಾರವೂ ಕೂಡ ಅದಕ್ಕೆ ಹೇಳ್ತಾ ಇರೋದು, ನೀವು ತಾರ್ಕಿಕರಂತೆ ಅಲ್ಲ ಅಂತ. ಅವ್ರ ಮತ ಪ್ರಕಾರ ಸತ್ಯಂ ಜ್ಞಾನಮನಂತ ಮುಂದೆ ಹೇಳ್ತಾ ಇರೋದನ್ನು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂದರೆ ಏನರ್ಥ? ಭಗವಂತನಲ್ಲಿ ಸತ್ಯತ್ವ ಇದೆ ಅಂತಲ್ಲ, ಅಸತ್ಯತ್ವ ಇಲ್ಲ ಅಂತ ಅರ್ಥ. ಜ್ಞಾನಂ ಅಂದರೆ ಜ್ಞಾನ ಉಳ್ಳವನು ಅಂತ ಅರ್ಥ ಅಲ್ಲ, ಅಜ್ಞಾನ ಇಲ್ಲ ಅಂತ ಅರ್ಥ. ಅನಂತತ್ವ ಅಂದರೆ ಅಂತ ಇಲ್ಲ ಅಂತ. ಈ ರೀತಿಯಲ್ಲಿ ನಿಷೇಧ ಪರವಾಗಿ ಹೇಳ್ತಾರೆ. ಹಾಗೆ ಆನಂದ ಅಂದರೆ ಏನರ್ಥ? ಅನಾನಂದ ಅಲ್ಲ ಅಂತ ಆಯಿತು. ಅದಕ್ಕೆ ಹೇಳಿದ್ದೀಗ, ಒಂದು ವೇಳೆ ನೀನು ಆನಂದ ಎಂಬತಕ್ಕಂತಹ ಶ್ರುತಿವಾಕ್ಯಕ್ಕೆ ಅನಾನಂದ ಇಲ್ಲ ಅಂದರೆ ದುಃಖ ಇಲ್ಲ ಅಂತ ಅರ್ಥ ಮಾಡ್ತೀಯ ಅಂತಂದರೆ ತಾರ್ಕಿಕರು ಹೇಳಿದಂತೆ ಆಗಿಬಿಡುತ್ತೆ. ಆದ್ದರಿಂದ ಭಗವಂತನಲ್ಲಿ ಗುಣವನ್ನು ಒಪ್ಪಬೇಕಾಗತ್ತೆ. ಅಂದರೆ ನಾವು ನಿರ್ಗುಣತಾವಾದಿ, ಭಗವಂತನನ್ನು ಆನಂದ ಸ್ವರೂಪ ಅಂತ ಹೇಳ್ತೀಯ, ಭಗವಂತನಲ್ಲಿ ಗುಣ ಇಲ್ಲ ಅಂತ ಹೇಳ್ತೀಯ. ಅಂದರೆ ನೀನು ಸುಖಾಭಾವನ ಹೇಳ್ತಕ್ಕಂತಹ ತಾರ್ಕಿಕರಿಗೆ ಪ್ರತಿವಾದಿ ಆಗಿದ್ದೀಯ. ಹಾಗೆ ನಾವು ನಿರ್ಗುಣತಾವಾದಿಯಾದ ನಿನಗಿಂತ ಭಿನ್ನವಾಗಿ ಬೇರೆಯಾದಂತಹ ಭಗವಂತನಲ್ಲಿ ಗುಣ ಇದೆ ಅಂತ ನಾವು ವಾದ ಮಾಡ್ತಾ ಇದ್ದೇವೆ. ಆದ್ದರಿಂದ ನಾವು ಅದನ್ನು ನಿರಾಕರಣೆ ಮಾಡ್ತೇವೆ, ಪ್ರತಿವಾದಿ ಆಗಿದ್ದೇವೆ. ಭಿನ್ನ ಇತಿ ದಾಷ್ಟಾಂತಿಕೇಪಿ ಯೋಜನೀಯಂ. ಅಲ್ಲಿ ಭಿನ್ನ ಅಂತ ತಾರ್ಕಿಕರ ಸುಖಾಭಾವವಾದಾದ್ ಭಿನ್ನ ಅಂತಿದೆ.
ಹಾಗೆ ನಿರ್ಗುಣತಾವಾದಾತ್ ಭಿನ್ನ ಅಂತಿಟ್ಕೊಂಡು ನಿರ್ಗುಣತಾವಾದಾತ್ ಭಿನ್ನ ಗುಣವಾದಿ ಅಹಂ ಭವೇತ್ ಅಂತ ವಾಕ್ಯವನ್ನು ನಾವು ಯೋಜನೆ ಮಾಡಿಕೊಳ್ಬೇಕು. ಭಿನ್ನ ಅನ್ನೋದನ್ನು ಎರಡೂ ಕಡೆಯಲ್ಲೂ ಕೂಡ ಅನ್ವಯ ಮಾಡಿಕೊಳ್ಬೇಕು. ಗುಣ ನಿರ್ಗುಣತಾವಾದಾತ್ ಭಿನ್ನ. ನಿರ್ಗುಣತಾವಾದ ಮಾಡತಕ್ಕಂತಹ ನಿನ್ನಿಂದ ಭಿನ್ನ ಬೇರೆಯಾದಂತಹ ಪ್ರಮೇಯವನ್ನು ಪ್ರತಿಪಾದನೆ ಮಾಡುವ ಗುಣವಾದಿ, ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಹೇಳ್ತಕ್ಕಂಥ ನಾನು ಅಹಂ ಭವಾನ್ ಪ್ರತಿವಾದಿ ಆಗ್ತೇನೆ. ಗುಣತಾ ಗುಣಿತಾ ಚ ಸ್ಯಾತ್ ಸುಖತಾ ಸುಖಿತಾ ಯಥಾ ಆನಂದಂ ಬ್ರಹ್ಮಣೋ ವಿದ್ವಾನ್ ಇತ್ಯಪ್ಯಾಹ ಶ್ರುತಿಸ್ಫುಟಂ. ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತ ಶ್ರುತಿ ಇದೆ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತಲೂ ಶ್ರುತಿ ಇದೆ. ಅವರು ವಿಜ್ಞಾನಮಾನಂದಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಈ ವಾಕ್ಯಗಳನ್ನು ಇಟ್ಕೊಂಡು ಬ್ರಹ್ಮನನ್ನೇನು ಹೇಳ್ತಾರೆ? ಆನಂದ ರೂಪ ಅಂತ ಹೇಳ್ತಾರೆ. ಹಾಗಾದರೆ ಆನಂದಾದಿಗಳಿಗೆ ಏನು ಬಂತು? ಗುಣತ್ವ ಇಲ್ಲ, ಗುಣಿತ್ವ ಬಂತಷ್ಟೆ. ವಿಜ್ಞಾನ ವಿಜ್ಞಾನಮಾನಂದಂ ಬ್ರಹ್ಮ. ಹೌದು, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಶ್ರುತಿ ಹೇಳುತ್ತೆ. ಇದೆಲ್ಲೂ ಸ್ವರೂಪ. ಭಗವಂತನಿಗೆ ಸುಖತ್ವ ಮತ್ತು ಸುಖಿತ್ವ ಇದನ್ನು ಹೇಳಬೇಕು. ಯಾಕೆ? ಶ್ರುತಿ ಇದೆ, ಎರಡು ಶ್ರುತಿ ಇದೆ. ಏನಿದೆ? ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂದರೆ ಆನಂದವೇ ಬ್ರಹ್ಮ ಅಂದರೆ ಸುಖಿತ್ವವನ್ನು ಹೇಳಬೇಕು. ಆನಂದಂ ಬ್ರಹ್ಮಣೋ ವಿದ್ವಾನ್, ಬ್ರಹ್ಮನಲ್ಲಿ ಆನಂದ ಇದೆ ಅಂತ ಹೇಳಬೇಕು. ಬ್ರಹ್ಮನಲ್ಲಿ ಆನಂದವನ್ನು ತಿಳಿದವನು, ಎರಡಕ್ಕೂ ವ್ಯತ್ಯಾಸ ಇದೆ. ಬ್ರಹ್ಮನನ್ನು ಆನಂದ ಅಂತ ತಿಳಿದವನು, ಬ್ರಹ್ಮನಲ್ಲಿ ಆನಂದವನ್ನು ತಿಳಿದವನು. ಬ್ರಹ್ಮನನ್ನು ಆನಂದ ಅಂತ ತಿಳಿದಿದ್ದಾನೆ ಅಂತಂದರೆ ಬ್ರಹ್ಮನಿಗೂ ಆನಂದಕ್ಕೂ ಅಭೇದ. ಬ್ರಹ್ಮನಲ್ಲಿ ಆನಂದ ಇದೆ ಅಂತ ತಿಳಿದಿದ್ದಾನೆ ಅಂತಂದರೆ ಆನಂದ ಎಂಬತಕ್ಕಂಥದ್ದು ಗುಣ ಆಗುತ್ತೆ. ಈ ರೀತಿಯಲ್ಲಿ ಎರಡಿದೆ. ಹಾಗೆ ಆನಂದಂ ಬ್ರಹ್ಮಣೋ ವಿದ್ವಾನ್ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಅದರಿಂದ ಏನು ಮಾಡಬೇಕು? ಆ ಆನಂದ ಎಂಬತಕ್ಕಂಥದ್ದು ಗುಣವೂ ಆಗುತ್ತೆ. ಆನಂದ ಪರಮಾತ್ಮನ ಸ್ವರೂಪ ಆನಂದೋ ಬ್ರಹ್ಮೇತಿ, ಅದರಿಂದ ಅದಕ್ಕೆ ಸುಖಿತ್ವವೂ ಇದೆ, ಅಂದರೆ ಸುಖತ್ವವೂ ಇದೆ ಸುಖಿತ್ವವೂ ಇದೆ. ಹಾಗೆ ಭಗವಂತನಿಗೆ ಆನಂದಂ ಎಂಬುದಾಗಿ ಭಗವಂತನಲ್ಲಿ ಗುಣವನ್ನು ಹೇಳೋದ್ರಿಂದ ಗುಣತ್ವ ಇದೆ ಆನಂದಕ್ಕೆ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಎಂಬುದಾಗಿ ಆನಂದಕ್ಕೆ ಗುಣಿತ್ವವೂ ಇದೆ. ಆನಂದ ಎಂಬತಕ್ಕಂಥದ್ದು ಅದು ಗುಣವೂ ಹೌದು, ಆನಂದ ಎಂಬತಕ್ಕಂಥದ್ದು ಗುಣಿಯೂ ಹೌದು. ಯಾಕೆ? ಎರಡು ರೀತಿಯಾದ ಶ್ರುತಿವಾಕ್ಯ ಇದೆ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಆ ಬ್ರಹ್ಮನನ್ನೇ ಆನಂದ ಅಂತ ತಿಳಿಬೇಕು. ಬ್ರಹ್ಮ ಏನು? ಗುಣಿ. ಹಾಗಾದರೆ ಆನಂದ ಏನಾಯಿತು? ಗುಣಿ ಆಯಿತು. ಅದೇ ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತ ಶ್ರುತಿ ಇದೆ. ಆವಾಗ ಆನಂದ ಬ್ರಹ್ಮನಲ್ಲಿ ತಿಳಿಬೇಕು. ಆನಂದ ಏನಾಯಿತು? ಗುಣ ಆಯಿತು. ಆನಂದದಲ್ಲಿ ಏನು ಬಂತು? ಗುಣತ್ವ ಬಂತು. ಹೀಗೆ ಆ ಆನಂದ ಎಂಬತಕ್ಕ ಭಗವಂತನಲ್ಲಿ ಗುಣತ್ವ ಗುಣಿತ್ವ, ಆನಂದದಲ್ಲಿ ಸುಖತ್ವ ಸುಖಿತ್ವ ಎಂಬತಕ್ಕಂಥದ್ದು ಇದೆ ಅಂತ ಈ ರೀತಿಯಲ್ಲಿ ಶ್ರುತಿಯೇ ಹೇಳ್ತಾ ಇದೆ ಅಂತ ಅರ್ಥ. ಸುಖಿತ್ವ ಅಂತಂದರೆ ಆನಂದೋ ಬ್ರಹ್ಮೇತಿ, ಆನಂದ ಸ್ವರೂಪಿ ಅಂದರೆ ಸುಖವುಳ್ಳವನು ಅಂತ ಅರ್ಥ ಆಯಿತು. ಸುಖಿತ್ವ ಅಂದರೆ ಸುಖವುಳ್ಳವನು ಅಂತ ಅರ್ಥ. ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತಂದರೆ ಬ್ರಹ್ಮನು ಆನಂದವುಳ್ಳವನು ಅಂದಾಗ ಆನಂದ ಏನಾಯಿತು? ಸುಖ. ಸುಖ ಆನಂದದಲ್ಲಿ ಸುಖತ್ವ ಬಂತು. ಆನಂದತ್ವ, ಆನಂದತ್ವ ಅನ್ನೋದು ಗುಣ. ಗುಣಿ ಆನಂದವುಳ್ಳವನು, ಸುಖಿತ್ವ. ಗುಣಿಯಲ್ಲಿ ಇರುವ ಧರ್ಮ ನಾನು ಸುಖವುಳ್ಳವನು ಸುಖಿ, ನಾನು ಸುಖವುಳ್ಳವನು ಸುಖಿ. ನನ್ನಲ್ಲಿರುವ ಧರ್ಮ ಸುಖಿತ್ವ. ಆಯಿತಾ? ನಾನು ಸುಖವುಳ್ಳವನು ಅಂತಂದರೆ ಸುಖ ಅನ್ನೋದು ಗುಣ, ಸುಖ ಅನ್ನೋದು ಗುಣ. ಆ ಸುಖದಲ್ಲಿರ್ತಕ್ಕಂಥದ್ದು ಸುಖತ್ವ. ಹೀಗೆ ಧರ್ಮದಲ್ಲಿರ್ತಕ್ಕಂಥದ್ದು ಸುಖತ್ವ, ಧರ್ಮಿಯಲ್ಲಿರ್ತಕ್ಕಂಥದ್ದು ಸುಖಿತ್ವ. ಯಥಾ ಯಾವ ರೀತಿಯಲ್ಲಿ ಸುಖತಾ ಸುಖಿತ, ಸುಖತ್ವ ಮತ್ತು ಸುಖಿತ್ವ ಎಂಬತಕ್ಕಂಥದ್ದು ಇದೆಯೋ ಹಾಗೆಯೇ
ಗುಣತ ಗುಣಿತಾಚ, ಗುಣತ್ವ ಮತ್ತು ಗುಣಿತ್ವವು ಕೂಡ ಸ್ಯಾತ್ ಉಪಪನ್ನವಾಗುತ್ತದೆ. ಶ್ರುತಿ ವೇದವು ಆನಂದಂ ಬ್ರಹ್ಮಣೋ ವಿದ್ವಾನ್, ಭಗವಂತನಿಗೆ ಆನಂದವನ್ನು ತಿಳಿದವನು. ಇತ್ಯಪಿ, ಈ ರೀತಿಯಲ್ಲಿಯೂ ಕೂಡ ಸ್ಫುಟಂ ಸ್ಪಷ್ಟವಾಗಿ ಆಹಾ ಹೇಳ್ತಾ ಇದೆ. ಯಥಾ, ಯಾವ ರೀತಿಯಲ್ಲಿ ಸುಖತ ಸುಖಿತ, ಸುಖತ್ವ ಮತ್ತು ಸುಖಿತ್ವ ಎಂಬತಕ್ಕಂಥದ್ದು ಕೂಡುತ್ತದೋ ಹಾಗೆಯೇ ಗುಣತ ಗುಣಿತಾಚ, ಗುಣತ್ವ ಗುಣಿತ್ವ ಎಂಬತಕ್ಕಂಥದ್ದು ಕೂಡ ಉಪಪನ್ನವಾಗುತ್ತದೆ. ಶ್ರುತಿ ವೇದವು ಆನಂದಂ ಬ್ರಹ್ಮಣೋ ವಿದ್ವಾನ್, ಬ್ರಹ್ಮನಲ್ಲಿ ಆನಂದವನ್ನು ತಿಳಿದವನು ಎಂಬುದಾಗಿ. ಇತ್ಯಪಿ, ಈ ರೀತಿಯಾಗಿಯೂ ಸ್ಫುಟಂ ಸ್ಪಷ್ಟವಾಗಿ ಆಹಾ ಗುಣವನ್ನು ಹೇಳ್ತಾ ಇದೆ. ಅಭೇದೇ ಗುಣಗುಣಿಭಾವ ಕಥಂ, ಭಗವಂತನಿಗೂ ಭಗವಂತನಲ್ಲಿರುವ ಆನಂದಕ್ಕೂ ಅಭೇದವನ್ನು ಹೇಳಿಬಿಟ್ರೆ ಭಗವಂತ ಆನಂದ ಗುಣವುಳ್ಳವನು, ಭಗವಂತನಲ್ಲಿ ಆನಂದ ಗುಣ ಇದೆ. ಹಾಗಾದರೆ ಭಗವಂತನಲ್ಲಿರುವ ಗುಣ ಆನಂದ, ಆನಂದ ಎಂಬ ಗುಣವುಳ್ಳ ಭಗವಂತ ಗುಣಿ ಅಂತ ಈ ರೀತಿಯಲ್ಲಿ ಗುಣಗುಣಿ ಭಾವ ಹೇಗೆ? ಗುಣ ಉಳ್ಳವನು ಅಂತಾಗಬೇಕಾದ್ರೆ ಧನ ಉಳ್ಳವನು ಅಂತ ಯಾರನ್ನು ಕರೀತಾರೆ? ಧನ ಬೇರೆ ವ್ಯಕ್ತಿ ಬೇರೆ ಆದಾಗ ಧನ ಉಳ್ಳವನು ಅಂತ ಕರೀತಾರೆ. ಹಾಗೆ ಭಗವಂತ ಆನಂದ ಉಳ್ಳವನು ಅಂತಾಗಬೇಕಾದ್ರೆ ಆನಂದಕ್ಕೂ ಮತ್ತು ಭಗವಂತನಿಗೇನಿರಬೇಕು? ಭೇದ ಇರಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ. ಅಸ್ಯ ಸುಖಸ್ಯ ಬ್ರಹ್ಮಣಶ್ಚ ಸುಖತಾ ಸುಖಿತಾ ಯಥಾ, ಆನಂದೋ ವಿಜ್ಞಾನಮಾನಂದಂ ಬ್ರಹ್ಮ ಅಂತ ವಾಕ್ಯ ಇರೋದರಿಂದ ಏನಾಗುತ್ತೆ, ಈ ಸುಖ ಎಂಬತಕ್ಕಂಥದ್ದು ಸುಖದಲ್ಲಿ ಸುಖತಾ ಎಂಬತಕ್ಕಂಥದ್ದಿದೆ, ಬ್ರಹ್ಮನಲ್ಲಿ ಸುಖಿತ್ವ ಎಂಬತಕ್ಕಂಥದ್ದು ಇದೆ. ಆ ಬ್ರಹ್ಮ ಮತ್ತು ಆನಂದ ಒಂದೇ ಅಲ್ವಾ? ಬ್ರಹ್ಮ ಆನಂದ ಒಂದಾದರೂ ಕೂಡ ಆನಂದದಲ್ಲಿ ಸುಖತ್ವ ಎಂಬತಕ್ಕಂಥದ್ದಿದೆ, ಆನಂದತ್ವ ಎಂಬತಕ್ಕಂಥದ್ದಿದೆ, ಬ್ರಹ್ಮನಲ್ಲಿ ಸುಖಿತ್ವ ಎಂಬತಕ್ಕಂಥದ್ದು ಇದೆ. ತಥಾ ಅಸ್ಯ ಬ್ರಹ್ಮಣಃ ತತ್ಸಾರ್ವಜ್ಞಾದೇಶ್ಚ ಗುಣತಾ ಗುಣಿತಾ ಚ ಸ್ಯಾದಿತಿ ಯೋಜನಾ. ಹಾಗೆ ಭಗವಂತನಿಗೂ ಭಗವಂತನಲ್ಲಿರುವಂತಹ ಸರ್ವಜ್ಞತ್ವಾದಿ ಗುಣಗಳಿಗೂ, ಸರ್ವಜ್ಞತ್ವಾದಿ ಗುಣಗಳಲ್ಲಿ ಗುಣತ್ವ ಬರುತ್ತೆ, ಅದು ಭಗವಂತನಿಂದ ಅಭಿನ್ನ. ಸರ್ವಜ್ಞತ್ವಾದಿಗಳಿಂದ ಅಭಿನ್ನನಾದ ಪರಮಾತ್ಮನಲ್ಲಿ ಗುಣಿತ್ವ ಬರುತ್ತೆ. ಭಗವಂತನಿಂದ ಅಭಿನ್ನವಾದ ಸರ್ವಜ್ಞತ್ವಾದಿಗಳಲ್ಲಿ ಗುಣತ್ವ ಬರುತ್ತೆ, ಸರ್ವಜ್ಞತ್ವಾದಿಗಳಿಂದ ಅಭಿನ್ನನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಗುಣಿತ್ವ ಎಂಬತಕ್ಕಂಥದ್ದು ಬರುತ್ತೆ ಅಂತ ವಿಶೇಷ ಇರೋದ್ರಿಂದ. ನಾನು ಬ್ರಹ್ಮಣಿ ವಿಜ್ಞಾನಮಾನಂದಂ ಬ್ರಹ್ಮ ಇತಿ ಸುಖತೈವ ಅಸ್ತಿ ನ ಸುಖಿತಾ ಇತಿ ಚೇತ್, ಅಲ್ಲ ಆನಂದನನ್ನು ಬ್ರಹ್ಮನನ್ನು ಆನಂದ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಆನಂದ ಉಳ್ಳವನು ಅಂತ ಹೇಳಿಲ್ಲ, ಸುಖಿತ್ವವನ್ನು ಹೇಳಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಆನಂದಂ ಬ್ರಹ್ಮಣೋ ವಿದ್ವಾನ್, ಆನಂದ ಉಳ್ಳವನು ಬ್ರಹ್ಮ, ಸುಖಿತ್ವವನ್ನು ಕೂಡ ಹೇಳಿದ್ದಾರೆ. ಯದ್ಯಮುಷ್ಯೋಪಚಾರತ್ವಂ ಜಿತಂ ತಾರ್ಕಿಕ ಬಾಲಕೈಃ ದುಃಖಾಭಾವಪರತ್ವಂ ಹಿ ಶ್ರುತೀನಾಂ ವಕ್ತ್ಯಸೌ ಖಲಃ. ಅಲ್ಲಿ ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತ ವಾಕ್ಯ ಇರೋದು. ಬ್ರಹ್ಮಣಃ ಅಂತ ಷಷ್ಠಿ ವಿಭಕ್ತಿ ಇದೆ, ಬ್ರಹ್ಮಣಃ ಎಂಬುದಾಗಿ ಷಷ್ಠಿ ವಿಭಕ್ತಿ ಇದೆ. ಆದ್ದರಿಂದ ಷಷ್ಠಿ ವಿಭಕ್ತಿ ಇರೋದರಿಂದ ಅಲ್ಲಿ ಆ ಆನಂದ ಎಂಬತಕ್ಕಂಥದ್ದು ಅದು ಔಪಚಾರಿಕವಾದ ಆನಂದ. ಅಂದರೆ ಏನರ್ಥ? ಅವನಲ್ಲಿ ಆನಂದ ಇಲ್ಲ ಅಂತ ಅರ್ಥ. ಆನಂದ ಎಂಬತಕ್ಕಂಥ ಗುಣ ಅವನಲ್ಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಷಷ್ಠಿ ವಿಭಕ್ತಿಯನ್ನು ಪ್ರಯೋಗ ಮಾಡಿದ್ದಾರೆ. ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡಿರೋದ್ರಿಂದಾಗಿ ಆ ಅವನಲ್ಲಿರುವ ಆನಂದ ಎಂಬತಕ್ಕಂಥದ್ದು ಔಪಚಾರಿಕವಾದ ಆನಂದ ಅಂತ ಹೇಳ್ತೇವೆ. ಹಾಗಾದರೆ ಆನಂದ ಎಂಬತಕ್ಕಂಥದ್ದು ಇಲ್ಲ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಜಿತಂ ತಾರ್ಕಿಕ ಬಾಲಕೈಹಿ ಅಂತ. ತಾರ್ಕಿಕರಿದ್ದಾರಲ್ಲ ಅವರು ಬಾಲಕರು, ಅಂದರೆ ಸರಿಯಾಗಿ ಅವರು ವಿಚಾರ ಮಾಡಿ ಹೇಳಿದವರಲ್ಲ. ಬಾಲಕಂದರು ಯಾರು? ನಾವು ಬಾಲಕರೇ. ಯಾಕೆ ಅಂತಂದರೆ ಯಾರಿಗೆ ಸರಿಯಾದ ತತ್ವಜ್ಞಾನ ಇಲ್ಲವೋ ಅಂಥವರಿಗೆ ಬಾಲಕರು ಅಂತ ಕರೀತಾರೆ. ಬಾಲಾನಾಂ ಸುಖಬೋಧಾಯ ಕ್ರಿಯತೆ ತರ್ಕ ಸಂಗ್ರಹ ಅಂತ ಅಲ್ಲಿ ಹೇಳಿದ. ಬಾಲಕರಿಗೆ ಸುಖಬೋಧಾಯ ಅಂತ ಸುಲಭವಾಗಿ ಅರ್ಥ ಆಗಲಿಕ್ಕೋಸ್ಕರ ತರ್ಕ ಸಂಗ್ರಹ ಹೇಳ್ತೇವೆ, ಗ್ರಂಥವನ್ನು ಮಾಡ್ತೇವೆ ಅಂತ. ಅಲ್ಲಿ ಬಾಲಕರು ಅಂದರೆ ಯಾರು? ಯಾರು ಇನ್ನೂ
ತಾಯಿಯ ಹಾಲನ್ನು ಕುಡಿತಾ ಇದ್ದಾರೋ ಅಂಥವರು ಅಂತ ಅರ್ಥ ಅಲ್ಲ. ಮತ್ತು ಯಾರಿಗೆ ಈ ತರ್ಕದ ಜ್ಞಾನ ಎಂಬತಕ್ಕಂಥದ್ದಿಲ್ವೋ ಅವರೆಲ್ಲರೂ ಬಾಲಕರು. ಹಾಗೆ ಇವರಿಗೆ ಸರಿಯಾದ ತತ್ವಜ್ಞಾನ ಇಲ್ಲ, ಆದ್ದರಿಂದ ತಾರ್ಕಿಕರು ಕೂಡ ಬಾಲಕರು ಅಂತ ವಾದಿರಾಜತೀರ್ಥ ಶ್ರೀಪಾದಂಗಳು ಹೇಳ್ತಾ ಇದ್ದಾರೆ. ತಾರ್ಕಿಕ ಬಾಲಕೈಹಿ, ತುಂಬ ಯುಕ್ತಿಯನ್ನು ನಾವು ಹೇಳಿ ವಿಷಯವನ್ನು ಪ್ರತಿಪಾದನೆ ಮಾಡ್ತೇವೆ ಅಂತ ಇರ್ಬೋದು, ಆದರೂ ಕೂಡ ಅವರಿಗೆ ಸರಿಯಾದ ಜ್ಞಾನ ಇಲ್ಲ, ಆದ್ದರಿಂದ ಬಾಲಕರು ಅಂತ ಅವರೇ ಗೆದ್ದಂತೆ ಆಯಿತು. ಯಾಕೆ ಅಂತಂದರೆ ಅಸೌ ಖಲಹ, ಯಾವ ದುಷ್ಟನಾದಂತಹ ತಾರ್ಕಿಕ ಏನು ಮಾಡ್ತಾನೆ, ಶ್ರುತೀನಾಂ ದುಃಖಾಭಾವ ಪರತ್ವಂ ವಕ್ತಿ. ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತ ಶ್ರುತಿ ಇದೆ, ಅಥವಾ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಶ್ರುತಿ ಇದೆ. ಬ್ರಹ್ಮನನ್ನೇ ಆನಂದ ಅಂತ ತಿಳಿಬೇಕು ಅಂತ. ಅದಕ್ಕೇನು ಹೇಳ್ತಾರೆ, ಬ್ರಹ್ಮ ಆನಂದ ಉಳ್ಳವನು ಅಂತ ಅರ್ಥ ಅಲ್ಲ, ಬ್ರಹ್ಮ ದುಃಖಾಭಾವ ರೂಪಿ ಅಂತ ಹೇಳ್ತಾರೆ. ಅದಕ್ಕೆ ಖಲಹ ಅಂತ ಹೇಳಿದ್ದು. ಈ ದುಷ್ಟನಾದ ತಾರ್ಕಿಕ ಭಗವಂತನು ಆ ಸುಖಾಭಾವ ದುಃಖಾಭಾವ ಸ್ವರೂಪಿ ಅಂತ ಅವನು ಹೇಳ್ತಾನೆ. ಆದ್ದರಿಂದ ಆನಂದಂ ಬ್ರಹ್ಮಣೋ ವಿದ್ವಾನ್ ಎಂಬಲ್ಲಿ ನೀನು ಆ ಷಷ್ಠಿ ವಿಭಕ್ತಿಯನ್ನು ಹೇಳಿ ಭಗವಂತನಲ್ಲಿರತಕ್ಕಂಥ ಆನಂದ ಎಂಬತಕ್ಕಂಥ ಗುಣ ಅದು ಔಪಚಾರಿಕವಾದ ಗುಣ ಅಂತ ಹೇಳ್ತೀಯ ಅಂತಾದರೆ, ತಾರ್ಕಿಕರು ಏನು ಭಗವಂತನಲ್ಲಿ ದುಃಖಾಭಾವನ ಹೇಳ್ತಾರೆ, ಅದು ಸರಿ ಅಂತಾಯಿತು, ಅದರಿಂದ ಅವರೇ ಗೆದ್ದಂತೆ ಆಯಿತು. ನೀನು ಪ್ರತಿವಾದಿ ಹೆಂಗಾಗ್ತೀಯ, ಅವರ ನಿರಾಕರಣೆ ಮಾಡ್ತೀಯಲ್ಲ ನೀನು, ಅದು ಹೇಗಾಗುತ್ತೆ ಅಂತ ಕೇಳ್ತಾರೆ. ಅದೇ ಭೇದವನ್ನು ಹೇಳಿದ್ರಿಂದ ಆ ಗುಣ ಎಂಬತಕ್ಕಂಥದ್ದು ಭಗವಂತನಿಂದ ಭಿನ್ನ ಅಂತ ಆಯಿತು. ಭಿನ್ನ ಅಂತಾದ್ದರಿಂದ ಔಪಚಾರಿಕ ಅಂತ ಆಯಿತು. ಅದಕ್ಕೋಸ್ಕರ ಭಿನ್ನ ಅಂತ ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡಿದ್ರೂ ಕೂಡ ಅದು ವಿಶೇಷ ಶಕ್ತಿಯಿಂದ ಆ ಭೇದವನ್ನೇ ಹೇಳಬೇಕು. ವಿಶೇಷ ಇರೋದರಿಂದ ಬ್ರಹ್ಮಣ ಆನಂದಂ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ, ವಿಶೇಷದಿಂದ ಹೊರತು ಭೇದದಿಂದ ಅಲ್ಲ. ಯದಿ ಒಂದು ವೇಳೆ ಅಮುಷ್ಯ ಆನಂದಂ ಬ್ರಹ್ಮಣೋ ವಿದ್ವಾನ್ ಎಂಬತಕ್ಕಂತಹ ಷಷ್ಠಿ ಪ್ರಯೋಗದಿಂದ ಕೂಡಿರತಕ್ಕಂತಹ ವಾಕ್ಯಕ್ಕೆ ಉಪಚಾರತ್ವವನ್ನು ಹೇಳ್ತೀಯ ಅಂತಾದರೆ ತಾರ್ಕಿಕ ಬಾಲಕೈಹಿ, ತಾರ್ಕಿಕ ಬಾಲಕರಿಂದ ಜಿತಂ ನೀನು ಪರಾಜಿತನಾಗ್ತೀಯ. ಅಸೌ ಖಲಹ, ಯಾವ ತಾರ್ಕಿಕನು ಶ್ರುತೀನಾಂ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಇತ್ಯಾದಿ ಶ್ರುತಿಗಳಿಗೆ ದುಃಖಾಭಾವ ಪರತ್ವಂ, ದುಃಖಾಭಾವ ಅರ್ಥ ಎಂಬುದಾಗಿ ವಕ್ತಿ ಹೇಳುತ್ತಾನೆ. ಯದಿ ಒಂದು ವೇಳೆ ಅಮುಷ್ಯ ಆನಂದಂ ಬ್ರಹ್ಮಣೋ ವಿದ್ವಾನ್ ಎಂಬುದಾಗಿ ಷಷ್ಠಿ ವಿಭಕ್ತಿಯಿಂದ ಕೂಡಿರತಕ್ಕಂತಹ ವಾಕ್ಯಕ್ಕೆ ಉಪಚಾರತ್ವಂ ಔಪಚಾರಿಕವಾದ ಗುಣವನ್ನು ಹೇಳ್ತಾ ಇದೆ ಎಂಬುದಾಗಿ ಹೇಳೋದಾದರೆ ತಾರ್ಕಿಕ ಬಾಲಕೈಹಿ, ತಾರ್ಕಿಕರಿಂದ ಜಿತಂ ನೀನು ಪರಾಜಿತನಾಗ್ತೀಯ. ಅಸೌಖಲಃ, ಈ ತಾರ್ಕಿಕರು ಶ್ರುತೀನಾಂ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಇತ್ಯಾದಿ ಶ್ರುತಿಗಳಿಗೆ ದುಃಖಾಭಾವ ಪರತ್ವಂ, ದುಃಖಾಭಾವವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಎಂಬುದಾಗಿ ವಕ್ತಿ ಹೇಳುತ್ತಾರಷ್ಟೇ. ಅಮುಷ್ಯ ಬ್ರಹ್ಮಣ ಇತಿ ಷಷ್ಠಿ ಪ್ರಯೋಗಸ್ಯ, ಅಮುಷ್ಯ ಅಂದ್ರೇನು, ಬ್ರಹ್ಮಣ ಇತಿ ಷಷ್ಠಿ ಪ್ರಯೋಗಸ್ಯ, ಆನಂದಂ ಬ್ರಹ್ಮಣೋ ವಿದ್ವಾನ್, ಬ್ರಹ್ಮಣ ಎಂಬುದಾಗಿ ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ತರ್ಹಿ ಆನಂದಮಿತ್ಯತ್ರ ತಾರ್ಕಿಕ ಬಾಲಕೈ ಅಪಿ ಉಪಚಾರಸ್ಯ ವಕ್ತುಂ ಶಕ್ಯತ್ವಾದಿತಿ ಭಾವ ಅಂತ. ಅದರಿಂದ ಒಂದು ವೇಳೆ ನೀವು ಇಲ್ಲಿ ಆನಂದಂ ಬ್ರಹ್ಮಣ ಎಂಬುದಾಗಿ ಷಷ್ಠಿ ವಿಭಕ್ತಿ ಇರೋದರಿಂದ ಆ ಭಗವಂತನಿರುವ ಆನಂದ ಅದು ಸ್ವರೂಪಭೌತವಾದದ್ದಲ್ಲ, ಔಪಚಾರಿಕವಾದದ್ದು ಅಂತ ಹೇಳ್ತೀಯ ಅಂತಂದರೆ ಆನಂದೋ ಬ್ರಹ್ಮೇತಿ ವ್ಯದಾನಾತ್ ಎಂಬಲ್ಲಿ, ಅಥವಾ ಆನಂದಂ ವಿದ್ವಾನ್ ಅಂತಿದೆ, ಆನಂದವನ್ನು ತಿಳಿದವನು ಅಂತ. ಆನಂದ ಅಂದರೆ ಏನರ್ಥ, ಅದಕ್ಕೆ ಸುಖ ಅಂತ ಅರ್ಥ ಅಲ್ಲ, ದುಃಖಾಭಾವ ಅಂತ ಅವರು ಅರ್ಥ ಮಾಡ್ತಾರೆ. ಕಥಂ ಉಪಚಾರ ಇತ್ಯತಃ ದುಃಖಾಭಾವ, ಅದು ಔಪಚಾರಿಕ ಯಾಕೆ, ಆನಂದ ಅನ್ನೋದಕ್ಕೆ ಸುಖವುಳ್ಳವನು ಅಂತ ಅರ್ಥ ಅದಲ್ಲ, ಮತ್ತು ದುಃಖಾಭಾವ ಅಂತ ಅರ್ಥ. ಶ್ರುತೀನಾಂ ಆನಂದ ಪ್ರತಿಪಾದಕ ವಾಕ್ಯಾನಾಂ, ಶ್ರುತಿಗಳಿಗೆ ಅಂತಂದರೆ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಎಂಬುದಾಗಿ ಭಗವಂತನಲ್ಲಿ ಆನಂದವನ್ನು ಪ್ರತಿಪಾದನೆ ಮಾಡತಕ್ಕಂತಹ ವಾಕ್ಯಗಳಿಗೆ ಏನು ಹೇಳ್ತಾರೆ, ದುಃಖಾಭಾವ ಅರ್ಥ ಎಂಬುದಾಗಿ ಅವರು ಹೇಳ್ತಾರೆ. ಅವರೇ ಗೆದ್ದಂತೆ ಆಯಿತು. ಅಥೋ ಗುಣ್ಯಾತ್ಮಕಾಯೇತೆ ಗುಣಾಗ್ರಾಹ್ಯ ಯಥಾಶ್ರುತಂ ಪರ್ಯಾಯ ಶಬ್ದ ವಾಚ್ಯತ್ವಂ
ತವಾಪಿ ಚ ಮಮಾಪಿ ಚ. ಆದ್ದರಿಂದ ಸರ್ವಜ್ಞತ್ವಾದಿ ಗುಣಗಳೆಲ್ಲ ಯಥಾಶ್ರುತಂ, ಅದು ಶ್ರುತಿಯಲ್ಲಿ ಪ್ರತಿಪಾದಿತವಾಗಿದ್ದಾವೆ. ವೇದದಲ್ಲಿ ಹೇಳಿರ್ತಕ್ಕಂತಹ ಸರ್ವಜ್ಞತ್ವಾದಿ ಗುಣಗಳನ್ನು ಏನು ಹೇಳಬೇಕು? ಗುಣ್ಯಾತ್ಮಕಾಹ, ಇದೆಲ್ಲ ಭಗವತ್ ಸ್ವರೂಪವೇ ಆಗಿದೆ ಅಂತ. ಸರ್ವಜ್ಞತ್ವಾದಿ ಸಕಲ ಗುಣಗಳು ಕೂಡ ಭಗವಂತನ ಸ್ವರೂಪವೇ ಆಗಿದೆ ಅಂತ ಹೇಳಬೇಕು. ಹಾಗಾದರೆ ಭಗವಂತನ ಸ್ವರೂಪ ಆದರೆ ಏನಾಗುತ್ತೆ? ಪರ್ಯಾಯ ಶಬ್ದ ಆಗಬೇಕು. ಒಂದೇ ಅರ್ಥವನ್ನು ಹೇಳ್ತಕ್ಕಂತಹ ಬೇರೆ ಬೇರೆ ಶಬ್ದ, ಅದನ್ನು ಪರ್ಯಾಯ ಶಬ್ದ ಅಂತ ಹೇಳ್ತಾರೆ. ಘಟಃ, ಕಲಶಃ ಅನ್ನೋದು ಪರ್ಯಾಯ ಶಬ್ದಗಳು. ಗೀಹಿ, ವಾಕ್, ವಾಣಿ, ಸರಸ್ವತಿ ಇದೆಲ್ಲವೂ ಕೂಡ ಪರ್ಯಾಯ ಶಬ್ದಗಳು. ಇದನ್ನು ಒಟ್ಟಿಗೆ ಪ್ರಯೋಗ ಮಾಡಲಿಕ್ಕಿಲ್ಲ. ಗೀಹಿ, ವಾಣಿ, ಸರಸ್ವತಿ, ಸರಸ್ವತೀಂ ವಕ್ತಿ, ವಾಣೀಂ ವಕ್ತಿ, ಸರಸ್ವತೀಂ ವಾಣೀಂ ವಕ್ತಿ ಇಲ್ಲ. ಅಂದರೆ ಹೀಗೆ ಪರ್ಯಾಯ ಶಬ್ದಗಳು ಅಂತಾದ ಮೇಲೆ ಏಕಕಾಲದಲ್ಲಿ ಪ್ರಯೋಗ ಮಾಡಬಾರ್ದು. ಆದರೆ ಭಗವಂತನಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದಂ ಬ್ರಹ್ಮಣೋ ವಿದ್ವಾನ್ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಯಸ್ಸರ್ವಜ್ಞ ಸ ಸರ್ವವಿತ್ ಇತ್ಯಾದಿ ಸರ್ವಜ್ಞ ಬ್ರಹ್ಮ ಶಬ್ದಗಳನ್ನು ಒಟ್ಟಿಗೆ ಪ್ರಯೋಗ ಮಾಡ್ತಾರೆ. ಅದು ಹೇಗೆ ಸಾಧ್ಯ ಅಂತಂದರೆ ಅದಕ್ಕೆ ಹೇಳ್ತಾರೆ ಪರ್ಯಾಯ ಶಬ್ದ ಅವಾಚ್ಯತ್ವ. ಭಗವಂತ ಆನಂದಾದಿ ಶಬ್ದಗಳಿಂದ ವಾಚ್ಯನಾದರೂ ಕೂಡ ಅದು ಪರ್ಯಾಯ ಶಬ್ದ ಅಲ್ಲ, ಅದು ತವಾಪಿಚ ಮಮಾಪಿಚ. ನೀನು ಕೂಡ ಬ್ರಹ್ಮನನ್ನೇನು ಹೇಳ್ತೀಯ? ವಿಜ್ಞಾನಮಾನಂದ ಬ್ರಹ್ಮ ಅಂತ ಹೇಳ್ತೀಯ. ವಿಜ್ಞಾನ ಆನಂದಗಳು ಭಗವತ್ ಸ್ವರೂಪ. ಭಗವಂತ ಅಂತ ಮಾತ್ರ ಹೇಳ್ದೇನೆ ವಿಜ್ಞಾನಮಾನಂದಾದಿ ಶಬ್ದಗಳಿಂದಲೂ ಪರಮಾತ್ಮನನ್ನು ವ್ಯವಹಾರ ಮಾಡ್ತೀಯ. ಹೇಗೆ ನೀನು ಭಗವಂತನಿಂದ ಭಗವತ್ ಸ್ವರೂಪವೇ ವಿಜ್ಞಾನಾನಂದಾದಿಗಳಾಗಿದ್ದರೂ ಕೂಡ, ವಿಜ್ಞಾನಾನಂದಾದಿಗಳು ಭಗವಂತನ ಸ್ವರೂಪವೇ ಆಗಿದ್ದರೂ ಕೂಡ ವಿಜ್ಞಾನಮಾನಂದಂ ಬ್ರಹ್ಮ ಎಂಬುದಾಗಿ ನೀನು ಶಬ್ದ ಪ್ರಯೋಗ ಮಾಡ್ತೀಯೋ, ಹಾಗೆ ಸರ್ವಜ್ಞತ್ವಾದಿಗಳು ಭಗವಂತನ ಸ್ವರೂಪವೇ ಆಗಿದ್ದರೂ ಕೂಡ ಯಹ ಸರ್ವಜ್ಞ ಪರಮಾತ್ಮ ಸರ್ವಜ್ಞ ಎಂಬುದಾಗಿ ನಾವು ಅದನ್ನು ಪರ್ಯಾಯ ಶಬ್ದಗಳಲ್ಲ ಎಂಬುದಾಗಿ ವ್ಯವಹಾರ ಮಾಡಬಹುದು. ಅತಃ ಭಗವಂತನಿಂದ ಅಭಿನ್ನವಾದ ಗುಣಗಳು ಭಗವಂತನಲ್ಲಿರುವುದರಿಂದ ಏತೇ ಗುಣಾಃ ಈ ಸರ್ವಜ್ಞತ್ವಾದಿ ಗುಣಗಳು ಯಥಾಶ್ರುತಂ ವೇದದಲ್ಲಿ ಹೇಳಿದಂತೆ ಗುಣ್ಯಾತ್ಮಕಾಃ ಗ್ರಾಹ್ಯಾಃ ಭಗವಂತನ ಸ್ವರೂಪವೇ ಆಗಿದ್ದಾವೆ ಎಂಬುದಾಗಿ ತಿಳ್ಕೊಳ್ಬೇಕು. ಪರ್ಯಾಯ ಶಬ್ದ ಅವಾಚ್ಯತ್ವಂ, ಸಮಾನಾರ್ಥಕವಾದ ಶಬ್ದದಿಂದ ವಾಚ್ಯವಾದವುಗಳಲ್ಲ ಎಂಬತಕ್ಕಂಥದ್ದು. ತವಾಪಿಚ ನಿನಗೆ ಹೇಗೋ, ಮಮಾಪಿಚ ನನಗೂ ಹಾಗೆ ಅಂತ. ಅತಃ ಈ ಗುಣಗಳು ಔಪಚಾರಿಕ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಮುಖ್ಯವಾದ ಗುಣಗಳನ್ನೇ ಭಗವಂತನನ್ನು ಹೇಳಬೇಕು. ಆದ್ದರಿಂದ ಏತೇ ಗುಣಾಃ ಸರ್ವಜ್ಞತ್ವಾದಿ ಗುಣಗಳು ಯಥಾಶ್ರುತಂ ಶ್ರುತಿಯಲ್ಲಿ ಹೇಳಿದಂತೆ ಗುಣ್ಯಾತ್ಮಕಾಃ ಗ್ರಾಹ್ಯಾಃ ಭಗವತ್ ಸ್ವರೂಪವೇ ಆಗಿದ್ದಾವೆ ಎಂಬುದಾಗಿ ತಿಳಿಯಬೇಕು. ಪರ್ಯಾಯ ಶಬ್ದ ಅವಾಚ್ಯತ್ವಂ, ಸಮಾನಾರ್ಥಕವಾದ ಪದಗಳಿಂದ ವ್ಯವಹಾರ ಮಾಡಲ್ಪಡ್ತಾ ಇಲ್ಲ ಎಂಬತಕ್ಕಂಥದ್ದು. ತವಾಪಿಚ ಮಮಾಪಿಚ ನಿನಗೆ ಹೇಗೋ ನನಗೂ ಕೂಡ ಹಾಗೆಯೇ. ಅತಃ ಉಪಚಾರಸ್ಯ ವಕ್ತುಂ ಅಶಕ್ಯತ್ವಾತ್ ಆನಂದಂ ಬ್ರಹ್ಮಣೋ ವಿದ್ವಾನ್ ಎಂಬಲ್ಲಿ ಷಷ್ಠಿ ಪ್ರಯೋಗ ಇದ್ದರೂ ಕೂಡ ಆನಂದ ಎಂಬತಕ್ಕಂಥದ್ದು ಔಪಚಾರಿಕ ಅನ್ನೋದನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಆನಂದಾದೀನಾಂ ಅಭಿನ್ನ ಗುಣತ್ವೇ ಯುಕ್ತಿಮಾಹ ಅಂತ. ಆನಂದಾದಿಗಳು ಭಗವಂತನಿಂದ ಅಭಿನ್ನವಾದ ಗುಣವಾಗಿದ್ದೆ. ಯಾಕೆ ಅಂತಂದರೆ ಪರ್ಯಾಯ ಶಬ್ದ ಅವಾಚ್ಯತ್ವ. ಆನಂದ ಎಂಬತಕ್ಕಂಥದ್ದು ಬ್ರಹ್ಮ ಎಂಬುದಾಗಿ ಎರಡೂ ಸಮಾನಾರ್ಥಕವಾದ ಶಬ್ದಗಳಲ್ಲ. ಆದ್ದರಿಂದ ಏನಾಯಿತು? ಭಗವಂತನಿಂದ ಅಭಿನ್ನವಾಗಿರ್ತಕ್ಕಂತಹ ಗುಣಗಳು. ಆದ್ದರಿಂದ ಬ್ರಹ್ಮ ಮತ್ತು ಭಗವದ್ ಅಭಿನ್ನವಾಗಿರ್ತಕ್ಕಂತಹ ಆನಂದಾದಿಗಳನ್ನು ಹೇಳ್ತಾ ಇದ್ದಾರೆ. ಆನಂದೋ ಬ್ರಹ್ಮೇತಿ ಸಹೈವ ಪ್ರಯುಜ್ಯಮಾನ ಶಬ್ದವಾಚ್ಯತ್ವಂ ಅಂತ. ಆನಂದೋ ಬ್ರಹ್ಮ ಎಂಬುದಾಗಿ ಒಟ್ಟಿಗೆ ಶಬ್ದ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು. ಅತಸ್ತನ್ಮಾತ್ರ ತೈತೇಷಾಂ ನವಾಚ್ಯ ಶಬ್ದಕೋ ವಿದೈಃ
ಪ್ರಭೋಶಕ್ತಿ ವಿಶೇಷೇಣ ಸರ್ವಂ ತದ್ಧಿ ಸಮಂಜಸಂ. ಹಾಗಾದರೆ ಆನಂದ, ಪರಮಾತ್ಮ ಇವುಗಳಿಗೆ ಅಭೇದ ಇದೆ, ಪರ್ಯಾಯ ಶಬ್ದ ವಾಚ್ಯತ್ವ ಇಲ್ಲ. ಇದನ್ನು ಪರ್ಯಾಯ ಶಬ್ದ ಅಂತ ಶಬ್ದದ ಅರ್ಥವನ್ನು ಹೇಳ್ತಕ್ಕಂಥ ವ್ಯಕ್ತಿಗಳು ಹೇಳೋದಿಲ್ಲ. ಆದ್ದರಿಂದ ತನ್ಮಾತ್ರತಾ ಯೇಷಾಂ ನವಾಚ್ಯ, ಈ ಆನಂದಾದಿ ಗುಣಗಳು ಕೇವಲ ಭಗವತ್ ಸ್ವರೂಪ ಅಂತ ಹೇಳಬಾರ್ದು. ಮತ್ತೇನು ಹೇಳಬೇಕು? ಸವಿಶೇಷಾಭೇದವನ್ನು ಹೇಳಬೇಕು. ಅದನ್ನು ಹೇಳ್ತಾರೆ, ಪ್ರಭೋಹ ಶಕ್ತಿ ವಿಶೇಷೇಣ ಸರ್ವಂ ತದ್ಧಿ ಸಮಂಜಸಂ. ಭಗವಂತನಿಗೂ ಸರ್ವಜ್ಞತ್ವಾದಿ ಗುಣಗಳಿಗೂ ಅಭೇದ, ನಿರ್ವಿಶೇಷಾಭೇದ ಅಲ್ಲ. ಭಗವಂತನಿಗೂ ಸರ್ವಜ್ಞತ್ವಾದಿ ಗುಣಗಳಿಗೂ ಅಭೇದ. ಎಂಥ ಅಭೇದ? ನಿರ್ವಿಶೇಷಾಭೇದ ಅಲ್ಲ, ತನ್ಮಾತ್ರತ ಕೇವಲ ಭಗವತ್ ಸ್ವರೂಪ ಎಂಬತಕ್ಕಂಥದ್ದನ್ನು ನವಾಚ್ಯ ಹೇಳಬಾರ್ದು. ಯಾಕೆ? ಕೇವಲ ಭಗವತ್ ಸ್ವರೂಪ ಅಂತ ಆಗಿಬಿಟ್ರೆ ಆವಾಗ ಪರ್ಯಾಯ ಶಬ್ದವಾಚ್ಯತ್ವ ಬರಬೇಕಾಗಿತ್ತು. ಘಟ, ಕಲಶ ಇದು ಕೇವಲ ಘಟವನ್ನೇ ಹೇಳುತ್ತೆ, ಅಲ್ಲಿ ಸವಿಶೇಷಾಭೇದ ಅಲ್ಲ. ಆದ್ದರಿಂದ ಘಟ, ಕಲಶ ಎಂಬತಕ್ಕಂಥದ್ದು ಪರ್ಯಾಯ ಶಬ್ದಗಳು. ಆನಂದಂ ಬ್ರಹ್ಮ ಎಂಬತಕ್ಕಂಥದ್ದು ಇದು ಪರ್ಯಾಯ ಶಬ್ದಗಳಲ್ಲ. ಆನಂದವು ಬ್ರಹ್ಮಸ್ವರೂಪ. ಬ್ರಹ್ಮ ಅಂತ ಹೇಳಲ್ಲ ಯಾರು, ಬ್ರಹ್ಮ ಆನಂದ ಅಂತ ಹೇಳ್ತಾರೆ. ಹಾಗಾದರೆ ಬ್ರಹ್ಮನೇ ಆನಂದ ಸ್ವರೂಪ ಆಗಿಬಿಟ್ರೆ ಬ್ರಹ್ಮ ಆನಂದ ಅಂತ ಎರಡು ಶಬ್ದವನ್ನು ಹೇಗೆ ಪ್ರಯೋಗ ಮಾಡ್ತೀರಾ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಬ್ರಹ್ಮ ಆನಂದ ಎಂಬತಕ್ಕಂಥ ಎರಡು ಶಬ್ದದಿಂದ ಏಕಕಾಲದಲ್ಲಿ ಪ್ರಯೋಗ ಮಾಡ್ತೇವೆ. ಏಕಕಾಲದಲ್ಲಿ ಪ್ರಯೋಗ ಆದ್ದರಿಂದ ಅದು ಪರ್ಯಾಯ ಶಬ್ದ ಅಲ್ಲ. ಪರ್ಯಾಯ ಶಬ್ದ ಅಲ್ಲ, ಅದರಿಂದಾಗಿ ಮತ್ತು ಆನಂದ ಸ್ವರೂಪ ಬ್ರಹ್ಮ ಅಂತ ಹೆಂಗೆ ಹೇಳ್ತೀರಾ ಅಂತಂದರೆ ಆ ಆನಂದ ಎಂಬತಕ್ಕಂಥದ್ದು ನಿರ್ವಿಶೇಷ ಬ್ರಹ್ಮಸ್ವರೂಪ ಅಲ್ಲ. ನಿರ್ವಿಶೇಷ ಬ್ರಹ್ಮಸ್ವರೂಪ ಆಗಿಬಿಟ್ಟಿದ್ರೆ ಆವಾಗ ಆನಂದ ಬ್ರಹ್ಮ ಅಂತ ಎರಡು ಶಬ್ದ ಪ್ರಯೋಗ ಮಾಡಲಿಕ್ಕಿಲ್ಲ ಅಂತ ಆಗ್ತಿತ್ತು. ಆನಂದವು ಬ್ರಹ್ಮನಿಂದ ಅಭಿನ್ನವಾಗಿದ್ದರೂ ಕೂಡ ಆನಂದ ಬ್ರಹ್ಮ ಎಂಬುದಾಗಿ ಶಬ್ದ ಪ್ರಯೋಗ ಮಾಡ್ಬೋದು. ಯಾಕೆ? ವಿಶೇಷ ಎಂಬತಕ್ಕಂಥದ್ದಿದೆ. ಆ ವಿಶೇಷ ಏನು? ಅಭೇದ ಇದ್ದರೂ ಭೇದ ಇದ್ದರೆ ಏನು ಕೆಲಸ ಆಗಬೇಕೋ ಆ ಕೆಲಸವನ್ನು ಮಾಡುತ್ತೆ. ಭೇದ ಇದ್ದರೆ ಏನು ಕೆಲಸ ಆಗುತ್ತೆ? ಘಟೇ ರೂಪಂ ಅಂತ ಹೇಳ್ತೇವೆ, ಅಥವಾ ಭೂತಲೇ ಘಟ ಅಂತ ಹೇಳ್ತೇವೆ. ಭೂತಲಕ್ಕೂ ಘಟಕ್ಕೂ ಭೇದ ಇದೆ, ಭೂತಲೇ ಘಟ ಅಂತ ಹೇಗೆ ಹೇಳ್ತೇವೋ ಹಾಗೆ ಬ್ರಹ್ಮನಿಗೂ ಗುಣಕ್ಕೂ ಗುಣ ಆನಂದ, ಗುಣವುಳ್ಳವನು ಬ್ರಹ್ಮ ಅಂತ ಈ ರೀತಿಯಲ್ಲಿ ವ್ಯವಹಾರ ಮಾಡ್ತೇವೆ. ಅದು ಹೇಗೆ? ಶಕ್ತಿ ವಿಶೇಷೇಣ ಅಂತ. ವಿಶೇಷ ಎಂಬತಕ್ಕಂತಹ ಆ ಭಗವಂತನಲ್ಲಿ ಇರತಕ್ಕಂತಹ ಒಂದು ವಿಶೇಷದಿಂದ ಈ ವ್ಯವಹಾರ ಎಂಬತಕ್ಕಂಥದ್ದು ಕೂಡುತ್ತೆ. ಸವಿಶೇಷಾಭೇದ. ಅತಃ ಪರ್ಯಾಯ ಶಬ್ದವಾಚ್ಯವಲ್ಲ, ಆನಂದ ಬ್ರಹ್ಮ ಎಂಬತಕ್ಕಂಥದ್ದು ಪರ್ಯಾಯ ಶಬ್ದ ವಾಚ್ಯಗಳಲ್ಲ. ಆದ್ದರಿಂದ ಶಬ್ದಕೋವಿದೈಹಿ, ಶಬ್ದವನ್ನು ತಿಳಿದಂತಹ ಜ್ಞಾನಿಗಳಿಂದ ಏತೇಷಾಂ ಈ ಗುಣಗಳಿಗೆ ತನ್ಮಾತ್ರತಾ ಕೇವಲ ಬ್ರಹ್ಮಸ್ವರೂಪತ್ವವು ಅರ್ಥಾತ್ ನಿರ್ವಿಶೇಷ ಬ್ರಹ್ಮಸ್ವರೂಪತ್ವವು ನವಾಚ್ಯ ಹೇಳಲ್ಪಡತಕ್ಕದ್ದಲ್ಲ. ಪ್ರಭೋ ಸರ್ವಸಮರ್ಥನಾದ ಪರಮಾತ್ಮನ ಶಕ್ತಿ ವಿಶೇಷೇಣ ವಿಶೇಷ ಶಕ್ತಿಯಿಂದ ತತ್ಸರ್ವಂ ಗುಣಗುಣಿ ಭಾವ ಎಂಬತಕ್ಕಂಥದ್ದು ಸಮಂಜಸಂ ಯುಕ್ತವೇ ಆಗುತ್ತದೆ. ಅದೇ ಅಭೇದ. ಆನಂದ ಯತ್ಸ್ವರೂಪ ಬ್ರಹ್ಮಸ್ವರೂಪ. ಆನಂದ ಅಂದರೂ ಬ್ರಹ್ಮ ಅಂತ ಅರ್ಥ, ಬ್ರಹ್ಮ ಅಂದರೂ ಆನಂದ ಅಂತ ಅರ್ಥ. ಪರ್ಯಾಯ ಶಬ್ದ ಆಗಬೇಕಲ್ಲ. ಆನಂದಕ್ಕೂ ಬ್ರಹ್ಮಕ್ಕೂ ಅಭೇದ ಇದೆ. ಬ್ರಹ್ಮನಿಂದ ಅಭಿನ್ನವಾದದ್ದು ಆನಂದ ಅಂತ ಹೇಳಿದ್ರಿಂದ ಆವಾಗ ಪರ್ಯಾಯ ಶಬ್ದ ಆಗಬೇಕಲ್ಲ ಅಂತ ಪ್ರಶ್ನೆ. ಪರ್ಯಾಯ ಶಬ್ದ ಅಲ್ಲ ಅದು. ಅದು ಹೇಗೆ ಅಂತಂದರೆ ಶಕ್ತಿ ವಿಶೇಷೇಣ. ಅತಃ ಪರ್ಯಾಯ ಶಬ್ದ ವಾಚ್ಯವಾದವುಗಳು ಬ್ರಹ್ಮ ಆನಂದ ಎಂಬತಕ್ಕಂಥದ್ದು ಅಲ್ಲ. ಆದ್ದರಿಂದ ಶಬ್ದಕೋವಿದೈಹಿ ಶಬ್ದವನ್ನು ತಿಳಿದಂತಹ ಜ್ಞಾನಿಗಳಿಂದ ಏತೇಷಾಂ ಸರ್ವಜ್ಞತ್ವಾದಿ ಗುಣಗಳಿಗೆ ತನ್ಮಾತ್ರತಾ ಕೇವಲ ಬ್ರಹ್ಮಸ್ವರೂಪತ್ವವು ನವಾಚ್ಯ ನಿರ್ವಿಶೇಷಾಭೇದ ಎಂಬುದಾಗಿ ಹೇಳಲ್ಪಡ್ತಕ್ಕದ್ದಲ್ಲ. ಪ್ರಭೋ ಸರ್ವಸಮರ್ಥನಾದ ಪರಮಾತ್ಮನ ಶಕ್ತಿ ವಿಶೇಷೇಣ
ವಿಶೇಷ ಶಕ್ತಿಯಿಂದ, ವಿಶೇಷ ಎಂಬುವ ಶಕ್ತಿಯಿಂದ ತತ್ಸರ್ವಂ ಭಗವಂತ ಗುಣಿ, ಆನಂದ ಗುಣ ಎಂಬುದಾಗಿ ಗುಣಗುಣಿ ಭಾವ ಮತ್ತು ಅಪರ್ಯಾಯ ಶಬ್ದವಾಚ್ಯತ್ವ ಎಂಬತಕ್ಕಂಥದ್ದು ಸಮಂಜಸಂ ಯುಕ್ತವೇ ಆಗಿದೆ. ಅದೇ ಭಗವಂತನಲ್ಲೇ ಇರುವುದು. ಆ ವಿಶೇಷ ಎಲ್ಲಿದೆ? ವಿಶೇಷ ಇರೋದೆಲ್ಲಿ? ಹಾಂ, ಅಂದರೆ ಭಗವಂತನಲ್ಲಿರುವಂಥ ವಿಶೇಷ ಶಕ್ತಿ ಅಂತ. ಹಾಂ, ಅತಃ ಅನ್ನಕ್ಕೆ ಅರ್ಥ ಅಪರ್ಯಾಯ ಶಬ್ದ ವಾಚ್ಯತ್ವ. ಆನಂದ, ಬ್ರಹ್ಮ ಇದೆಲ್ಲವೂ ಕೂಡ ಪರ್ಯಾಯ ಶಬ್ದವಾಚ್ಯಗಳಲ್ಲ. ಪರ್ಯಾಯ ಶಬ್ದ ಅಪರ್ಯಾಯ ಶಬ್ದವಾಚ್ಯ, ಪರ್ಯಾಯವಲ್ಲದ ಶಬ್ದವಾಚ್ಯವಾಗಿದ್ದಾವೆ. ತನ್ಮಾತ್ರತಾ ಕೇವಲ ಬ್ರಹ್ಮತಾ, ಕೇವಲ ಬ್ರಹ್ಮಸ್ವರೂಪತ್ವವನ್ನು ಹೇಳಬಾರದು. ಏತೇಷಾಂ ಅಂದರೆ ಆನಂದಾದೀನಾಂ ಅಂತ ಅರ್ಥ. ಶಬ್ದಕೋವಿದೈಹಿ ಇತ್ಯನೇನ ಕೇವಲ ಅಭಿನ್ನೇಷು ಘಟಕರೀರ ಕಲಶಾದ್ಯರ್ಥೇಷು ಸಹ ಪ್ರಯೋಗ ಅಭಾವಂ ಕೇವಲ ಭಿನ್ನೇಷು ಚ ಸಾಮಾನಾಧಿಕರಣ್ಯ ಪ್ರಯೋಗಾಭಾವಂಚ ಧ್ವನಯತಿ ಅಂತ. ಇಲ್ಲಿ ಶಬ್ದಕೋವಿದೈಹಿ ಅಂತ ಹೇಳಿದ್ದಾರೆ. ಅದರಿಂದ ಏನರ್ಥ ಹೇಳದಂತೆ ಆಯಿತು? ಯಾವುದು ಪರ್ಯಾಯ ಶಬ್ದವಾಚ್ಯವು, ಘಟ, ಕರೀರ, ಕಲಶ ಈ ಶಬ್ದದಿಂದ ವಾಚ್ಯವಾದ ಅರ್ಥ ಎಲ್ಲ ಒಂದೇ. ಆದ್ದರಿಂದ ಘಟಃ ಕಲಶಃ ಕರೀರಃ ಅಂತ ಹೇಳಲ್ಲ. ಸಹ ಪ್ರಯೋಗ ಇಲ್ಲ. ಸಹ ಪ್ರಯೋಗ ಏಕಕಾಲದಲ್ಲಿ ಪ್ರಯೋಗ ಇಲ್ಲ. ಯಾಕೆ? ಅದು ಒಂದೇ ಅರ್ಥವನ್ನೇ, ಪರ್ಯಾಯ ಅರ್ಥವನ್ನೇ ಹೇಳ್ತಾ ಇದೆ, ಒಂದೇ ಅರ್ಥವನ್ನು ಹೇಳ್ತಾ ಇದೆ. ಇನ್ನು ಎಲ್ಲಿ ಭೇದ ಇದೆಯೋ ಅಂಥ ಕಡೆಯಲ್ಲಿ ಏನಿರಲ್ಲ, ಸಾಮಾನಾಧಿಕರಣ್ಯ ಪ್ರಯೋಗ ಇಲ್ಲ. ಎಲ್ಲಿ ಭೇದ ಎಂಬತಕ್ಕಂಥದ್ದಿದೆಯೋ ಘಟಃ ಭೂತಲಂ ಅಂತ ಯಾರೂ ಹೇಳಲ್ಲ. ಘಟ ಬೇರೆ, ಭೂತಲ ಬೇರೆ. ಹಾಗಾದರೆ ಭೂತಲದಲ್ಲಿ ಘಟ ಅಂತ ಹೇಳಬೇಕಷ್ಟೇ ಹೊರತು ಸಮಾನ ವಿಭಕ್ತಿಕ ಪ್ರಯೋಗ ಅದನ್ನು ಮಾಡೋದಿಲ್ಲ. ಇಲ್ಲಿ ಘಟಃ ಭೂತಲಂ ಅಂತ ಪ್ರಯೋಗ ಮಾಡೋದಿಲ್ಲ. ಯಾಕೆ? ಅಲ್ಲಿ ಭೇದ ಇದೆ. ಇಂದ ಕೇವಲ ಭಿನ್ನೇಶು, ಎಲ್ಲಿ ಭೇದ ಮಾತ್ರ ಇದೆಯೋ, ಎಲ್ಲಿ ಅಭೇದ ಮಾತ್ರ ಇದೆಯೋ ಅಂಥ ಕಡೆಯಲ್ಲಿ ಒಟ್ಟಿಗೆ ಶಬ್ದ ಪ್ರಯೋಗ ಮಾಡಲ್ಲ. ಎಲ್ಲಿ ಭೇದ ಮಾತ್ರ ಇದೆಯೋ ಅಂಥ ಕಡೆಯಲ್ಲಿ ಸಮಾನ ವಿಭಕ್ತಿಕ ಪ್ರಯೋಗ ಇಲ್ಲ. ಪ್ರಕೃತದಲ್ಲಿ ಸಮಾನ ವಿಭಕ್ತಿಕ ಪ್ರಯೋಗವೂ ಇದೆ, ಮತ್ತು ಸಹ ಪ್ರಯೋಗವೂ ಇದೆ. ಸಮಾನ ವಿಭಕ್ತಿಕ ಪ್ರಯೋಗವೂ ಇದೆ ಮತ್ತು ಒಟ್ಟಿಗೆ ಪ್ರಯೋಗವೂ ಇದೆ. ಏಕಕಾಲದಲ್ಲೇ ಪ್ರಯೋಗ ಇದೆ. ವಿಜ್ಞಾನಂ ಆನಂದಂ ಬ್ರಹ್ಮ ನೋಡಿ, ವಿಜ್ಞಾನಂ ಆನಂದವೆಂಬುದಾಗಿ ಸಹ ಪ್ರಯೋಗ ಏಕವಿಭಕ್ತಿಕ, ಒಂದೇ ವಿಭಕ್ತಿಯಲ್ಲಿ ಕೂಡ ಪ್ರಯೋಗ ಮಾಡಿದ್ದಾರೆ. ಇದು ಹೇಗೆ ಸಾಧ್ಯ ಆಗುತ್ತೆ? ಶಕ್ತಿ ವಿಶೇಷೇಣ. ಅಭೇದಸ್ಯ ಗುಣಗುಣಿಭಾವಸ್ಯ ಚ ಘಟಕಮಾಹ ಅಂತ ಅಭೇದವನ್ನೂ ಕೂಡಿಸ್ಬೇಕು, ಗುಣಗುಣಿಭಾವವನ್ನು ಹೇಳಬೇಕು. ಅದು ಹೇಗೆ ಸಾಧ್ಯ? ವಿಶೇಷ ಇರೋದರಿಂದ ಅಂತ ಹೇಳ್ತಾರೆ. ಪ್ರಭೋಹೋ ಶಕ್ತಿ. ಸಮಾನಾಧಿಕರಣ್ಯ ಅಂದರೆ ಸಮಾನ ವಿಭಕ್ತಿಕ ಶಬ್ದ ಪ್ರಯೋಗ. ಅದು ಅದು ಎಲ್ಲಿ ಕೂಡುತ್ತೆ ಅಂತಂದರೆ ಅಭೇದ ಇದ್ದಲ್ಲಿ ಕೂಡುತ್ತೆ. ಭೇದ ಇದ್ದಲ್ಲಿ ಸಮಾನ ವಿಭಕ್ತಿಕ ಪ್ರಯೋಗ ಇಲ್ಲ. ಘಟಃ ಭೂತಲಂ ಅಂತ ಹೇಳಲ್ಲ. ಘಟಕ್ಕೂ ಭೂತಲಕ್ಕೂ ಭೇದವೇ ಇರೋದು. ಅಲ್ಲಿ ಸಮಾನ ವಿಭಕ್ತಿಕ ಪ್ರಯೋಗ ಇಲ್ಲ. ಇನ್ನು ಎಲ್ಲಿ ಅಭಿನ್ನವಾಗಿದೆಯೋ ಅಂಥ ಕಡೆಯಲ್ಲಿ ಎರಡು ಶಬ್ದ ಪ್ರಯೋಗ ಇಲ್ಲ. ಘಟಃ ಕಲಶಃ ಅಂತ ಹೇಳಲ್ಲ. ಅಲ್ಲಿ ಕೇವಲ ಅಭೇದ ಇರೋದು. ಕೇವಲ ಅಭೇದ ಇರುವ ಕಡೆಯಲ್ಲಿ ಎರಡು ಶಬ್ದ ಪ್ರಯೋಗ ಮಾಡಲ್ಲ. ಪರ್ಯಾಯ ಶಬ್ದಗಳನ್ನು ಎರಡನ್ನೂ ಒಟ್ಟಿಗೆ ಪ್ರಯೋಗ ಮಾಡಲ್ಲ. ಕೇವಲ ಭೇದ ಇದೆ ಅಂತಾದರೆ ಒಂದೇ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಲ್ಲ. ಇಲ್ಲಿ ಒಟ್ಟಿಗೆ ಪ್ರಯೋಗ ಇದೆ, ಒಂದೇ ವಿಭಕ್ತಿಯಲ್ಲಿ ಪ್ರಯೋಗ ಇದೆ. ಇದೆರಡನ್ನೂ ಕೂಡ ಹಾಗಾದರೆ ಅಭೇದವೂ ಇದೆ, ಗುಣಗುಣಿ ಭಾವವೂ ಇದೆ. ಇದು ಹೇಗೆ ಕೂಡಿಸ್ಬೇಕು? ಶಕ್ತಿ ವಿಶೇಷೇಣ, ವಿಶೇಷ ಶಕ್ತಿಯಿಂದ ಇದನ್ನು ಕೂಡಿಸ್ಬೇಕು. ವಿಶೇಷ ಅನ್ನೋದೇ ಒಂದು ಶಕ್ತಿ. ಹೌದು. ನಿರ್ಗುಣತ್ವ ಶ್ರುತಿಸ್ತಸ್ಮಾತ್ ನೈವಂ ಸದ್ಗುಣಬಾಧಿಕ ಅಧರ್ಮಧರ್ಮ ದುಃಖೇರ್ಷ್ಯ ದ್ವೇಷಾದೀನ್ ಪ್ರತಿಷೇಧತಿ. ಇಂದ ಭಗವಂತ ಗುಣಪರಿಪೂರ್ಣ ಅನ್ನೋದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ನಿರ್ಗುಣತ್ವ ಶ್ರುತಿ ಇದೆ,
ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಈ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಇದು ಸದ್ಗುಣ ಬಾಧಿಕ ನೈವ. ಭಗವಂತನಲ್ಲೇನು ಸರ್ವಜ್ಞತ್ವಾದಿ ಸದ್ಗುಣಗಳಿದೆ, ಅವುಗಳನ್ನು ನಿರಾಕರಣೆ ಮಾಡ್ತಾ ಇಲ್ಲ, ಪ್ರತಿಷೇಧ ಮಾಡ್ತಾ ಇಲ್ಲ, ನಿಷೇಧ ಮಾಡ್ತಾ ಇಲ್ಲ. ಹಾಗಾದರೆ ನಿರ್ಗುಣ ಅಂತ ಹೇಳಿದೆಯಲ್ಲ ಅಂತಂದರೆ, ಲೋಕದಲ್ಲಿ ದುರ್ಗುಣವನ್ನು ಗುಣಶಬ್ದದಿಂದ ಹೇಳ್ತಾರೆ. ಲೋಕದಲ್ಲಿ ದುರ್ಗುಣಗಳನ್ನು ಕೂಡ ಗುಣಶಬ್ದದಿಂದನೇ ಹೇಳ್ತಾರೆ. ಅದೇ ಭಗವಂತನಲ್ಲಿ ಅಧರ್ಮ, ಪರಮಾತ್ಮನಲ್ಲಿ ಅಧರ್ಮ ಇಲ್ಲ, ಧರ್ಮ ಇಲ್ಲ. ಭಗವಂತನಲ್ಲಿ ಪುಣ್ಯ ಪಾಪ ಇಲ್ಲ. ಮನುಷ್ಯನಿಗೆ ಪುಣ್ಯ ಪಾಪ ಇದೆ. ಒಬ್ಬನನ್ನು ಕೊಂದ್ರೇ ಪಾಪ, ಎಲ್ಲರನ್ನೂ ಕೊಲ್ತಾನಲ್ಲ ಪಾಪ ಪರಮಾತ್ಮ. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಕೊಲ್ತಾನೋ ಇಲ್ಲೋ? ಹಾಗಾದರೆ ಅವನೆಂಥ ಮಹಾಪಾಪಿ ಆಗಬೇಕು, ಹೌದಾ? ಇಲ್ಲ. ಹಾಗಾದರೆ ಪರಮಾತ್ಮನಿಗೆ ಪಾಪವೂ ಇಲ್ಲ. ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ. ಭಗವಂತ ಎಲ್ಲರಿಗೂ ಕಾಲಕ್ಕೆ ಬೇಕಾದ್ದನ್ನೆಲ್ಲ ಕೊಡ್ತಾನಲ್ಲ, ಹಾಗಾದರೆ ಎಷ್ಟು ಪುಣ್ಯ ಬರಬೇಕು? ಪುಣ್ಯವೂ ಇಲ್ಲ. ಹಾಗಾದರೆ ಅಧರ್ಮವೂ ಇಲ್ಲ, ಧರ್ಮವೂ ಇಲ್ಲ, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಅದೇ ನಿರ್ಗುಣ ಅಂತ ಹೇಳ್ತಕ್ಕಂಥದ್ದು. ಹಾಗೆ ದುಃಖ ಇಲ್ಲ, ಅಸೂಯೆ ಎಂಬತಕ್ಕಂಥದ್ದಿಲ್ಲ, ದ್ವೇಷ ಎಂಬತಕ್ಕಂಥದ್ದಿಲ್ಲ. ಇಂತಹ ಗುಣಗಳಿಲ್ಲ ಎಂಬುದಾಗಿ ನಿರ್ಗುಣ ಶ್ರುತಿ ಹೇಳ್ತಾ ಇದೆ ಅಷ್ಟೇ ಹೊರತು ಸದ್ಗುಣಗಳನ್ನು ನಿಷೇಧ ಮಾಡ್ತಾ ಇಲ್ಲ. ತಸ್ಮಾತ್ ಭಗವಂತನಲ್ಲಿ ಸಾರ್ವಜ್ಞಾದಿ ಗುಣಗಳನ್ನು, ಆನಂದಾದಿ ಗುಣಗಳನ್ನು ಭಗವತ್ ಸ್ವರೂಪ ಅಂತ ಒಪ್ಪಿ ಗುಣವುಳ್ಳವನು ಅಂತಲೂ ಕೂಡಿಸ್ಲಿಕ್ಕೆ ಬರುತ್ತೆ. ಆದ್ದರಿಂದ ಏವಂ ನಾವು ಹೇಳಿದ ರೀತಿಯಲ್ಲಿ ನಿರ್ಗುಣತ್ವ ಶ್ರುತಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ನಿರ್ಗುಣತ್ವವನ್ನು ಹೇಳ್ತಕ್ಕಂತಹ ವೇದವಾಕ್ಯವು ಸದ್ಗುಣಬಾಧಿಕ ನ, ಬ್ರಹ್ಮನಲ್ಲಿರುವಂತಹ ಸರ್ವಜ್ಞತ್ವಾದಿ ಸದ್ಗುಣಗಳನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು ಅಲ್ಲ. ಅಧರ್ಮ ಧರ್ಮ ದುಃಖೇರ್ಷ್ಯ ದ್ವೇಷಾದೀನ್, ಪಾಪ ಪುಣ್ಯ ದುಃಖ ಅಸೂಯೆ ದ್ವೇಷ ಮೊದಲಾಗಿರ್ತಕ್ಕಂತಹ ಗುಣಗಳನ್ನು ಪ್ರತಿಷೇಧತಿ, ನಿರಾಕರಣೆ ಮಾಡ್ತಾ ಇದೆ. ತಸ್ಮಾತ್ ಸರ್ವಜ್ಞಾದಿ ಗುಣಗಳು ಭಗವಂತನಿಂದ ಅಭಿನ್ನವಾಗಿದ್ದರೂ ಭಗವಂತನಲ್ಲಿ ಸಾರ್ವಜ್ಞಾದಿ ಗುಣಗಳು ಇದೆ ಎಂಬುದಾಗಿ ಕೂಡ ಹೇಳಲಿಕ್ಕೆ ಬರ್ತಾ ಇದೆ. ಆದ್ದರಿಂದ ಏವಂ ನಾವು ಹೇಳಿದ ರೀತಿಯಲ್ಲಿ ನಿರ್ಗುಣತ್ವ ಶ್ರುತಿ, ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ವೇದವಾಕ್ಯವು ಸದ್ಗುಣ ಬಾಧಿಕ, ಸರ್ವಜ್ಞತ್ವಾದಿ ಗುಣಗಳಿಗೆ ಬಾಧಕವೂ ನ ಅಲ್ಲ. ಅಧರ್ಮ ಧರ್ಮ ದುಃಖೇರ್ಷ್ಯ ದ್ವೇಷಾದೀನ್, ಪಾಪ ಪುಣ್ಯ ದುಃಖ ಅಸೂಯೆ ದ್ವೇಷಾದಿ ಗುಣಗಳನ್ನು ಪ್ರತಿಷೇಧತಿ, ನಿರಾಕರಣೆ ಮಾಡುತ್ತದೆ. ಸಗುಣವಾದಂ ಉಪಸಂಹರತಿ, ಭಗವಂತನಲ್ಲಿ ಗುಣ ಇದೆ ಎಂಬತಕ್ಕಂತಹ ಇಷ್ಟ ತನಕ ಏನು ಪ್ರತಿಪಾದನೆ ಮಾಡಿದ್ದಾರೆ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ತಸ್ಮಾತ್ ಸಾರ್ವಜ್ಞಾದಿ ಗುಣಾನಾಂ ಆನಂದಾದಿ ಗುಣ ಸಮಾನ ಯೋಗಕ್ಷೇಮತ್ವಾತ್. ಆದ್ದರಿಂದ ಅಂದರೆ ಏನರ್ಥ? ಸಾರ್ವಜ್ಞಾದಿ ಗುಣಗಳು ಕೂಡ ನೀನೇನು ವಿಜ್ಞಾನಮಾನಂದಂ ಬ್ರಹ್ಮ ಎಂಬುದಾಗಿ ಆನಂದಾದಿ ಗುಣಗಳನ್ನು ಬ್ರಹ್ಮನಲ್ಲಿ ಅಭಿನ್ನವಾದದ್ದು ಇದೆ ಅಂತ ಹೇಳ್ತೀಯೋ, ಸರ್ವಜ್ಞತ್ವಾದಿ ಗುಣಗಳು ಕೂಡ ಭಗವಂತನಿಂದ ಅಭಿನ್ನವಾದದ್ದು ಇದೆ ಅಂತ ಹೇಳಲಿಕ್ಕೆ ಬರುತ್ತೆ. ನಿರ್ಗುಣತ್ವ ಶ್ರುತೇ ಅತ್ಯಲ್ಪಗ್ರಾಸೇನ ಅರ್ಥಪುಷ್ಟಾಖ್ಯಪುಷ್ಟೇ ಅಭಾವಂ ಪರಿಹರ್ತುಂ ಅಧರ್ಮ ಇತ್ಯಾದ್ಯುಕ್ತಂ ಅಂತ ನಿರ್ಗುಣ ಅಂತ ಹೇಳುತ್ತೆ. ಹಾಗಾದರೆ ನಿರ್ಗುಣ ಎಂಬತಕ್ಕಂಥ ಶ್ರುತಿಗೆ ಅದಕ್ಕೆ ಸ್ವಲ್ಪ ಗ್ರಾಸ ಕೊಡಬೇಕು. ಅತ್ಯಲ್ಪ ಗ್ರಾಸೇನ ಅರ್ಥಪುಷ್ಟ್ಯಾಖ್ಯಪುಷ್ಟೇ ಅಂತ ಅದಕ್ಕೆ ಪೂರ್ಣವಾಗಿರ್ತಕ್ಕಂತಹ ನಿರ್ಗುಣ ಅಂತ ಅರ್ಥ ಅಲ್ಲ. ಮತ್ತು ಸ್ವಲ್ಪ ಗ್ರಾಸ ಕೊಡಬೇಕು. ಯಾವುದು? ದುಃಖ ಪಾಪ ಪುಣ್ಯ ಎಂಬತಕ್ಕಂಥ ಗುಣಗಳು ಭಗವಂತನಲ್ಲಿ ಇಲ್ಲ ಎಂಬುದಾಗಿ ನಿರ್ಗುಣಶ್ರುತೇ ಅತ್ಯಲ್ಪಗ್ರಾಸೇನ ಅರ್ಥಪುಷ್ಟ್ಯಾಖ್ಯಪುಷ್ಟೇ ಅಭಾವಂ ಪರಿಹರ್ತುಂ. ಹಾಗಾದರೆ ನಿರ್ಗುಣ ಎಂಬತಕ್ಕಂಥ ಶ್ರುತಿಗೆ ಅರ್ಥವೇ ಇಲ್ಲ ಅಂತ ಆಗ್ಬಿಡುತ್ತೆ ಅಂತಂದರೆ ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ದು ಅರ್ಥರಹಿತ ಅಂತ ಅರ್ಥ ಅಲ್ಲ. ಮತ್ತು ಗುಣಶಬ್ದವಾಚ್ಯವಾದ ಯಾವ ದೋಷರೂಪವಾದಂಥ ಗುಣಗಳಿದೆ ಅವುಗಳು ಇಲ್ಲ ಎಂಬುದಾಗಿ ನಿರ್ಗುಣ ಶ್ರುತಿ ಹೇಳ್ತಾ ಇದೆ. ದ್ವೇಷಾದೀನ್ ಇತಿ ಅತ್ರ ಆದಿಪದೇನ ಪ್ರಾಕೃತ ರೂಪ ರಸ ಗಂಧ ಸ್ಪರ್ಶಾದೀನಾಂ ಗ್ರಹಣಂ. ಅಲ್ಲಿ ದುಃಖ ಈರ್ಷ್ಯ ದ್ವೇಷ ಆದಿ ಅಂತಿದೆ. ಆದಿಪದದಿಂದ ಯಾವ್ದು ಇಟ್ಕೊಳ್ಬೇಕು ಅಂತಂದರೆ
ಪ್ರಾಕೃತಿಕವಾದ ರೂಪ ಇಲ್ಲ, ಪ್ರಾಕೃತಿಕವಾದ ಗಂಧ ಇಲ್ಲ, ಪ್ರಾಕೃತಿಕವಾದ ರಸ ಇಲ್ಲ, ಪ್ರಾಕೃತಿಕವಾದ ಸ್ಪರ್ಶ ಇಲ್ಲ ಅಂತ ಪ್ರಾಕೃತಿಕವಾಗಿರ್ತಕ್ಕಂತಹ ರೂಪ, ರಸ, ಗಂಧ, ಸ್ಪರ್ಶಾದಿಗಳನ್ನು ಇಟ್ಕೊಳ್ಬೇಕು. ಇದ್ಯಾವುದು ಭಗವಂತನಲ್ಲಿ ಇಲ್ಲ ಅಂತ ನಿರ್ಗುಣ ಶ್ರುತಿ ಹೇಳ್ತಾ ಇದೆ. ಯಸ್ಯ ಯಸ್ಮಿನ್ ಮನೋದ್ವೇಷಃ ತದ್ಗುಣಸ್ತೇನ ನೇಕ್ಷ್ಯತೆ ನ ಚೇದ್ ಬ್ರಹ್ಮಾನಂತಗುಣಂ ಕಥಂ ನಿರ್ಗುಣಮಬ್ರವೀತ್. ಹಾಗಾದರೆ ನಿರ್ಗುಣ ಅಂತ ಹೇಳ್ತಾರಲ್ಲ, ಯಾಕೆ ನಿರ್ಗುಣ ಅಂತ ಹೇಳ್ತಾರೆ? ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಯಾರಿಗೆ ಯಾವ ವಸ್ತುವಿನ ಮೇಲೆ ಮಾನಸಿಕವಾದ ದ್ವೇಷ ಇರುತ್ತೋ ಅಂತಹ ವ್ಯಕ್ತಿಗೆ ಅದಿದ್ರೂ ಕಾಣಲ್ಲ. ಲೋಕದಲ್ಲಿ ಹೌದು ತಾನೆ, ಒಳ್ಳೆ ವ್ಯಕ್ತಿ, ಆದರೆ ಆ ವ್ಯಕ್ತಿ ನಮಗಾಗಲ್ಲ. ಆ ವ್ಯಕ್ತಿಯಲ್ಲಿ ಬೇಕಾದಷ್ಟು ಒಳ್ಳೆ ಗುಣಗಳಿದೆ, ಆದರೆ ಆ ವ್ಯಕ್ತಿ ನಮಗಾಗಲ್ಲ. ಅದರಿಂದ ಏನಾಗುತ್ತೆ? ಮನೋದ್ವೇಷ ಇರೋದರಿಂದ ಒಳ್ಳೆಯ ಗುಣಗಳಿದ್ರೂ ಕೂಡ ಕಾಣೋದಿಲ್ಲ. ಹಾಗೆ ಭಗವಂತ ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ. ನಿರ್ಗುಣ ಅಂತ ಹೇಳ್ತಾರಲ್ಲ ಅಂತಂದರೆ ಅವರಿಗೆ ಭಗವಂತನ ಮೇಲೆ ದ್ವೇಷ ಇದೆ, ಮನೋದ್ವೇಷ ಇರೋದರಿಂದಾಗಿ ಅನಂತ ಗುಣಪೂರ್ಣನಾದ ಪರಮಾತ್ಮನನ್ನು ನಿರ್ಗುಣ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ನಿರ್ಗುಣ ಅನ್ನೋದು ಭಗವಂತನ ದೋಷವೋ ಅಥವಾ ನಿರ್ಗುಣ ಅಂತ ಹೇಳುವವರಲ್ಲಿ ದೋಷವೋ? ನಿರ್ಗುಣ ಅಂತ ದೋಷ, ಗುಣ ಇಲ್ಲ ಅಂತ ಭಗವಂತನಲ್ಲಿ ದೋಷ ಅಲ್ಲ, ಆ ಇರುವ ಗುಣವನ್ನು ಗ್ರಹಿಸುವಂತಹ ಮನಸ್ಸಿಲ್ಲ, ಆದ್ದರಿಂದ ಇವನಿಗೆ ದೋಷ ಎಂಬುದಾಗಿ ಹೇಳಬೇಕು. ಅಂದರೆ ನಿನಗೆ ಅಂತಹ ಮನೋವೈಶಾಲ್ಯ ಇಲ್ಲ, ಆದ್ದರಿಂದ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತೀಯ. ಅಂದರೆ ಭಗವಂತನನ್ನೇ ದ್ವೇಷ ಮಾಡ್ತಾ ಇದ್ದೀಯಾ? ಹೌದು, ಲೋಕದಲ್ಲಿ ಕಂಡಿದೆ ತಾನೇ. ಯಸ್ಯ ಯಾವ ವ್ಯಕ್ತಿಗೆ, ಯಸ್ಮಿನ್ ಯಾವ ವ್ಯಕ್ತಿಯಲ್ಲಿ, ಯಾವ ವಸ್ತುವಿನಲ್ಲಿ ಮನೋದ್ವೇಷ ಮಾನಸಿಕವಾದಂಥ ದ್ವೇಷ ಇರುತ್ತದೋ ತದ್ಗುಣ ಆ ವ್ಯಕ್ತಿಯಲ್ಲಿರುವ ಗುಣ, ಆ ವಸ್ತುವಿನಲ್ಲಿರತಕ್ಕಂಥ ಗುಣವು ತೇನ ಆ ವ್ಯಕ್ತಿಯಿಂದ ನೇಕ್ಷ್ಯತೆ ಕಾಣಲ್ಪಡುವುದಿಲ್ಲ. ನಚೇತ್ ಇಲ್ಲದಿದ್ದರೆ ಅನಂತಗುಣಂ ಅನಂತಗುಣ ಪರಿಪೂರ್ಣನಾದ ಬ್ರಹ್ಮನನ್ನು ಕಥಂ ಯಾವ ರೀತಿಯಲ್ಲಿ ನಿರ್ಗುಣಮಬ್ರವೀತ್ ನಿರ್ಗುಣ ಅಂತ ಅವನು ಹೇಳ್ತಾನೆ ಅಂದರೆ ಅವನಲ್ಲಿಯೇ ಮನೋದ್ವೇಷ ಇದೆ. ಯಸ್ಯ ಯಾವ ವ್ಯಕ್ತಿಗೆ, ಯಸ್ಮಿನ್ ಯಾವ ವಸ್ತುವಿನಲ್ಲಿ ಅಥವಾ ಯಾವ ವ್ಯಕ್ತಿಯಲ್ಲಿ ಮನೋದ್ವೇಷ ಮಾನಸಿಕವಾದ ದ್ವೇಷ ಎಂಬತಕ್ಕಂಥದ್ದು ಇದೆಯೋ ತದ್ಗುಣ ಆ ವಸ್ತುವಿನಲ್ಲಿ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣವು ತೇನ ಆ ವ್ಯಕ್ತಿ ಮನೋದ್ವೇಷವುಳ್ಳ ವ್ಯಕ್ತಿಯಿಂದ ನೇಕ್ಷತೆ ಕಾಣಲ್ಪಡುವುದಿಲ್ಲ. ನಚೇತ್ ಹೀಗಿಲ್ಲ ಅಂತಾದರೆ ಅನಂತ ಗುಣಂ ಅನಂತ ಗುಣ ಪರಿಪೂರ್ಣನಾದ ಬ್ರಹ್ಮನನ್ನು ಕಥಂ ಹೇಗೆ ನಿರ್ಗುಣಂ ಬ್ರೂಯಾತ್ ನಿರ್ಗುಣ ಅಂತ ಅಬ್ರವೀತ್ ಹೇಳಿಯಾನು ಹೇಳ್ತಾನೆ ಅಂದರೆ ಮನೋದ್ವೇಷ ಇದೆ. ತರ್ಹಿ ಕಿಂ ಮೂಲಂ ನಿರ್ಗುಣವಾದಸ್ಯ ಇತ್ಯತಃ ಭಗವತಿ ದ್ವೇಷ ಏವ ಇತಿ ಸದೃಷ್ಟಾಂತಮಾಹ ಯಸ್ಯ ಯಸ್ಮಿನ್ ಇತ್ಯಾದಿನ. ಹಾಗಾದರೆ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತಾರಲ್ಲ, ನಿರ್ಗುಣ ಅಂತ ಹೇಳಲಿಕ್ಕೆ ಏನಾದರೂ ಕಾರಣ ಬೇಕಲ್ಲ. ಭಗವಂತನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಏನು ಕಾರಣ ಅಂತಂದರೆ ಅದಕ್ಕೆ ಹೇಳ್ತಾರೆ ಭಗವತಿ ದ್ವೇಷ ಏವ, ಭಗವಂತನಲ್ಲಿ ದ್ವೇಷವೇ ಭಗವಂತನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಕಾರಣ. ನಚೇತ್ ಗುಣ ಅದರ್ಶನಂ ದ್ವೇಷ ಮೂಲಕಂ ನಚೇತ್, ಗುಣಗಳನ್ನು ಕಾಣದೇ ಇರುವಿಕೆ ದೋಷ ಮೂಲಕ ಅಲ್ಲ ಅಂತಾದರೆ ನಿರ್ಗುಣ ಅಂತ ಯಾಕೆ ಹೇಳ್ತಿದ್ದ? ಅನಂತ ಗುಣಪೂರ್ಣನಾಗಿದ್ದಾನೆ ಅಂತಮೇಲೆ ಗುಣವುಳ್ಳವನು ಅಂತಲೇ ಹೇಳಬೇಕಾಗಿತ್ತು. ಆದ್ದರಿಂದ ಗುಣಪೂರ್ಣನಾಗಿದ್ದು ಅವನಲ್ಲಿ ಗುಣ ಇಲ್ಲ ಅಂತ ಹೇಳ್ತಾನೆ ಅಂತಂದರೆ ದ್ವೇಷ ಮೂಲಕ ಅಂತಲೇ ಹೇಳಬೇಕು. ಇದ್ದ ಗುಣ ಕಾಣುವುದಿಲ್ಲ. ಇದು ಲೋಕದಲ್ಲಿ ಕಂಡಿದೆ. ವ್ಯಕ್ತಿ ಒಳ್ಳೆಯವನೇ, ಆದರೆ ನಮಗೆ ಮಾತ್ರ ಅವನು ಕೆಟ್ಟವನಾಗ್ತಾನೆ. ಯಾಕೆ? ನಮ್ಮಲ್ಲಿ ಮನೋದ್ವೇಷ ಇದ್ದಾಗ ಆ ವ್ಯಕ್ತಿಯಲ್ಲಿ ನಮ್ಮಲ್ಲಿ ಏನಿದೆಯೋ ಅದೇ ಕಾಣೋದು. ನಮ್ಮಲ್ಲಿ ದೋಷ ಇದ್ದರೆ ಅವನಲ್ಲಿ ದೋಷ ಕಾಣಿಸುತ್ತೆ. ನಾವೆಲ್ಲರೂ ಕೆಟ್ಟವರು ಅಂತೇವೆ, ಎಲ್ಲರೂ ಕೆಟ್ಟವರಲ್ಲ, ನಾನೊಬ್ಬನೇ ಕೆಟ್ಟವನು, ಆದ್ದರಿಂದ ಎಲ್ಲರೂ ಕೆಟ್ಟವರಾಗಿ ಕಾಣ್ತಾರೆ. ದುರ್ಯೋಧನ ಹೇಳಿದ ಹಾಗೆ ತಾನೇ, ಯಾರೂ ಒಳ್ಳೆಯವರಿಲ್ಲ ಅಂತ. ಯಾಕಿಲ್ಲ? ತಾನು ಒಳ್ಳೆಯವನಲ್ಲ, ಆದ್ದರಿಂದ ಅವನಿಗೆ ಯಾರೂ ಒಳ್ಳೆಯವರು ಅಂತ ಕಾಣಲೇ ಇಲ್ಲ. ಧರ್ಮರಾಜನಿಗೆ ಕೆಟ್ಟವರೇ ಕಾಣಲಿಲ್ಲ. ಯಾಕೆ ಕಾಣಲಿಲ್ಲ? ಅವನು ಒಳ್ಳೆಯವನಾಗಿದ್ದ, ಒಳ್ಳೆಯ ಮನಸ್ಸು, ಆದ್ದರಿಂದ ಅವನಿಗೆ ಎಲ್ಲರೂ ಒಳ್ಳೆಯವರಾಗಿ ಕಂಡರು. ಹಾಗಾದರೆ ಲೋಕದಲ್ಲಿ ಕೆಟ್ಟವರು ಒಳ್ಳೆಯವರು ಅಂತ ವ್ಯಕ್ತಿಗಳಲ್ಲ, ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಗುಣದೋಷಗಳಿಂದಾಗಿ ವ್ಯಕ್ತಿಗಳು ಕೆಟ್ಟವರು ಒಳ್ಳೆಯವರು ಅಂತ ಆಗ್ತಾರೆ ಅಂತ.
ಇದನ್ನೇ ದಕ್ಷ ಪ್ರಜಾಪತಿಗೆ ಸತೀದೇವಿ ಹೇಳ್ತಾಳೆ. ದಕ್ಷ ಭಾಗವತದಲ್ಲಿ ದಕ್ಷ ಪ್ರಜಾಪತಿ ರುದ್ರದೇವರನ್ನು ದ್ವೇಷ ಮಾಡಿ ರುದ್ರದೇವರಿಗೆ ಆಹುತಿಯನ್ನು ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಸತೀದೇವಿ ದಕ್ಷ ಪ್ರಜಾಪತಿಗೆ ಹೇಳ್ತಕ್ಕಂಥದ್ದು, ಲೋಕದಲ್ಲಿ ಯಾರೂ ಒಬ್ಬರಿಗೆ ಇಷ್ಟ ಇನ್ನೊಂದು ಶತ್ರು ಅಂತ ಇಲ್ಲವೇ ಇಲ್ಲ. ಮತ್ತು ಅವರಲ್ಲಿರ್ತಕ್ಕಂಥ ಭಾವನೆಯಿಂದ ಅವರು ಶತ್ರುಗಳು, ಅವರು ಇಷ್ಟ ಅಂತ ಆಗ್ತಾರೆ ಅಂತ. ನಾನು ಯಾವಾಗಲೂ ಒಂದು ಉದಾಹರಣೆ ಹೇಳೋದುಂಟು ಪ್ರವಚನದಲ್ಲಿ. ಮಠಕ್ಕೆ ಬಂದಿರ್ತೇವೆ, ಮಠದಲ್ಲಿ ಒಬ್ಬರನ್ನೊಬ್ಬರು ನೋಡಿರ್ತಾರೆ, ಹೋದರು ಮನೆಗೆ ಹೋದರು, ಇಬ್ಬರು ಮನೆಯಲ್ಲೂ ಕೂಡ ಇಬ್ಬರು ಬಾಯಲ್ಲೂ ಒಂದೇ ಮಾತು, ಏನು ಗೊತ್ತಾ, ಅವರಿಗೆ ಎಷ್ಟು ಕೊಬ್ಬು, ನೋಡಿದ್ರು ಮಾತಾಡಿಸ್ಲಿಲ್ಲ ನೋಡಿ. ಅವ್ರನ್ನ ಇವ್ರು ನೋಡಿದ್ರು, ಇವ್ರನ್ನ ಅವ್ರು ನೋಡಿದ್ರು. ಮನೆಗೆ ಹೋದರು, ಮನೆಗೆ ಹೋದ್ಮೇಲೆ ಇಬ್ಬರು ಮನೆಯಲ್ಲೂ ಒಂದೇ ಮಾತು, ನೋಡಿದ್ರು ಮಾತಾಡಿಸ್ಲಿಲ್ಲ. ಏನು ಅವರಿಗೆ ಕೊಬ್ಬು, ಅವ್ರಿಗೇನು ಗರ್ವ ಅಂತ ನೋಡಿ. ಇಲ್ಲಿ ಯಾರಲ್ಲಿ ದೋಷ, ನಾನು ಯಾಕೆ ಮೊದಲು ಮಾತಾಡಿಸ್ಬೇಕು ಅಂತ ಇಬ್ಬರಲ್ಲೂ ಇತ್ತು. ಆದ್ದರಿಂದಾಗಿ ಅವರಿಗೆ ಬಗ್ಗೆ ಇವ್ರು ಮಾತಾಡ್ಕೊಳ್ತಾರೆ, ಇವ್ರ ಬಗ್ಗೆ ಅವ್ರು ಮಾತಾಡ್ಕೊಳ್ತಾರೆ. ಹಾಗಾದ್ರೆ ಯಾರಿಗೆ ಇಬ್ಬರಲ್ಲೂ ಇರುವಂಥ ದೋಷ ಕಾರಣ ಆಯಿತು. ಗುಣ ಇದ್ದರೆ ಆವಾಗ ಒಬ್ಬರನ್ನೊಬ್ಬರು ಇದೆಲ್ಲ ದುಃಖ ಆಗತಕ್ಕಂಥದ್ದು. ಯತ್ನ ಕೃಷ್ಣೋಪಿ ವಿಜ್ಞಾನ ಶಕ್ತ್ಯಾದ್ಯರ್ಥಂ ಹಿ ಯೋಗಿನಾಂ ಸಾರ್ವಜ್ಞ ಶೌರ್ಯ ಸೌಂದರ್ಯ ಪೂರ್ವೈಶ್ವರ್ಯಾಣಿ ಕಸ್ತ್ಯಜೇತ್. ಯೋಗಿಗಳೆಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾತಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಅಂತಂದರೆ ವಿಜ್ಞಾನ ಶಕ್ತ್ಯಾದ್ಯರ್ಥಂ ಅಂತ. ತಮಗೆ ವಿಶೇಷವಾದ ಜ್ಞಾನ ಬರಬೇಕು, ಇತರರಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ಶಕ್ತಿ ತಮ್ಮಲ್ಲಿ ಬರಬೇಕು. ಏನು ಶಕ್ತಿ? ಹೇಳಿದ ಕೂಡಲೇ ಅದು ಆಗ್ಬಿಡ್ಬೇಕು. ಹೇಳಿದ ಕೂಡಲೇ ಮಾಡಿಬಿಡ್ಬೇಕು ಅಂತಲ್ಲ, ನಾವು ಹೇಳಿದ್ದು ಅದು ಸತ್ಯ ಆಗಬೇಕು ಅಂತ ಅರ್ಥ. ನಮ್ಮ ಬಾಯಿಂದ ಬಂದದ್ದು ಅದು ಹಾಗೇ ಆಗಬೇಕು, ಈ ಶಕ್ತಿ ಇದೆಲ್ಲ ಬರಬೇಕು ಎಂಬುದಾಗಿ ಅವರು ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ಆ ಭಗವಂತನಲ್ಲಿ ಇದೆಲ್ಲ ಇದೆ ಅಂತ ಹೇಳಬೇಕು. ಭಗವಂತನಲ್ಲಿ ಇಂತಹ ಶಕ್ತಿ ಇರೋದರಿಂದ ಇಂತಹ ಶಕ್ತಿಯನ್ನು ಪಡೆಯಲಿಕ್ಕೋಸ್ಕರ ಆ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಹಾಗಾದರೆ ಅವನಲ್ಲೇ ಈ ಶಕ್ತಿ ಇಲ್ಲ ಅಂತ ಆಗ್ಬಿಟ್ರೆ ಉಪಾಸನೆ ಮಾಡ್ತಕ್ಕಂಥವರು ಆ ಶಕ್ತಿಯನ್ನು ಪಡೆಯಲಿಕ್ಕೋಸ್ಕರ ಯಾಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದರು. ಹಾಗಾದರೆ ಭಗವಂತನಲ್ಲಿ ಈ ಎಲ್ಲ ಗುಣ ಇದೆ ಎಂಬುದಾಗಿ ತಿಳಿಯುತ್ತೆ ಅಂತ. ಅಷ್ಟೇ ಅಲ್ಲ, ಯಾವ ವ್ಯಕ್ತಿ ತಾನೇ ಸಾರ್ವಜ್ಞ ಶೌರ್ಯ ಸೌಂದರ್ಯ ಪೂರ್ವ ಐಶ್ವರ್ಯಾಣಿ ತ್ಯಜೇತ್ ಅಂತ. ಇನ್ನು ಸದ್ಗುಣಗಳಿದೆಯಲ್ಲ, ಆ ಶುಭ ಗುಣಗಳನ್ನು ಯಾರು ತಾನೇ ತ್ಯಾಗ ಮಾಡ್ತಾನೆ? ಭಗವಂತ ಯೋಗೀಶ್ವರ. ಯತ್ರ ಯೋಗೇಶ್ವರ ಕೃಷ್ಣ, ಯೋಗೇಶ್ವರನೂ ಹೌದು ಯೋಗೀಶ್ವರನೂ ಹೌದು ಅವನು. ಅಂತಹ ಪರಮಾತ್ಮ ತನ್ನಲ್ಲಿರ್ತಕ್ಕಂತಹ ಸರ್ವಜ್ಞತ್ವ ಶೌರ್ಯ ಸೌಂದರ್ಯ ಮೊದಲಾಗಿರ್ತಕ್ಕಂಥದ್ದು ಇದೆಲ್ಲ ಸದ್ಗುಣಗಳು. ಇದನ್ನು ಭಗವಂತ ಆದರೂ ಯಾಕೆ ತ್ಯಾಗ ಮಾಡ್ತಾನೆ? ಯಾರಾದರೂ ಲೋಕದಲ್ಲಿ ಈ ಗುಣಗಳನ್ನು ತ್ಯಾಗ ಮಾಡ್ತಾನಾ? ಮಾಡೋದಿಲ್ಲ. ಯೋಗಿಗಳೇ ತ್ಯಾಗ ಮಾಡಲ್ಲ. ಇಂತಹ ಗುಣಗಳು ಬರಬೇಕು ಎಂಬುದಾಗಿ ಯಾವಾಗಲೂ ಪ್ರಯತ್ನ ಮಾಡ್ತಾರೆ. ಹಾಗಿರಬೇಕಾದರೆ ಯೋಗೇಶ್ವರನಾದ ಪರಮಾತ್ಮ ಈ ಎಲ್ಲ ಗುಣಗಳನ್ನು ತ್ಯಾಗ ಮಾಡ್ತಾನೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಯೋಗಿಗಳ ಕೃಷ್ಣ ಸಮಗ್ರವಾದ ಯತ್ನೋಪಿ ಪ್ರಯತ್ನವಾದರೂ ವಿಜ್ಞಾನ ಶಕ್ತಿಯಾದ್ಯರ್ಥಂ, ವಿಜ್ಞಾನ ಶಕ್ತಿ ಮೊದಲಾದ ಗುಣಗಳನ್ನು ಸಂಪಾದನೆ ಮಾಡಲಿಕ್ಕೋಸ್ಕರವೇ ಆಗಿದೆ. ಸಾರ್ವಜ್ಞ ಶೌರ್ಯ ಸೌಂದರ್ಯ ಪೂರ್ವೈಶ್ವರ್ಯಾಣಿ, ಸರ್ವಜ್ಞತ್ವ ಪರಾಕ್ರಮ ಸೌಂದರ್ಯ ಮೊದಲಾಗಿರ್ತಕ್ಕಂತಹ ಐಶ್ವರ್ಯಗಳನ್ನು ಕಹ ತ್ಯಜೇತ್, ಯಾರು ತಾನೇ ತ್ಯಾಗ ಮಾಡಿಯಾನು? ಮಾಡುವುದಿಲ್ಲ. ಯೋಗಿಗಳ ಕೃಷ್ಣ ಸಮಗ್ರವಾದ ಯತ್ನೋಪಿ ಪ್ರಯತ್ನವಾದರೂ ವಿಜ್ಞಾನ ಶಕ್ತಿಯಾದ್ಯರ್ಥಂ, ವಿಜ್ಞಾನ ಶಕ್ತಿ ಮೊದಲಾದ ಸದ್ಗುಣಗಳನ್ನು ಪಡೆಯಲಿಕ್ಕೋಸ್ಕರವೇ ಆಗಿದೆ. ಸಾರ್ವಜ್ಞ ಶೌರ್ಯ ಸೌಂದರ್ಯ ಪೂರ್ವೈಶ್ವರ್ಯಾಣಿ, ಸರ್ವಜ್ಞತ್ವ ಪರಾಕ್ರಮ ಸೌಂದರ್ಯ ಮೊದಲಾದ ಐಶ್ವರ್ಯ ಗುಣಗಳನ್ನು ಕಹ ತ್ಯಜೇತ್, ಯಾರು ತಾನೇ ಪರಿತ್ಯಾಗ ಮಾಡ್ತಾನೆ? ಮಾಡುವುದಿಲ್ಲ.
ವಿಜ್ಞಾನಂಚ ಶಕ್ತಿಶ್ಚ, ಅಲ್ಲಿ ವಿಜ್ಞಾನ ಶಕ್ತ್ಯಾದ್ಯರ್ಥಂ ಅಂತಿದೆ. ಅಲ್ಲಿ ವಿಜ್ಞಾನಂಚ ಶಕ್ತಿಶ್ಚ ವಿಜ್ಞಾನ ಶಕ್ತಿ, ವಿಜ್ಞಾನ ಶಕ್ತಿ ಏವ ಆದಿ ಯೇಷಾಂತೆ ವಿಜ್ಞಾನ ಶಕ್ತ್ಯಾದಯ ವಿಜ್ಞಾನ ಶಕ್ತ್ಯಾದಿಭ್ಯ ಇತಿ ವಿಜ್ಞಾನ ಶಕ್ತ್ಯಾದ್ಯರ್ಥಂ ಅಂತರ್ಥ. ಅದಕ್ಕೆ ವಿಜ್ಞಾನ ಮತ್ತು ಶಕ್ತಿ ಅಂತರ್ಥ. ಆದಿಪದೇನ ಶಕ್ತ್ಯಾದ್ಯರ್ಥಂ ಅಂತಿದೆ. ಆದಿಪದದಿಂದ ಅಣಿಮಾದಿ ಐಶ್ವರ್ಯಂ ಗೃಹ್ಯತೆ. ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯ ವಶಿತ್ವ ಇದೆಲ್ಲ ಅಷ್ಟೈಶ್ವರ್ಯ ಅಂತ ಹೇಳ್ತಾರಲ್ಲ, ಇದನ್ನು ಕೂಡ ಇಟ್ಕೊಳ್ಬೇಕು. ಯೋಗಿನಾಂ ಇತ್ಯನೇನ ಸರ್ವತ್ರ ವೈರಾಗ್ಯೇಪಿ ನ ಜ್ಞಾನಾದಿಗುಣೇಶು ವೈರಾಗ್ಯಂ ಯುಕ್ತಂ ಇತಿ ಸೂಚಯತಿ. ಎಲ್ಲಾದ ವಸ್ತುಗಳಲ್ಲೂ ವೈರಾಗ್ಯ ಇರುತ್ತೆ. ನಮ್ಮಂತೆ ಜ್ಞಾನದಲ್ಲಿ ವೈರಾಗ್ಯ ಇರುತ್ತಾ? ನಮಗೆಲ್ಲ ವೈರಾಗ್ಯ ಇದೆ. ಯಾವುದರಲ್ಲಿ? ಜ್ಞಾನ ಭಕ್ತಿಯಾದಿಗಳಲ್ಲಿ ವೈರಾಗ್ಯ. ಹಾಗೆ ಯೋಗಿಗಳಿಗೆ ಜ್ಞಾನಾದಿಗಳಲ್ಲಿ ಎಲ್ಲದರಲ್ಲಿ ವೈರಾಗ್ಯ ಇದ್ದರೂ ಕೂಡ ಜ್ಞಾನಾದಿಗಳಲ್ಲಿ ವೈರಾಗ್ಯ ಎಂಬತಕ್ಕಂಥದ್ದು ಇರೋದಿಲ್ಲ. ಅದನ್ನು ಬೇಕು ಅಂತ ಬಯಸ್ತಾರೆ. ಕಸ್ತ್ಯಜೇತ್ ನಕೋಪಿ, ಯಾರೂ ಐಶ್ವರ್ಯಾದಿ ಗುಣಗಳನ್ನು ತ್ಯಾಗ ಮಾಡೋದಿಲ್ಲ. ಇತ್ಯನೇನ ಯೋಗೀಶ್ವರ ಭಗವಾನ್ಶ್ಚ, ಯೋಗೀಶ್ವರನಾದ ಭಗವಂತ ಶುಭಗುಣಾನ್ ಏತಾನ್ ನೈವ ವಿಸೃಜೇತ್, ತನ್ನಲ್ಲಿ ಇರತಕ್ಕಂಥ ಈ ಗುಣಗಳನ್ನು ತ್ಯಾಗ ಮಾಡೋದೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. 10 ನಿಮಿಷ ಬಿಟ್ಟು ಅದು 28-29 ಅದು 1ನೇ ತಾರೀಕು ಮಹಿಷಿಯಲ್ಲಿ ಆರಾಧನೆ, ಸತ್ಸುಂದರ ಆರಾಧನೆ. ಅದಕ್ಕೆ ನಾನು ಹೋಗಲಿಕ್ಕೆ ಅವನು ಬಿಟ್ಬಿಡ್ತಾರೆ. ದ್ವೇಷ. ಸ್ವಲ್ಪ ಇದೆ, ಆಮೇಲೆ ಗುಣ ಸೌರಭ ಆದಮೇಲೆ ಅದೇ ಭೇದ ಸೌರಭ 2ನೇ ಭಾಗ.